ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022 ಪರಪೂಜ್ಯ ಶ್ರೀ ಗುರುಮಹಂತ ಸ್ವಾಮಿಗಳು ಚಿತ್ತರ್ಗಿ ಶ್ರೀ ವಿಜಯಮಹಾಂತೇಶ ಸಂಸ್ಥಾನ ಮಠ ಇಳಕಲ್ ಇವರ ಶುಭಾಶೀರ್ವಾದದೊಂದಿಗೆ ವಚನ ಸಾಹಿತ್ಯ ಮತ್ತು ಶರಣ ಸಿದ್ಧಾಂತವನ್ನು ತಮ್ಮ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡು ಬಂದಂಥ ಮೈಸೂರಿನ ಶ್ರೀ ಶಂಕರ್ ದೇವನೂರ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿದೆವು. ಇವತ್ತಿನ ಉಪನ್ಯಾಸ ಮಾಲಿಕೆ 112ನೆಯ ಉಪನ್ಯಾಸ ಮಾಲಿಕೆ. ಈ ಹಿಂದೆ ಬಂದಂಥ ಎಲ್ಲ ವಿದ್ವಾಂಸರುಗಳಿಗೂ ಉಪನ್ಯಾಸಕರುಗಳಿಗೂ ಧನ್ಯವಾದಗಳನ್ನ ಹೇಳ್ತಾ, ಈ ವಚನ ಸಾಹಿತ್ಯ ಹಾಗೂ ವಚನ ಮಂದಾರ ವೇದಿಕೆಯನ್ನ ಶ್ರೀಮಂತಗೊಳಿಸಿದಂಥ ಎಲ್ಲ ಉಪನ್ಯಾಸಕರುಗಳಿಗೆ ಹಾಗೂ ವಿದ್ವಾಂಸರುಗಳಿಗೆ ಧನ್ಯವಾದಗಳು ಹಾಗೂ ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ಉಪಸ್ಥಿತಿ ಪರವಾದ ಮಾತುಗಳನ್ನು ಆಡಿ ಸಂವಾದದಲ್ಲಿ ಪಾಲ್ಗೊಂಡು ನಮ್ಮ ವಚನ ಮಂದಾರ ವೇದಿಕೆಯನ್ನ ಶ್ರೀಮಂತಗೊಳಿಸಿದಂಥ ಎಲ್ಲ ಮಹನೀಯರಿಗೂ ಪ್ರೇಕ್ಷಕ ಪ್ರಭುಗಳಿಗೂ ಕೂಡ ಈ ಮೂಲಕ ಕೃತಜ್ಞತೆ ಹಾಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ 112ನೆಯ ಕಾರ್ಯಕ್ರಮವನ್ನ ಸಂಚಾಲನೆ ಮಾಡಲಿದ್ದಾರೆ, ನಿರ್ವಹಣೆ ಮಾಡಲಿದ್ದಾರೆ ಹುಬ್ಬಳ್ಳಿಯ ಶ್ರೀಮತಿ ಅನುಪಮಾ ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನ ಮುಂದುವರಿಸಬೇಕು ಅಂತ ಹೇಳಿ ಅವರಿಗೆ ನಾನು ಈ ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇನೆ. ಅನುಪಮಾ ಪಾಟೀಲ್ ಅವರೇ, ನೀವು ಯು ಕ್ಯಾನ್ ಕಂಟಿನ್ಯೂ ಪ್ಲೀಸ್. ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಮಂದಾರ ವೇದಿಕೆ ಮತ್ತು ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಶರಣ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರ ನೇತೃತ್ವದಲ್ಲಿ ಮತ್ತು ವಚನ ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಚಿಂತಕರಾದಂತಹ ಶರಣ ಶ್ರೀ ಶಂಕರ್ ದೇವನೂರ್ ಅಪ್ಪನವರ ಮಾರ್ಗದರ್ಶನದೊಂದಿಗೆ ಇವತ್ತು 112ನೆಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ ನಡೆಯುತ್ತಿದೆ. ಆಗಮಿಸಿದಂತಹ ಎಲ್ಲ ಶರಣರಿಗೆ ಶರಣಾರ್ಥಿಗಳು. ಈಗ ಇಂದಿನ ಕಾರ್ಯಕ್ರಮದ ಒಂದು ಕಿರು ನೋಟ ನೋಡೋಣ. ಮೊದಲನೇದಾಗಿ ಕುಮಾರಿ ಅವಂತಿಕಾ ಪಾಟೀಲ್ ಅವರಿಂದ ವಚನ ಪ್ರಾರ್ಥನೆ, ಸ್ವಾಗತ. ನಂತರ ನಮ್ಮ ಅತಿಥಿ ಉಪನ್ಯಾಸಕರಾದ ಶ್ರೀಮತಿ ವಿಜಯಲಕ್ಷ್ಮಿ ಪುಟ್ಟಿ, ಕುಲಸಚಿವರು, ಮೌಲ್ಯಮಾಪನ, ಹಾವೇರಿ ವಿಶ್ವವಿದ್ಯಾಲಯ ಹಾವೇರಿ ಇವರಿಂದ ಅಕ್ಕ ಮಹಾದೇವಿ ಮತ್ತು ಇತರ ಶರಣೆಯರ ಜಗತ್ತು ಒಂದು ತೌಲನಿಕ ಅಧ್ಯಯನ ಎಂಬ ವಿಷಯದ ಕುರಿತು ಉಪನ್ಯಾಸ. ನಂತರ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರು ಉಪನ್ಯಾಸದ ಬಗ್ಗೆ ಪ್ರಶ್ನೋತ್ತರ ಮತ್ತು ಸಂವಾದ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ. ಹಾಗೆಯೇ ಶರಣ ಸಮರ್ಪಣೆಯನ್ನು ನಡೆಸಿಕೊಡ್ತಾರೆ. ಇದಿಷ್ಟು ಇವತ್ತಿನ ಕಾರ್ಯಕ್ರಮ. ಇನ್ನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ, ಚನ್ನಮಲ್ಲಿಕಾರ್ಜುನಯ್ಯ ಎಂಬ ಮಹಾದೇವಿ ಅಕ್ಕನ ವಚನದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ವಚನ ಪ್ರಾರ್ಥನೆ ಕುಮಾರಿ ಅವಂತಿಕಾ ಪಾಟೀಲ್ ಅವರಿಂದ. ಅದಕ್ಕೂ ಮೊದಲು ಒಂದು ಪುಟ್ಟ ಪರಿಚಯವನ್ನು ಮಾಡಿಕೊಡ್ತೀನಿ. ಹೊಸ ಬಾಲ ಪ್ರತಿಭೆಗಳನ್ನ ಬೆಳಕಿಗೆ ತರುವಲ್ಲಿ ನಮ್ಮ ವಚನ ಮಂದಾರ ವೇದಿಕೆ ಯಾವಾಗಲೂ ಮುಂಚೂಣಿಯಲ್ಲಿರುತ್ತದೆ. ಅದೇ ರೀತಿ ಇವತ್ತ ಇನ್ನೊಂದು ಬಾಲ ಪ್ರತಿಭೆಯ ಪರಿಚಯ ಈ ವೇದಿಕೆಯಲ್ಲಿ ಮಾಡಿಕೊಡಲಾಗ್ತಿದೆ. ಅವಂತಿಕಾ ಪಾಟೀಲ್ ಅವರು ನರಗುಂದದ ಲಯನ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ 1ನೇ ತರಗತಿಯನ್ನ ಓದ್ತಿದ್ದಾರೆ. ಶಾಲೆಯಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಚನಗಳನ್ನ ಹೇಳುವಲ್ಲಿ ಮತ್ತು ಮಹಾದೇವಿಕನ ಪಾತ್ರವನ್ನ ನಿರ್ವಹಿಸಿ ಕಾರ್ಯಕ್ರಮವನ್ನ ಕೊಟ್ಟು ಅದರಲ್ಲಿ ಪ್ರಥಮ ಬಹುಮಾನವನ್ನ ಪಡೆದಿದ್ದಾರೆ. ಈ ಮಗುವಿನ ಈ ಸಾಧನೆಯಲ್ಲಿ ತಾಯಿ ಪೂಜಾ ಅವರ ಪಾತ್ರವು ಬಹುದೊಡ್ಡದು. ಈಗ ವಚನ ಪ್ರಾರ್ಥನೆ ಅವಂತಿಕಾಯಿಂದ. ಇನ್ನೊಂದು ಚಿಕ್ಕ ಮಗುಂದು ಹೇಳಿಲ್ಲ ನೀವು ಹೆಸರು. ಅವ್ರ ತಂಗಿ ತನಿಷ್ಕಾ ಅಂತ, ಅವಳು ಈಗ 3 ವರ್ಷದವಳು. ಅವಳು ಒಂದು ವಚನ ಹೇಳ್ತಾಳೆ. ಪೂಜಾ. ನಮಸ್ಕಾರ ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಅವಂತಿಕಾ ಪಾಟೀಲ್. ನಾನು 1ನೇ ತರಗತಿಯ ಓದುತ್ತಿರುವೆನು.
ನನ್ನ ಊರು ನರಗುಂದ. ಬಸವಣ್ಣರ ವಚನಗಳು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ಯಾರು ಇಲ್ಲವಯ್ಯ ಕೂದಲ ಸಂಗಮ ದೇವ. ಇನ್ನೊಂದು ಬಸವಣ್ಣರ ವಚನ. ನಿದ್ದಿಸಿದರೆ ನಿದ್ದಿಸಲಿ ಬಿಡು, ಆರೋಪಗಳ ಹೊರಸಲಿ ಬಿಡು, ನೋವಿಸಿದರೆ ನೋವಿಸಲಿ ಬಿಡು, ಸಪ್ಪಿಸಲಿ ಬಿಡು, ಮನ ಬಂದಂತೆ ಕೂಗಾಡಲಿ ಬಿಡು, ಸುಮ್ಮನಿದ್ದ ಬಿಡು, ಅವರವರ ಬುದ್ಧಿ ಅವರ ಹೆಗಲಿಗೆ, ನೊಂದುಕೊಳ್ಳದಿರು, ಮಾರುತ್ತರ ನೀಡದಿರು, ಸುಮ್ಮನಿದ್ದ ಬಿಡು, ದೇವರಂತಿದ್ದ ಬಿಡು, ದೇವರಾಗಿ ಬಿಡು. ಇನ್ನೊಂದು ಬಸವಣ್ಣರ ವಚನ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಾಶಿ ರಾಮೇಶ್ವರದಲ್ಲಿ ಇರುವ ದೇವರು ದೇವರಲ್ಲ, ತನ್ನನ್ನು ತಾನುಡಿಸದೆ ತಾನೇ ದೇವರನ್ನೋಡ ಕೂಡಲ ಸಂಗಮ ದೇವ. ಅಕ್ಮಾದೇವಿಯರ ವಚನ. ನಮಗೆ ನಮ್ಮ ಲಿಂಗದ ಚಿಂತೆ, ನಮಗೆ ನಮ್ಮ ಭಕ್ತರ ಚಿಂತೆ, ನಮಗೆ ನಮ್ಮ ಆದ್ಯರ ಚಿಂತೆ, ನಮಗೆ ನಮ್ಮ ಚನ್ನ ಮಡಿಕ ಚಿಂತೆ ಅಲ್ಲವೇ ಲೋಕದ ಚಿಂತೆ ನಮಗೆ ಕನ್ನ. ಧನ್ಯವಾದಗಳು. ತನ್ನ ಮುದ್ದಾದ ಧ್ವನಿಯಿಂದ ವಚನಗಳನ್ನು ಹೇಳಿದ ಅವಂತಿಕಾಗೆ ಧನ್ಯವಾದಗಳು. ಈಗ ಸ್ವಾಗತ ಕಾರ್ಯಕ್ರಮ. ಅಲ್ಲ, ಇನ್ನೊಂದು ಪುಟ್ಟ ಹುಡುಗಿ ಹೇಳ್ಸ್ಲಿಲ್ಲ ನೀವು. ಹೇಳ್ತಾಳನು ಪೂಜಾ? ಹೇಳ್ಸ್ರಿ ಹೇಳ್ಸ್ರಿ. ಹೇಳ. ಸಲಲಿ ನಿದ್ದಿಸಲಿ ಆರೋಪಗಳ ಹೊರಸಲಿ ಬಿದ್ದು, ನೂಸಲಿ ಬಿದ್ದು, ಶಪಿಸಲಿ ಬಿದ್ದು, ಮರ ಬಂತಂತೆ ಕೂಗಲು ಸುಮ್ಮನಿದ್ದೇವೆ, ಅವರವರ ಬುದ್ಧಿ ಅವರ ನಂದ ಕಲ್ಲದೆ ಮಾರುತ್ತರ ಸುಮ್ಮನಿದ್ದೇವೆ, ದೇವರಂತೆ ದೇವರಾಗಿದೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಾಶಿ ರಾಮೇಶ್ವರ ಇರುವ ದೇವರಲ್ಲ, ತನ್ನನ್ನು ತಾನೇ ದೇವರು ಸಂಗಮ ದೇವ. ಇಬ್ರು ಮಕ್ಕಳು ಬಹಳ ಚೆನ್ನಾಗಿ ಹೇಳಿದ್ರು. ತಮ್ಮ ಮುದ್ದಾದ ಧ್ವನಿಯಿಂದ ವಚನಗಳನ್ನು ಹೇಳಿದ ಅವಂತಿಕಾ ಪಾಟೀಲ್ ಮತ್ತು ತನಿಷ್ಕಾಗೆ ನಮ್ಮ ವೇದಿಕೆ ಪರವಾಗಿ ಧನ್ಯವಾದಗಳು. ಈಗ ಸ್ವಾಗತ ಕಾರ್ಯಕ್ರಮ. ಮೊದಲು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ವೇದಿಕೆಯ ಮಾರ್ಗದರ್ಶಕರಾದ ಶ್ರೀ ಶಂಕರ್ ದೇವನೂರ್ ಅವರಿಗೆ ಮತ್ತು ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಗೆ ಹಾಗೂ ಸಹ ಸಂಯೋಜಕರಾದ ಡಾಕ್ಟರ್ ಸರ್ವಮಂಗಲ ಸಕ್ರಿ ಮತ್ತು ಡಾಕ್ಟರ್ ರಾಜೇಶ್ವರಿ ಶೀಲ್ವಂತರ್ ಅವರಿಗೆ ನಮ್ಮ ವಚನ ಮಂದಾರ ವೇದಿಕೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆಯನ್ನು ಮಾಡಿದಂತಹ ಕುಮಾರಿ ಅವಂತಿಕಾ ಪಾಟೀಲ್ ಅವರಿಗೆ ಮತ್ತು ತನಿಷ್ಕಾ ಪಾಟೀಲ್ ಅವರಿಗೆ ಮತ್ತು ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಪುಟ್ಟಿ ಅವರಿಗೆ ನಮ್ಮ ವಚನ ಮಂದಾರ ವೇದಿಕೆಯ ಪರವಾಗಿ ಹೃದಯಪೂರ್ವಕವಾದ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಶರಣೆಯರಿಗೆ ಆತ್ಮೀಯವಾದ ಸ್ವಾಗತ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ಬಂದಿದ್ದೇವೆ. 12ನೇ ಶತಮಾನದ ವಚನಕಾರರಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರುವ ಹೆಸರು ಮಹಾದೇವಿ ಅಕ್ಕನದು. ಕ್ರಾಂತಿಕಾರಕ ಚಿಂತನೆಗಳಿಗಿಂತ ಭಕ್ತಿ ಭಾವದ, ವೈರಾಗ್ಯದ, ಸಾಮಾಜಿಕ ಚಿಂತನೆಗಳ ವಚನಗಳನ್ನ ರಚಿಸಿ ಕನ್ನಡದ ಮೊಟ್ಟ ಮೊದಲನೇ ಕವಯತ್ರಿ ಅನಿಸಿಕೊಂಡಿದ್ದಾರೆ. ಅಂತಹ ಧೀರೋದಾತ್ತ ಮಹಾದೇವಿ ಅಕ್ಕನ ಬಗ್ಗೆ ಉಪನ್ಯಾಸ ನೀಡುತ್ತಿದ್ದಾರೆ ನಮ್ಮ ವಿಜಯಲಕ್ಷ್ಮಿ ಪುಟ್ಟಿ ಅಕ್ಕನವರು. ಅದಕ್ಕೂ ಮೊದಲು ಅವರ ಒಂದು ಪರಿಚಯವನ್ನ ಮಾಡಿಕೊಡ್ತೇನೆ. ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ ಅವರು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಚಿರಪರಿಚಿತ ಹೆಸರು. ಅವರು ಇಂಗ್ಲಿಷ್ ಪ್ರಾಧ್ಯಾಪಕರು, ಸಾಹಿತಿಗಳು, ವಿಮರ್ಶಕರು, ಭಾಷಣಕಾರರು, ಹಾಡುಗಾರರು ಮತ್ತು ನಾಟಕ, ಸಿನಿಮಾಗಳಲ್ಲಿ ನಟನೆ, ಹೀಗೆ ಬಹುಮುಖ ಪ್ರತಿಭೆಯುಳ್ಳವರು. ಅವರ ಅನೇಕ ಕಾರ್ಯಕ್ರಮಗಳು ರೇಡಿಯೋದಲ್ಲಿ ಕೂಡ ಬಿತ್ತರಗೊಂಡಿವೆ. ಇಂಗ್ಲಿಷ್ ಬಿಒಇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಮತ್ತು ಇಂಗ್ಲಿಷ್ ಪ್ರಾಧ್ಯಾಪಕರ ಸಂಘ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. BOS ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ.
ನ್ಯಾಕ್ ಕೋಆರ್ಡಿನೇಟರ್ ಆಗಿ ಮಹಾವಿದ್ಯಾಲಯಕ್ಕೆ ಸತತವಾಗಿ ಎ ಮತ್ತು A+ ಗ್ರೇಡ್ ತಂದ ಹೆಗ್ಗಳಿಕೆ ಇವರದ್ದು. NSS ಅಧಿಕಾರಿಯಾಗಿ 7 ವರ್ಷ ಸೇವೆ ಸಲ್ಲಿಸಿ ದೇಶಾದ್ಯಂತ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಕರ್ನಾಟಕ ರಾಜ್ಯ ಮತ್ತು ಕರ್ನಾಟಕ ಯೂನಿವರ್ಸಿಟಿಯ ಪ್ರತಿನಿಧಿಯಾಗಿ ಭಾಗವಹಿಸಿದ್ದಾರೆ. 2019ರಲ್ಲಿ ದುಬೈನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಪ್ರಮುಖ ಭಾಷಣಕಾರರಾಗಿ ಭಾಗವಹಿಸಿದ್ದಾರೆ. ಕೇರಳ, ಮೇಘಾಲಯ, ತ್ರಿಪುರ, ಪುಣೆಗಳಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ವೆಬಿನಾರ್ಗಳಲ್ಲಿ ಪ್ರಮುಖ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದಾರೆ. ಇನ್ನು 2011ರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಜ್ಯ ಮಟ್ಟದ ಉತ್ತಮ NSS ಸಂಯೋಜನಾ ಅಧಿಕಾರಿಯಾಗಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ. 2012ರಲ್ಲಿ ಸಿರಿಗನ್ನಡ ರಾಷ್ಟ್ರೀಯ ಪ್ರತಿಷ್ಠಾನ ಬೆಂಗಳೂರು ಇವರಿಂದ ಶಿಕ್ಷಣ ರತ್ನ ಪ್ರಶಸ್ತಿ, 2009ರಲ್ಲಿ ಉದಗಟ್ಟಿ ಸಂಸ್ಥಾನ ಬೆಳಗಾವಿಯಿಂದ ಅಮ್ಮ ಪ್ರಶಸ್ತಿ, ಮತ್ತ 2014ರಲ್ಲಿ ಲಯನ್ಸ್ ಕ್ಲಬ್ ಬೆಳಗಾವಿ ಅವರಿಂದ ಮತ್ತು 2019ರಲ್ಲಿ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಬೆಳಗಾವಿ ಅವರಿಂದ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಹಾಗೆಯೇ ಇಂಟರ್ನ್ಯಾಷನಲ್ ಯೂಟ್ಯೂಬರ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಹನಿಸಿದಷ್ಟು ಪ್ರೀತಿ ಎಂಬ ಕವನ ಸಂಕಲನಕ್ಕೆ ಅಖಿಲ ಭಾರತ ಕವಯತ್ರಿಯರ ಸಂಘ ದೆಹಲಿ ಇವರಿಂದ ರಾಷ್ಟ್ರ ಮಟ್ಟದ ಅಕ್ಕ ಮಹಾದೇವಿ ಪ್ರಶಸ್ತಿಯನ್ನ ಮತ್ತು ಜೀವಮಾನದ ಸಾಧನೆಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಹೀಗೆ ಇನ್ನು ಹಲವಾರು ಪ್ರಶಸ್ತಿಗಳು ವಿಜಯಲಕ್ಷ್ಮಿ ಅಕ್ಕನವರಿಗೆ ಸಂದಿವೆ. ಜಾಗತಿಕ ಲಿಂಗಾಯತ ಮಹಾಸಭೆ ಮಹಿಳಾ ಘಟಕ ಬೆಳಗಾವಿ, ಸಿರಿಗನ್ನಡ ರಾಷ್ಟ್ರೀಯ ಪ್ರತಿಷ್ಠಾನ ಮಹಿಳಾ ಘಟಕ ಬೆಳಗಾವಿ, DS ಕರ್ಕಿ ಪ್ರತಿಷ್ಠಾನ ಮಹಿಳಾ ಘಟಕ ಸೇರಿದಂತೆ ಇನ್ನು ಹಲವಾರು ಸಂಘಟನೆಗಳಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇನ್ನ ವಿಜಯಲಕ್ಷ್ಮಿ ಅಕ್ಕನವರನ್ನ ಸಾಹಿತಿಯಾಗಿ ನೋಡುವುದಾದ್ರೆ ಅವರ ಪ್ರಕಟಿತ ಪುಸ್ತಕಗಳು ಈ ಕೆಳಗಿನಂತಿವೆ. ಜೋಸೆಫ್ ಕಾರ್ನಾಡ್, ನಕ್ಕಿತ್ತು ತಲೆದಿಂಬು, ಭಾವ ಬಿಕರಿಗಿಲ್ಲ, ಹನಿಸಿದಷ್ಟು ಪ್ರೀತಿ, ಲವ್ ಪಾಲಿಸಿ, ಬಿನೀತ್ ದ ಮಾಸ್ಕ್, ಊರ್ಮಿಳೆಯ ಸೊಗತ ಮುಂತಾದ ಇನ್ನೂ ಅನೇಕ ಪುಸ್ತಕಗಳು ಪ್ರಕಟಗೊಂಡಿವೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮಾವೇಶಗಳಲ್ಲಿ ಮತ್ತು ಅನೇಕ ನಿಯತಕಾಲಿಕೆಗಳಲ್ಲಿ ವಿಜಯಲಕ್ಷ್ಮಿ ಅಕ್ಕನವರ ಅನೇಕ ಪ್ರಬಂಧಗಳು ಪ್ರಕಟಗೊಂಡಿವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇಂಗ್ಲಿಷ್ ವ್ಯಾಕರಣ ಕಲಿಸುತ್ತಿದ್ದು 3 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಅನ್ನು ಹೊಂದಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಅಕ್ಕನವರಿಗೆ ನಾವು ವೇದಿಕೆಯನ್ನು ಬಿಟ್ಟು ಕೊಡ್ತೇವೆ. ಸರ್ ಸೆಟ್ಟಿಂಗ್ ಕರೆಕ್ಟ್ ಐತ್ರಿ? Yes, you can. Hello. You can proceed. ಸೆಟ್ಟಿಂಗ್ ಕರೆಕ್ಟ್ ಇದೆಯಾ ಸರಿ. ಸರ್ ಇಲ್ಲಿ ಜೋರು ಮಳಿ ಐತಿ ಬೆಳಗಾವದಾಗ, ಅದೇನ್ ಡಿಸ್ಟರ್ಬೆನ್ಸ್ ಕೇಳ್ತಾ ಇದೆ ಏನ್ರಿ ನನ್ನ ಇದ್ರಾಗ? ಇಲ್ಲ ಏನಿಲ್ಲ, ಯು ಕ್ಯಾನ್ ಕಂಟಿನ್ಯೂ ಪ್ಲೀಸ್. ಮಾತಾಡ್ಬೋದಲ್ಲ ಸರ್? ಪ್ಲೀಸ್ ಕಂಟಿನ್ಯೂ. ಹಾ ಸರ್, ಎಲ್ಲರಿಗೂ ನಮಸ್ಕಾರ. ವಚನ ಮಂದಾರ ವೇದಿಕೆ 112ನೇಯ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯ ಅಡಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳಾದಂತ ಶ್ರೀಯುತರಾಂತ ವಿಜಯ್ ಕುಮಾರ್ ಕಮ್ಮಾರ್ ಅವರೇ, ಶಂಕರ್ ದೇವನೂರ್ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡ್ತಾ ಇರುವಂತಹ ಅನುಪಮಾ ಪಾಟೀಲ್ ಅವರೇ, ಹಾಗೇನೆ ಸರ್ವಮಂಗಳ ಸಕ್ರಿ ಅವರೇ, ಡಾಕ್ಟರ್ ರಾಜಶ್ರೀ ಶೀಲವಂತ್ ಅವರವರೇ, ಕಾರ್ಯಕ್ರಮದ ಪ್ರಾರಂಭವನ್ನ ತಮ್ಮ ತೊದಲು ನುಡಿಗಳಿಂದ ಅದ್ಭುತವಾಗಿ ಪ್ರಾರಂಭಿಸಿದಂತಹ ಮುದ್ದು ಮಕ್ಕಳು ಅವಂತಿಕಾ ಹಾಗೂ ಕನಿಷ್ಕಾ ಅವರೇ, ಹಾಗೇನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಎಲ್ಲ ನನ್ನ ಆತ್ಮೀಯ ಶರಣೆಯರಿಗೆ ಶರಣು ಶರಣಾರ್ಥಿಗಳು. ಅನೇಕ ವರ್ಷಗಳಿಂದ ಈ ಒಂದು ವೇದಿಕೆಯ ಮೇಲೆ ಶರಣ ಸಾಹಿತ್ಯವನ್ನ ಕುರಿತಾಗಿ, ವಚನ ಸಾಹಿತ್ಯವನ್ನ ಕುರಿತಾಗಿ ಅದ್ಭುತವಾದಂತಹ ಉಪನ್ಯಾಸಗಳು ಈಗಾಗಲೇ ಮೂಡಿ ಬಂದಿದ್ದಾವೆ. ಅಕ್ಕ ಮಹಾದೇವಿಯ ಬಗ್ಗೆ ಕೂಡ ಅನೇಕ ಇಲ್ಲಿ ಉಪನ್ಯಾಸಗಳು ಕೂಡ ಜರುಗಿ ಹೋಗಿದ್ದಾವೆ. ನಾನಿವತ್ತು ಅಕ್ಕ ಮಹಾದೇವಿ ಮತ್ತು ಇತರ ಮಹಿಳಾ ಮಣಿಗಳು ಒಂದು ತೌಲನಿಕ ಅಧ್ಯಯನ ಎನ್ನುವ ವಿಷಯವನ್ನ ತೆಗೆದುಕೊಂಡು ತಮ್ಮ ಎದುರುಗಡೆ ಬಂದಿದ್ದೇನೆ. ಆತ್ಮೀಯರೇ, ನಮ್ಮ ದೇಶ ಭಾರತದೊಳಗೆ ಮಹಿಳೆಯರ ಸ್ಥಿತಿಗತಿಗಳು ಅಂತ ನೋಡಿದಾಗ ವೇದಗಳ ಕಾಲದಿಂದಲೂ ಅವು ಉತ್ತಮ ಅಂತ ಅನ್ಸಿದ್ರು ಕೂಡ
ಸುಮಾರು ಸಾವಿರಾರು ವರ್ಷಗಳಿಂದ ಸ್ತ್ರೀಯರ ಸ್ಥಾನಮಾನಗಳು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ತುಂಬಾ ಹೀನ ಪರಿಸ್ಥಿತಿಯಲ್ಲಿದ್ವು ಅನ್ನೋದು ನಮಗ್ ಗೊತ್ತಿದೆ. ಒಂದ್ ಕಡೆ ಶಂಕರಾಚಾರ್ಯರು ಹೇಳ್ತಾರ, ಹೆಣ್ಣು ಅಂತಂದ್ರೆ ಅವಳು ನರಕಕ್ಕೆ ದಾರಿ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿಯೂ ಕೂಡ ವೈಶ್ಯ ಮತ್ತು ಶೂದ್ರರಲ್ಲಿ ಮಹಿಳೆ ಅಂದ್ರೆ ಪಾಪದ ಯೋನಿ ಅಂತ ನಿಕೃಷ್ಟವಾಗಿ ಕಾಣ್ತಾರೆ. ಆದ್ರೆ ಪ್ರಪಂಚದೊಳಗ ಯಾವುದೇ ಸಮಾಜ ಆಗಿರ್ಲಿ, ಆ ಸ್ತ್ರೀಯರಿಗೆ ಕೊಟ್ಟಿರುವಂತಹ ಸ್ಥಾನಮಾನಗಳಿಂದ ಆ ದೇಶದ, ಸಮಾಜದ ಸಂಸ್ಕೃತಿಯನ್ನ ನಾವು ಅಳೆಯಬಹುದು. ಪ್ರತಿಯೊಂದು ದೇಶದಲ್ಲಿ ಸ್ತ್ರೀಯರನ್ನ ಕಾಣುವಂತಹ ದೃಷ್ಟಿಕೋನ ಬೇರೆ ಬೇರೆ ಆಗಿರುತ್ತೆ. ಹಾಗೇನೆ ಅದು ಕಾಲ ಕಾಲಕ್ಕ ಬದಲಾಗ್ತಾ ಹೋಗ್ತಿರೋದನ್ನ ನಾವು ನೀವೆಲ್ಲ ಗಮನಿಸ್ತಾ ಇದ್ದೇವೆ. ಒಂದ್ ಕಡೆ ಹೇಳ್ತಾರ, ತೊಟ್ಟಿಲ ತೂಗುವ ಕೈ ಜಗತ್ತನ್ನೇ ತೂಗಬಲ್ಲು ಅಂತ ಹೇಳ್ತಾರೆ. ಅವರೆಲ್ಲ ಹಾಗನ್ನೋ ಹಾಗೆ ಹೆಣ್ಣು ಅಂತಂದಾಗ ಅವಳು ಜನ್ಮದಾತೆಯಾಗಿ, ಮಾತೆಯಾಗಿ, ಸಹೋದರಿಯಾಗಿ, ಸತಿಯಾಗಿ, ಸೊಸೆಯಾಗಿ, ಮಗಳಾಗಿ ಕುಟುಂಬವನ್ನು ನಿರ್ವಹಿಸ್ತಾಳೆ. ಹಾಗೇನೆ ನಾವು ಸ್ತ್ರೀಯನ್ನ ದೈವಿ ಸ್ವರೂಪದಲ್ಲಿ ಕೂಡ ನಾವು ನೋಡ್ತೀವಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ ನಾವು ಹೇಳ್ತೀವಿ. ವೇದಿಕೆ ಮೇಲೆ ಈ ತರ ಪುಂಖಾನುಪುಂಖ ಮಾತಾಡ್ತೀವಿ, ಆದ್ರೆ ಅದನ್ನ ಕೃತಿ ಒಳಗ ನಾವು ಅಷ್ಟಾಗಿ ಪಾಲಿಸೋದಿಲ್ಲ. ಇನ್ನು ಬಾಲ್ಯದೊಳಗ ತಂದೆ ನಮ್ಮನ್ನ ಸಲುತ್ತಾನೆ, ಯೌವನದಲ್ಲಿ ಗಂಡ ನಮ್ಮನ್ನ ಸಲುತ್ತಾನೆ, ಮುಪ್ಪಿನಲ್ಲಿ ಮಕ್ಕಳು ನಮ್ಮನ್ನ ರಕ್ಷಿಸ್ತಾರೆ. ಹಾಗಿದ್ರೆ ಮಹಿಳೆಗೆ ಸ್ವಾತಂತ್ರ್ಯ ಎಲ್ಲೈತಿ ಅನ್ನುವಂತ ಪ್ರಶ್ನೆ ನಮ್ಮೆಲ್ಲರ ಕಣ್ಮುಂದೆ ಬರುತ್ತೆ, ಮನಸ್ಸಿನಲ್ಲಿ ಬರುತ್ತೆ. ಇವೆಲ್ಲವುಗಳನ್ನ ಗಮನಿಸಿದಾಗ ಬಸವ ಧರ್ಮದೊಳಗ ಅದು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂತು ಅಂತ ಹೇಳ್ಬಹುದು. ಉದಾರ ತತ್ವಗಳನ್ನ ಒಳಗೊಂಡಂತಹ ಧರ್ಮ ಮಹಿಳೆಯರಿಗೆ ಉಚ್ಚ ಸ್ಥಾನವನ್ನ ನೀಡುತ್ತೆ. ಪುರುಷನಷ್ಟೇ ಸಮಾನವಾದ ಹಕ್ಕು, ಇಷ್ಟಲಿಂಗವನ್ನ ಧರಿಸುವಂತಹ ಒಂದು ಧಾರ್ಮಿಕ ಸಂಸ್ಕಾರವನ್ನ ನೀಡುತ್ತೆ. ಗ್ರಂಥಗಳನ್ನ ಪಠಿಸ್ಲಿಕ್ಕೆ, ದೀಕ್ಷೆಯನ್ನ ಪಡಿಲಿಕ್ಕೆ, ಹಾಗೇನೆ ಮೋಕ್ಷ ಪಡೆಯುವಂತಹ ಹಕ್ಕು ಇತ್ಯಾದಿಗಳನ್ನ ಇಲ್ಲಿ ನೀಡಲಾಗತ್ತೆ. ಒಂದ್ ಅಂಶ ಏನಪ್ಪಾ ಅಂತಂದ್ರ, ಇಲ್ಲಿ ಜಾತಿ ಭೇದ, ವರ್ಗ ಭೇದ, ವರ್ಣ ಭೇದ ಅವರು ಎಂದೂ ಮಾಡ್ಲಿಲ್ಲ. ವಿಧವೆಯರಿಗೆ ಪುನಃ ಮದುವೆಯಾಗುವಂತ ಅವಕಾಶವನ್ನ ನೀಡಿದ್ರು ನಮ್ಮ 12ನೇ ಶತಮಾನದ ಬಸವಾದಿ ಶರಣರು. ಇಷ್ಟೆಲ್ಲ ಸ್ಥಾನಮಾನಗಳನ್ನ ನೀಡಿ ಅವಳ ಒಂದು ಸ್ಥಾನವನ್ನ ಉತ್ತುಂಗಕ್ಕೆ ಅವ್ರು ಏರಿಸಿದ್ರು. ನೂರಾರು ಜನ ಶಿವಶರಣೆಯರು ಶಿವಾನುಭವದ ಅನುಭವ ಮಂಟಪದಲ್ಲಿ ಒಂದೇ ಒಂದು ವೇದಿಕೆ ಮೇಲೆ ಕುಳಿತುಕೊಂಡು ಅಧ್ಯಾತ್ಮದ ಬಗ್ಗೆ ಚರ್ಚಿಸುವಂತ ಒಂದು ದೃಶ್ಯ, ಹಾಗೇನೆ ಅವತ್ತಿನ ಸಮಾಜದಲ್ಲಿ ಇರುವಂತಹ ಅನೇಕ ಸಮಸ್ಯೆಗಳ ಬಗ್ಗೆ ಅಲ್ಲಿ ಚರ್ಚೆಯನ್ನ ಮಾಡಿ ಅವೆಲ್ಲವುಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತ ದೃಶ್ಯ ಬಹುಶಃ ಜಗತ್ತಿನ ಬೇರೆ ಯಾವುದೇ ಸಾಹಿತ್ಯದೊಳಗ ಕಂಡು ಬರೋದಿಲ್ರಿ ನಮಗೆ. ಇದು ಕನ್ನಡ ಸಾಹಿತ್ಯದ ಪುಣ್ಯ. ಯಾಕೆಂತಂದ್ರೆ ನಮ್ಮ ಶರಣರು ಮಹಿಳೆಯರ ಬಗ್ಗೆ ಅತ್ಯಂತ ಗೌರವವನ್ನ ಉಳ್ಳವರಾಗಿದ್ರು ಅನ್ನೋದು ನಾವು ಕೂಡ ಇವಾಗಲೇ ನೋಡಿದ್ದೀವಿ. ಸತಿಪತಿಗಳಿಂದ ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ ಹೇಳ್ತಾರೆ. ಹೆಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಅಂತ ಹೇಳ್ತಾರೆ. ಹೆಣ್ಣು ರಾಕ್ಷಸಿ ಅಲ್ಲ, ಅವಳು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೀಗೆ ನಮ್ಮ ಶರಣರು ಸ್ತ್ರೀಯನ್ನ ದೈವಿ ಸ್ವರೂಪದ ಕಂಡ್ರು. ಅವರ ಒಂದ್ ಕಡೆ ಹೇಳ್ತಾರೆ ಏನಪ್ಪಾ ಅಂತಂದ್ರ, ನಮ್ಮ ಶಿವ ಭಕ್ತರು ನಿಜ ಕೈಲಾಸಕ್ಕೆ ಹೋದರೆ ಅವರ ಅರಸಿಯರು ಪಾರ್ವತಿ ಸರಿ ಎಂದು ಭಾವಿಸಬೇಕು. ಅಂದ್ರೆ ಈ ವಿಚಾರದಲ್ಲಿ ಹೆಣ್ಣು ಗಂಡು ಎನ್ನುವ ಭೇದವಿಲ್ಲ ಅಂತ ಹೇಳ್ತಾರೆ. ದಾಸಿಮಯ್ಯನವರು, ಜೇಡರ ದಾಸಿಮಯ್ಯನವರು ಒಂದ್ ಕಡೆ ಹೇಳ್ತಾರೆ, ನಡುವೆ ಸುಳಿವ ಆತ್ಮನು ಹೆಣ್ಣು ಅಲ್ಲ ಗಂಡು ಎಲ್ಲ ಅನ್ನುವಂತಹ ಒಂದು ಉದಾತ್ತ ದೃಷ್ಟಿಕೋನವನ್ನ ಹೊಂದಿದ್ರು ನಮ್ಮ ಶರಣರು ಅನ್ನೋದನ್ನ ನಾವೀಗಾಗಲೇ ತಿಳ್ಕೊಂಡಿದ್ದೇವೆ. ಹಾಗಿದ್ರೆ ಇಂತಹ ಒಂದು ಶರಣ ಸಮೂಹದೊಳಗ ಅಕ್ಕ ಮಹಾದೇವಿ ಅಂತ ನೋಡಿದಾಗ ಅವಳು ಒಂದು ಧ್ರುವ ನಕ್ಷತ್ರದ ಹಾಗೆ ನಮ್ಗೆ ಗೋಚರಿಸ್ತಾಳೆ. ಅಕ್ಕನ ಬದುಕನ್ನ ನೋಡಿದಾಗ ಅದು ಹೋರಾಟದ ಬದುಕು, ಪ್ರತಿಭಟನೆಯ ಧ್ವನಿಯನ್ನ ಅವಳಲ್ಲಿ ಕಾಣ್ತೇವೆ. ರಾಜಭೋಗದಲ್ಲಿ ಯೋಗ ಬೀಜ ಅನ್ನೋ ಹಾಗೆ ಎಲ್ಲ ಅರಸೊತ್ತಿಗೆಯನ್ನ, ರಾಜಭೋಗ ಭಾಗ್ಯಗಳನ್ನ ಧಿಕ್ಕರಿಸಿ ಶರಣ ಸತಿ ಲಿಂಗಪತಿ ಅನ್ನುವಂತೆ ಸಮಾಜಕ್ಕನ ಒಂದು ಸವಾಲಾಗಿ ಬದುಕಿದಂತವಳು ನಮ್ಮ ಅಕ್ಕ. ನಾರಿ ಜಗತ್ತು ಅಂತ ನೋಡಿದಾಗ ನಮಗೆ ಇವತ್ತು ಒಬ್ಬರಿಗಿಂತ ಹೆಚ್ಚು ರಾಣಿಯರನ್ನ, ಚಕ್ರವರ್ತಿನಿಯರನ್ನ, ಸ್ವಾತಂತ್ರ್ಯ ಸೇನಾನಿಗಳನ್ನ, ಯೋಗಿನಿಯರನ್ನ, ವಿರಾಗಿಣಿಯರನ್ನ, ಅನೇಕ ಕವಿಯತ್ರಿಯರನ್ನ ಕಟ್ಟಿಕೊಟ್ಟಿದೆ. ಆದ್ರೆ ನಮಗೆ ಒಬ್ಬಳೇ ಒಬ್ಬ ಅಕ್ಕ ಮಹಾದೇವಿಯನ್ನ ಅದು ನಮಗೆ ಕೊಟ್ಟಿದೆ. ಗ್ರೀಕ್ ದೇಶದ ಸೋಫೋ ಅಂತ ಹೇಳ್ತೀವಿ, ಇಸಾಯಿಗಳ ತೆರೇಸಾ, ಕಾಶ್ಮೀರಿಯರ ಲಲ್ಲೇಶ್ವರಿ, ಅರೇಬಿಯಾದ ರಾಬಿಯಾ, ತಮಿಳರ ಅಂಡಾಳ್, ರಾಜಸ್ಥಾನದ ಮೀರಾ, ಹಾಗೇನೆ ಕರ್ನಾಟಕದವರೇ ಆದಂತಹ ಮುಕ್ತಾಯಕ್ಕ ಮತ್ತು ಹೆಳವನಕಟ್ಟೆ ಗಿರಿಯಮ್ಮ ಮೊದಲಾದವರು ಇಲ್ಲೇನು ಎನ್ನುವಂತ ಪ್ರಶ್ನೆ ನಮ್ಮ ಮನಸ್ಸಿನೊಳಗೆ ಬರುತ್ತದೆ.
ಆದ್ರೆ ಇವರೆಲ್ಲರೂ ಆಧ್ಯಾತ್ಮ ಸಾಗರದ ಅನರ್ಘ್ಯ ರತ್ನಗಳೇ. ಆದ್ರೆ ಅಕ್ಕನ ವ್ಯಕ್ತಿತ್ವ ಇವರೆಲ್ಲರಿಗಿಂತ ಹೆಚ್ಚು ಸಮಗ್ರವಾದುದು, ಹಾಗೇನೆ ತುಂಬಾನೇ ಸಂಕೀರ್ಣ ಕೂಡ ಅದಾಗಿತ್ತು. ಹಾಗಾಗಿ ಅದು ನಮಗ ಇವತ್ತಿಗೂ ಕೂಡ ಅನನ್ಯವಾಗಿ ಅದು ಕಾಣ್ತಾ ಇದೆ. ಸೋಫೋ ಅಂತ ಬಂದಾಗ, ಈ ಸೋಫೋಳ ಸಾಹಿತ್ಯವನ್ನ ನಾವು ನೀವೆಲ್ಲ ಗಮನಿಸಿದಾಗ ಅವಳ ಕವಿತೆಯಲ್ಲಿ ಕಲಾತ್ಮಕತೆಯನ್ನ ನೋಡ್ತೀವಿ, ಮೋಹಕ, ಮಾದಕ ಇವೆಲ್ಲವುಗಳನ್ನ ನೋಡ್ತೀವಿ. ಆದ್ರೆ ಅವಳ ಸಾಹಿತ್ಯದೊಳಗ ಬಹುರ್ಮುಖಿತ್ವ ಪಡೆದ ಸಫಲತೆಯನ್ನ ಅಂತರ್ಮುಖಿತ್ವ ಪಡಿಲಿಲ್ಲ. ಅಂದ್ರೆ ಬಹುರ್ಮುಖಿತ್ವ ಅಂತಂದಾಗ ಒಂಥರ ನಾವು ಎಕ್ಸ್ಟ್ರೋವರ್ಟ್ ಅಂತ ಹೇಳ್ತೀವಿ, ಅಂತರ್ಮುಖತೆ ಅಂತಂದಾಗ ಇಂಟ್ರೋವರ್ಟ್ ಅಂತ ಹೇಳ್ತೀವಿ. ಸೊ ಈ ಅಂತರ್ಮುಖಿತ್ವಕ್ಕ ಅಲ್ಲಿ ಸಾಫಲ್ಯ ಅವಳಿಗೆ ದೊರೆಯೋದಿಲ್ಲ. ಹಾಗೇನೆ ಅವಳ ಕವಿತೆಗಳಲ್ಲಿ ಬಹಳಷ್ಟು ಒಂದು ಖುಷಿಯನ್ನ ನೋಡ್ತೀವಿ, ಉಲ್ಲಾಸವನ್ನ ನೋಡ್ತೀವಿ. ಆದ್ರ ನಿಜ ಜೀವನದೊಳಗ ಆ ಉಲ್ಲಾಸ ಅವಳನ್ನ ನಿರಾಸೆಯಿಂದ ಪಾರು ಮಾಡ್ಲಿಲ್ಲ. ಸೊ ಹಾಗಾಗಿ ಸೋಫೋ ಇವತ್ತು ನಿರಾಸೆಯಲ್ಲೇ ಕೊನೆಗೆ ಅವಳು ಕಡಲ ಪಾಲಾಗಿದ್ದನ್ನ ನಾವು ಗಮನಿಸ್ತೇವ್ರಿ. ಇನ್ನ ತೆರೇಸಾ ಅಂತ ಬಂದಾಗ ವೈರಾಗ್ಯದ ನಿಧಿ, ಹಾಗೇನೆ ಒಂದು ಅಧ್ಯಾತ್ಮದ ವಿರಹ, ಈ ಎಲ್ಲವುಗಳು ಅವಳ ದಿವ್ಯನ ಜೀವನದಲ್ಲಿ ನಮಗೆ ಕಾಣ್ತಾ ಇದ್ವು. ಆದರೆ ತೆರೇಸಾಳಿಗೆ ಒಂದು ಉದಾತ್ತವಾದಂತಹ ಸಾಹಿತ್ಯ ಇಲ್ಲ ಎನ್ನುವಂತಹ ಕೊರತೆ ಅವಳಲ್ಲಿ ಕಾಡ್ತಾ ಇತ್ತು. ಇನ್ನು ರಾಬಿಯಾ ಅಂತ ಬಂದಾಗ ರಾಬಿಯಾಳಲ್ಲಿ ಒಂದು ಚಿಂತನಶೀಲತೆಯನ್ನ ನಾವು ಕಾಣ್ತೀವಿ, ಅರಿವಿನ ಹರವನ್ನ ಕಾಣ್ತೀವಿ, ಒಂದು ಪ್ರೇಮದ ಮಧುರ ವೇದನೆಯನ್ನು ಕೂಡ ಕಾಣ್ತೀವಿ. ಆದರೆ ಸಂಘರ್ಷ ಜನ್ಮದ ಒಂದು ಸಂಕೀರ್ಣತೆಯನ್ನ ಅವಳ ಸಾಹಿತ್ಯದಲ್ಲಿ ಕಾಣೋದಿಲ್ಲ. ಅಂದ್ರೆ ಸುಮ್ನ ಒಂದು ಮೊನೋಟನ ಸಾಗಿತ್ತು ಅಂತ ಅಂದ್ರೆ ಜೀವನ, ಅದಕ್ಕ ಒಂದು ಅರ್ಥ ಬರೋದಿಲ್ಲ. ಸ್ವಲ್ಪ ಸಂಕೀರ್ಣತೆ ಬೇಕು, ಸ್ವಲ್ಪ ಸಂಘರ್ಷತೆ ಇದ್ದಾಗ ಮಾತ್ರ ಆ ಜೀವನಕ್ಕೆ ಅರ್ಥ ಬರುತ್ತೆ ಎನ್ನುವಂಥದ್ದು. ಇನ್ನು ಕಾಶ್ಮೀರದ ಲಲ್ಲೇಶ್ವರಿ ಅಂತ ನೋಡಿದಾಗ ಕ್ರಿಸ್ತಶಕ 1935ರಲ್ಲಿ, ಅಂದ್ರೆ ಅಕ್ಕ ಮಹಾದೇವಿ ಐಕ್ಯವಾದ ಮೇಲೆ 6-7 ದಶಕಗಳ ತರುವಾಯ ಹುಟ್ಟಿದಂತಹ ಆ ಮಹಾಯೋಗಿನಿ. ಅಕ್ಕನಿಗೆ ಹಾಗೆ ಇವಳಿಗೆ ಒಂದೆರಡು ವಿಷಯಗಳಲ್ಲಿ ಸಾಮ್ಯವನ್ನ ನಾವು ನೋಡ್ತೀವಿ. ಅಕ್ಕ ಮಹಾದೇವಿ ಕೌಶಿಕನ ಮನೆಯಿಂದ ಹೊರಬಿದ್ದಂತೆ, ಲಲ್ಲೇಶ್ವರಿ ಕೂಡ ಸಾಂಪೌರದ ತನ್ನ ಗಂಡನ ಮನೆಯಿಂದ ಹೊರಬೀಳ್ತಾಳೆ. ಮನೆಯೊಳಗ ಪ್ರೀತಿಸುವಂತ ಮಾವ ಇರ್ತಾನೆ, ಆದ್ರೆ ಪೀಡಿಸುವ ಅತ್ತೆ, ಪ್ರೀತಿಯನ್ನೇ ಅರಿಯದ ಗಂಡ, ಇವರೆಲ್ಲರನ್ನ ತೊರೆದು ಅವಳು ಏನ್ ಮಾಡ್ತಾಳಪ್ಪ ಅಂತಂದ್ರೆ ಉಟ್ಟ ಬಟ್ಟೆಗಳನ್ನ ಕೂಡ ಕಳಚಿ ಬೀಸಾಡಿ ಹೊರಡ್ತಾಳೆ. ಲಲ್ಲೇಶ್ವರಿ ಬಗ್ಗೆ ಹೇಳ್ತಾ ಇರೋದು. ಹಾಗೆ ಕಾಶ್ಮೀರಿ ಭಾಷೆಯೊಳಗ ಲಲ್ಲ ಎಂದರೆ ಜೋಲು ಬಿದ್ದ ಕಿಬ್ಬೊಟ್ಟೆ. ಅಕ್ಕನಿಗೆ ಕೇಶರಾಶಿ ಕಾಮನ ಮುದ್ರೆಯ ಮುಚ್ಚಲು ನೆರವಾದಂತೆ ಲಲ್ಲೇಶ್ವರಿಗೆ ಈ ಜೋಲು ಬಿದ್ದ ಕಿಬ್ಬೊಟ್ಟೆ ಮರ್ಮಾಂಗವನ್ನ ಮುಚ್ಚಲಿಕ್ಕೆ ನೆರವಾಯ್ತು ಅಂತ ಹೇಳ್ತಾರೆ. ಹಾಗಾಗಿ ಅವಳನ್ನ ಲಲ್ಲ ದೀದಿ ಅಂತ ಕಾಶ್ಮೀರ ಒಳಗೆ ಕರೀತಾರೆ, ಲಲ್ಲ ಮಾತೆ ಅಂತಾರೆ, ಲಲ್ಲ ಯೋಗೀಶ್ವರಿ ಅಂತ ಕೂಡ ಇವತ್ತಿಗೂ ಕಾಶ್ಮೀರಲ್ಲಿ ಅವಳು ಪ್ರಸಿದ್ಧಳಾಗಿದ್ದಾಳೆ. ಮಕ್ಕ ಮಹಾದೇವಿ ತನ್ನ ದೂಷಕರ ಕೀಳು ನುಡಿಗಳಿಂದ ಕಂಗೆಡ್ಲಿಲ್ರೇಕೆ. ಒಂದ್ ಕಡೆ ವಚನದಲ್ಲಿ ಹೇಳ್ತಾರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದ ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆತೊರೆಗಳಿಗಂಜಿದೊಡೆಯಂತಯ್ಯ, ನೆರೆತೊರೆಗಳಿಗಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದ ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ, ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದ ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಚನ್ನ ಮಲ್ಲಿಕಾರ್ಜುನ ದೇವ ಕೆಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು,
ಸಮಾಧಾನಿಯಾಗಿರಬೇಕು. ಬಹುತೇಕ ಈ ವಚನ ತುಂಬಾನೇ ಒಂದು ಫೇಮಸ್ ಆಗಿರುವಂತದ್ದು. ತಾವೆಲ್ಲರೂ ಈ ವಚನವನ್ನ ಈಗಾಗಲೇ ಕೇಳಿದಿರಿ. ಆದ್ರೆ ಅಕ್ಕನ ವಚನಗಳಲ್ಲಿರುವಂತಹ ಒಂದು ಲಾಲಿತ್ಯವನ್ನ, ಶಬ್ದಕೋಶವನ್ನ, ಭಾಷೆಯನ್ನ, ಅವಳು ಬಳಸಿರುವಂತಹ ಪ್ರತಿಮೆಗಳನ್ನ, ಹಾಗೇನೆ ಅನುಭವವನ್ನ ನಾವು ಗಮನಿಸಿದಾಗ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಆ ಈ ವಚನ ಅಕ್ಕನ ಲೋಕದ ಅನುಭವವನ್ನ ನಮಗೆ ಸಾರ್ತಾ ಇದೆ. ಇಲ್ಲಿ ಯಾವುದೇ ಒಂದು ಮತದ ಬಗ್ಗೆ ಆಗ್ಲಿ, ಧರ್ಮದ ಬಗ್ಗೆ ಆಗ್ಲಿ ಅಕ್ಕ ನಿರೂಪಣೆ ಮಾಡೋದಿಲ್ಲ. ಯಾವುದೇ ತತ್ವದ ಬಗ್ಗೆ ಅವಳು ಮಾತಾಡೋದಿಲ್ಲ. ಆದ್ರೆ ಈ ವಚನದಲ್ಲಿ ನಾವು ಕಾಣ್ತಾ ಇರುವಂತದ್ದು ಲೋಕದ ಹಿತದೃಷ್ಟಿ. ಹಾಗೇನೆ ಅವಳ ಒಂದು ಆತ್ಮವಿಶ್ವಾಸವನ್ನ ಕಾಣ್ತೀವಿ. ಜೀವನದ ಶ್ರದ್ಧೆ, ಅಕ್ಕನ ಜೀವನದ ಶ್ರದ್ಧೆಯನ್ನ ನಾವು ಕಾಣ್ತಾ ಇದ್ದೀವಿ. ಹಾಗೇನೆ ಬೆಟ್ಟದ ಮೇಲೊಂದು ಅಂತ ಬಂದಾಗ ಬೆಟ್ಟದ ಧೀರ ಗಂಭೀರ ಭಾವ, ಹಾಗೇನೆ ಸಾಗರದ ಅಪಾರವಾದಂತಹ ಒಂದು ವಿಸ್ತಾರ, ಹಾಗೇನೆ ಸಂತೆಯ ಗೊತ್ತು ಗುರಿ ಇಲ್ಲದಂತಹ ಗಜಿಬಿಜಿ ಶಬ್ದ, ಇವೆಲ್ಲವುಗಳ ಸಾಮ್ಯವನ್ನ ಸೂಚಿಸಿ ಪ್ರಕೃತಿಯ ವ್ಯಾಪಾರವನ್ನ ಚಿತ್ರಿಸಿ ಕಾವ್ಯ ಧ್ವನಿಯಿಂದ ಜನತೆಗೆ ಹಿತೋಪದೇಶವನ್ನ ಮಾಡಿರ್ತಾಳೆ ಅಕ್ಕ. ನೋಡ್ರಿ, ಇವತ್ತು ಜನ ನಮಗ್ ತಿಳಿಯದೇನೋ ನಮ್ಮನ್ನ ನಿಂದಿಸ್ತಾರೆ, ನಮ್ಮ ಉತ್ಸಾಹಕ್ಕೆ ಭಂಗ ತರ್ತಾರೆ. ಆದ್ರೆ ಅದಕ್ಕೆ ಹೆದರದಂಗ ಧೈರ್ಯದಿಂದ ಧರ್ಮ ಮಾರ್ಗದಲ್ಲಿ ಮುನ್ನಗ್ಬೇಕು ಎನ್ನುವಂತ ಮಾತು ನಮ್ಮ ಹೃದಯವನ್ನ ತಟ್ಟುತ್ತೆ. ಹಾಗೇನೆ ಸೋತ ಮನಸ್ಸಿಗೆ ಅದು ಒಂದು ಪ್ರಾಣ ಸಂಜೀವಿನಿ ಹಾಗೆ ಅದು ನಮಗ ಭಾಸವಾಗುತ್ತೆ. ಹೀಗೆ ಅಕ್ಕ ಮಹಾದೇವಿ ತನಗೆ ತಾನೇ ಸಾಂತ್ವನ ನೀಡಿಕೊಂಡಂತೆ ಲಲ್ಲೇಶ್ವರಿ ಕೂಡ ತನ್ನನ್ನು ಕಾಡಿದಂತಹ ಪೀಡಿಸಿದ ಕೇಡಿಗಳಿಂದ ಕಂಗೆಡದೆ ಅವಳು ಕೂಡ ಯಾವ ತರ ನುಡಿತಾಳಪ್ಪ ಅಂತಂದ್ರೆ ಏನ್ ಹೇಳ್ತಾಳ ಲಲ್ಲೇಶ್ವರಿ ಅಂದ್ರೆ, ನನ್ನನ್ನ ನೀವು ಹೊಗಳ್ರಿ ಅಥವಾ ನನ್ನನ್ನ ತೆಗಳ್ರಿ, ಆದ್ರೆ ಒಳ್ಳೊಳ್ಳೆಯ ಮಾತುಗಳಿಂದ ನನ್ನನ್ನ ನೀವು ಹೊಗಳಿದ್ರು ಕೂಡ ನಾನು ಇವತ್ತು ಹರ್ಷಿಸೋದು ಇಲ್ಲ, ಇಲ್ಲಿ ವಿಷಾದಿಸೋದು ಇಲ್ಲ, ಅಂದ್ರೆ ಖುಷಿನೂ ಪಡಂಗಿಲ್ಲ, ನಾನು ದುಃಖನೂ ಪಡೋದಿಲ್ಲ ಅಂತ ಹೇಳಿ ಅವಳಿಗೆ ಬಂದಂತಹ ಅನೇಕ ಕಷ್ಟಗಳನ್ನ ದಾಟಿ ಅವಳು ಆ ಒಂದು ಸಿದ್ಧ ಅವಸ್ಥೆಗೆ ಮುಟ್ಟುವಂತದ್ದನ್ನ ಲಲ್ಲೇಶ್ವರಿ ಜೀವನದಲ್ಲಿ ನಾವು ಕಾಣ್ತೀವ್ರಿ. ಹಾಗಿದ್ರೆ ಇಲ್ಲಿ ನಂದ ಋಷಿ ನಸರುದ್ದೀನರೊಡನೆ ನಡೆದಂತಹ ಒಂದು ಪಾರಮಾರ್ಥಿಕ ಸಂವಾದದಲ್ಲಿಯೂ ಕೂಡ ಲಲ್ಲೇಶ್ವರಿ ಅವರು ಗೆಲ್ತಾರೆ. ನಾನು ಮಾಡೋದೆಲ್ಲ ಪೂಜೆ, ಆಡೋದೆಲ್ಲ ಮಂತ್ರ, ಪಡೆದಿದ್ದೆಲ್ಲ ಪೂಜಾ ದ್ರವ್ಯ, ನಡೆಯುವುದೆಲ್ಲ ತಂತ್ರ ಅಂತ ಸಾರುವ ಪರಮ ಉಚ್ಚ ಸ್ಥಿತಿಗೆ ಮತ್ತು ಸ್ಥಾನಕ್ಕೆ ಲಲ್ಲೇಶ್ವರಿ ಇರ್ತಾರೆ. ಎಲ್ಲ ದೃಷ್ಟಿಯಿಂದ ನೋಡಿದಾಗ ಇವಳದೊಂದು ಅದ್ಭುತವಾದಂತಹ ಜೀವನ. ಆದ್ರೆ ಅಕ್ಕನ ವಚನದಲ್ಲಿ ಕಾಣುವಂತಹ ಒಂದು ಭಾವ ಸೌಂದರ್ಯ, ಅನುಭವ, ಭೌತಿಕತೆಯ ಒಂದು ಹೃದಯ ಸಂಗಮವನ್ನ ಇಲ್ಲಿ ನಾವು ಕಾಣಕ್ ಸಾಧ್ಯ ಆಗುದಿಲ್ರಿ. ಈ ಲಲ್ಲೇಶ್ವರಿ ಅಂತ ಬಂದಾಗ ಇವಳ ವಾಕ್ಗಳಲ್ಲಿ ಅಂದ್ರೆ ಕವನಗಳು, ಇವಳ ವಾಕ್ಗಳಲ್ಲಿ ಅವೆಲ್ಲವುಗಳನ್ನು ನಾವು ಕಾಣೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಂದ ಋಷಿ ನಸರುದ್ದೀನರೊಡನೆ ಆಕೆ ನಡೆಸಿದಂತಹ ಪಾರಮಾರ್ಥಿಕ ಸಂವಾದಗಳು, ಅವುಗಳನ್ನ ಅನುಭವ ಮಂಟಪದಲ್ಲಿ ಅಕ್ಕ ಎದುರಿಸಿದ ಅಗ್ನಿ ಪರೀಕ್ಷೆ ಮುಂದೆ ಅವು ಸ್ವಲ್ಪ ಕಡಿಮೆ ಅಂತ ನಮಗೆ ಮತ್ತೆ ಭಾಸವಾಗುವಂಥದ್ದು. ಯಾಕೆ ಅಂತಂದ್ರೆ 12ನೇ ಶತಮಾನದೊಳಗ ಅಸಂಖ್ಯಾತ ಶಿವಶರಣರಿಂದ ರೂಪುಗೊಂಡಂಥದ್ದು, ಹಾಗೇನೆ ಅದರ ಆಚರಣೆ ಮತ್ತು ಮಹಾನುಭವಿಗಳ ಅನುಭವದ ವಿನಿಮಯವ ಈ ಒಂದು ಮಂಟಪ ಅಂತ ಅನಿಸ್ಕೊಂಡಿತ್ತು. ಇಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಅನೇಕ ಶಿವಶರಣರು ತಾವು ಕೂಡ ಅನುಭವ ಮಂಟಪದ ಸದಸ್ಯರಾಗ್ಬೇಕು ಅಂತ ಹೇಳಿ ಹಂಬಲಿಸಿ ಬರ್ತಾರೆ. ಹಾಗೇನೆ ಇಲ್ಲಿ ನೆಲೆ ನಿಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂತವರಲ್ಲಿ ಅಕ್ಕ ಕೂಡ ಒಬ್ಳು ಅನ್ನೋದು ನಮಗ್ ಗೊತ್ತಾಗುತ್ತೆ. ಸೊ ಅನುಭವ ಮಂಟಪದಲ್ಲಿ ಬಂದವರಿಗೆಲ್ಲ ಅಲ್ಲಿ ಧಾರಾಳವಾದಂತಹ ಒಂದು ಅವಕಾಶ ಇದ್ದಿದ್ದಿಲ್ರಿ. ಅಲ್ಲಿ ಜಾತಿ, ಧರ್ಮ, ಕುಲ, ಅಂತಸ್ತು, ಹೆಣ್ಣು ಅಂತನ್ನದೇ ಅಂತರಂಗದ ಗಟ್ಟಿತನವನ್ನ ಹೊರಗೆ ಹಚ್ಚದೆ ನಮ್ಮ ಶಿವಶರಣರು ಏನ್ ಮಾಡ್ತಿದ್ರಪ್ಪ ಅಂತಂದ್ರ ಯಾರನ್ನು ಅಲ್ಲಿ ಸೇರಿಸ್ಕೊಳ್ತಾ ಇರ್ಲಿಲ್ಲ. ಇವೆಲ್ಲವುಗಳನ್ನ ಅಕ್ಕ ಕೂಡ ಅಲ್ಲಿ ಎದುರಿಸ್ತಾರೆ. ಮೊದಲೇ ಅಕ್ಕನ ವ್ಯಕ್ತಿತ್ವ ಸಾಕಷ್ಟು ವಿಕಸನಗೊಂಡಿತ್ತು. ಅವರು ಅನುಭವ ಮಂಟಪದಲ್ಲಿ ಕಾಲಿಡುವಂತ ಪೂರ್ವದಲ್ಲಿ ಕಿನ್ನರಿ ಬೊಮ್ಮಯ್ಯನ ಪರೀಕ್ಷೆಯನ್ನು ಕೂಡ ಎದುರಿಸಿರ್ತಾರೆ. ಇದರಿಂದಲೇ ಅಕ್ಕ ಮಹಾದೇವಿಗೆ ಅಲ್ಲಮ ಪ್ರಭುಗಳ ಹಾಗೇನೆ ಚನ್ನ ಬಸವಣ್ಣನವರ ಹಾಗೇನೆ ಬಸವಣ್ಣನವರ ಅಪ್ರತಿಮ ಘಟಾನುಘಟಿಗಳ ಅನುಭವವನ್ನ ಅವರಿಗೆ ಒಲಿಸಿಕೊಳ್ಳಾಕ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ಅವಳಲ್ಲಿ ಬಂದಾಗ ಉದಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಅವ್ವ ಅಂತ ಕೇಳ್ತಾರೆ. ನಿನ್ನ ಪತಿ ಯಾರೆಂಬುದು ಹೇಳೆ ಎಲೆ ಅವ್ವ ಅಂತ ಅಲ್ಲೇ ಕೇಳ್ತಾರೆ. ಯಾಕೆ ಅಂತಂದ್ರ ವೀರಶೈವ ಧರ್ಮದೊಳಗ
ಸತಿಗೆ ಲೌಕಿಕ ಪತಿಯಾದ್ರೂ ಇರಬೇಕು, ಲಿಂಗ ಪತಿಯಾದ್ರೂ ಇರಬೇಕು. ಮುಕ್ತಾಯಕ್ಕ ಅಂತ ಬಂದಾಗ ಮಹಾದೇವಿ ಅಕ್ಕನಿಗೆ ಸಮಾನ ಸ್ಥಾನವನ್ನ ಅವಳು ಪಡಿತಾ ಇದ್ಲೇನೋ. ಆಕೆಯ ಜೀವನದ ಅನೇಕ ವಿವರಗಳು ನಮ್ಗ ಸಂಪೂರ್ಣವಾಗಿ ದೊರೆತಿಲ್ಲ. ಆದ್ರೆ ಇಲ್ಲಿ ಅಲ್ಲಮ್ಮ ಪ್ರಭುಗಳ ತೇರ್ಗಡೆ ಪರೀಕ್ಷೆ ಒಳ್ಳೆ ತೇರ್ಗಡೆಯನ್ನು ಹೊಂದಿದಂತ ಕೀರ್ತಿ ಅಕ್ಕ ಮುಕ್ತಾಯಿ ಅವರಿಗೂ ಕೂಡ ಇಲ್ಲಿ ಸಮಾನವಾಗಿ ಸಲ್ತದೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಅವರಿರುವರ ಜೀವನದಲ್ಲಿ ಇರುವಂತ ಈ ಸಾಮ್ಯ ಮುಂದೆ ಮುಕ್ತಾಯಿ ಸರಸ್ವತಿ ಷರತ್ತಿನಂತೆ ಅವಳು ಕೆಲ ಕಾಲ ಅವರು ಅದೃಶ್ಯವಾಗಿ ಬಿಡ್ತಾರೆ. ಅಕ್ಕನಾದರೂ ಅವರು ಎಲ್ಲ ಒಂದಿಷ್ಟು ಸರಸ್ವತಿಗಳನ್ನ ಅನೇಕ ಒಂದು ಸುಜ್ಞಾನದ ಒಂದು ಜ್ಞಾನವನ್ನ ಪಡ್ಕೊಂಡು ಅವರು ತ್ರಿವಿಧಾಮೃತದ ತೊರೆಯಾಗಿ ಹರಿಯೋದನ್ನ ನಾವು ನೋಡ್ತೀವಿ. ಹಾಗಿದ್ರೆ ಅಂಡಾಳ್ ಎನ್ನುವಂತಹ ಮತ್ತೊಬ್ಬ ಕವಿತ್ರಿ, ಆತ್ಮಸಮರ್ಪಣೆಗೆ ಇನ್ನೊಂದು ಹೆಸರು ಅಂತಂದ್ರೆ ಅಂಡಾಳ್ ಎನ್ನುವಂತ ಕವಿತ್ರಿ. ರಂಗನಾಥನ ಕೈ ಹಿಡಿಯಲೆಂದೇ ಹುಟ್ಟಿದಂತವಳು ಇವಳು. ಆಧ್ಯಾತ್ಮದ ವಿರಹಿಣಿಯಾಗಿ ಕಾಡಿರುವಂತ ಅವರ ಸುಂದರ ಸುಮಧುರ ಪಾಶ್ಚುರಗಳು ತಮಿಳು ಸಾಹಿತ್ಯಕ್ಕೆ ತೊಡವಾಗಿ ಶೋಭಿಸುತ್ತವೆ. ರಂಗನಾಥನ ಉಪಾಸಕಳಾಗಿದ್ದ ಅವಳಿಗೆ ಈ ವಿಶ್ವಮೋಹನನು ಮೋಹಿಸುವಷ್ಟು ಛಲವಾಗಿ ತಾನು ಕಾಣ್ಬೇಕು ಅಂದ ದೇವರು ಕೂಡ ಅವಳನ್ನು ಮೋಹಿಸ್ಬೇಕು. ಆ ರೀತಿಯಾಗಿ ನಾನು ಸುಂದರವಾಗಿ ಕಾಣ್ಬೇಕು ಎನ್ನುವಂತ ಒಂದು ತವಕ ಅವಳಲ್ಲಿತ್ತು. ಹಾಗೇನೆ ಅವನ ಅರ್ಚನೆಗಂತ ಹೇಳಿ ಕಟ್ಟಿದಂತಹ ಹಾರಗಳನ್ನ ಇವಳು ಏನ್ ಮಾಡ್ತಾಳಪ್ಪ ಅಂತಂದ್ರ ಮೊದಲು ತಾನೇ ಧರಿಸ್ತಾಳೆ. ಕನ್ನಡಿಯಲ್ಲಿ ತನ್ನ ರೂಪವನ್ನ ನೋಡ್ಕೊಂಡು ಅವನು ಒಲಿಯುವಷ್ಟು ನಾನು ಸುಂದರಳಾಗಿಲ್ಲವೇ ಎನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡ್ಕೊಡ್ತಾಳೆ. ಅಂದ್ರೆ ರಂಗನಾಥ ದೇವರು ತನ್ನನ್ನ ಒಲಿಯುವಷ್ಟು ನಾನು ಸುಂದರಿಯಾಗಿ ಕಾಣ್ತಾ ಇಲ್ವೇ ಎನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಅವಳು ಮಾಡ್ಕೊಂಡದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ತಪೋನಿರತ ಗಿರಿಜೆಯಂತೆ ಮನ್ಮಥ ನೆರವನ್ನು ಕೂಡ ಅವಳು ಕೊಡ್ತಾಳೆ. ಸುದೈವದಿಂದ ಇಲ್ಲಿ ಮನ್ಮಥ ದಹನ ಆಗೋದಿಲ್ಲ, ಉಗ್ರ ತಪಸ್ಸನ್ನ ಆಚರಿಸುವ ಅಗತ್ಯ ಉದ್ಭವಿಸೋದಿಲ್ಲ. ಆದ್ರೆ ರಂಗನಾಥ ಕನಸಿನಲ್ಲಿ ಬಂದು ಪೂಜಾರಿ ಹೇಳ್ತಾನೆ, ಮರ್ತ್ಯದ ಮಟ್ಟದಲ್ಲಿ ಇಲ್ಲಿ ಮದುವೆ ನಡೆದು ಹೋಗುತ್ತೆ ಅನ್ನೋದನ್ನ ನಾವು ಗಮನಿಸ್ತೇವ್ರಿ. ಬಹಿರಂಗ ಅಂತರಂಗದಲ್ಲಿ ಸತ್ವಶಾಲಿಯಾಗಿ ಬೆಳೆದಂತ ಅಕ್ಕನಿಗೂ ಕೂಡ ಎಲ್ಲೆಲ್ಲೂ ಕಂಡಿದ್ದು ಶಿವಾನಂದವೇ. ಅಕ್ಕ ಕೂಡ ದಿನೇ ದಿನೇ ಸಾಧನೆಯ ತುಡಿತಕ್ಕಾಗಿ ಹಂಬಲಿಸ್ತಾ ಇದ್ಲು. ಅವಳಿಗೆ ಲೌಕಿಕ ಆಸೆಗಳು ಸುಳಿದಾಡ್ಲಿಲ್ರಿ. ಇಲ್ಲಿ ಅಕ್ಕನ ವಿವಾಹ ಭವಿಯಾದ ಕೌಶಿಕನ ಒತ್ತಾಯಕ್ಕೆ ಮಣಿದು ಮದುವೆಯಾದರೆಂದು ಅಂತ ಹೇಳಿ ನಮ್ಮ ಪ್ರಾಚೀನ ಕವಿಗಳು ತಮ್ಮ ನಿಲುವನ್ನ ಮಂಡಿಸ್ತಾರೆ. ಆದ್ರೆ ಬಾಲ್ಯದಿಂದಲೂ ಅಕ್ಕ ಒಂದೇ ಒಂದು ಕನಸನ್ನ ಕಂಡಿರ್ತಾಳೆ, ಅದು ಚನ್ನಮಲ್ಲಿಕಾರ್ಜುನನಲ್ಲಿ ಅನಂತವಾಗಿ ಲೀನವಾಗ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಒಂದು ವಚನದಲ್ಲಿ ಅವ್ರು ಹೇಳ್ತಾರೆ ನೋಡ್ರಿ, ನಾವಂತೂ ನೂರಾರು ಕನಸುಗಳನ್ನ ಕಾಣ್ತೀವಿ. ಸಿಗ್ಮಂಡ್ ಫ್ರಾಯ್ಡ್ ಒಂದ್ ಕಡೆ ಹೇಳ್ತಾರೆ, ನಾವು ಬೆಳಿಗ್ಗೆ ಹೇಳದ್ರಾಗ ನೂರಾರು ಕನಸುಗಳನ್ನ ಕಂಡಿರ್ತೀವಿ, ಆದ್ರ ಬೆಳಿಗ್ಗೆ ಹೇಳೋದ್ರೊಳಗನ ಅದರಲ್ಲಿ ಎಲ್ಲ ಕನಸುಗಳು ನಮಗೆ ಮರೆತು ಹೋಗಿರ್ತಾವೆ. ಆದರೆ ಅಕ್ಕನ ಕನಸು ಒಂದೇ ಆಗಿತ್ತು. ಈಗಾಗ್ಲೇ ನಾನು ಹೇಳಿದ ಹಾಗೆ ಚನ್ನಮಲ್ಲಿಕಾರ್ಜುನನನ್ನ ತನ್ನ ಪತಿ ಅಂತ ಭಾವಿಸಿ ಅವನಲ್ಲಿ ಐಕ್ಯವಾಗುವಂಥದ್ದು. ಅದಕ್ಕೊಂದ್ ಕಡೆ ವಚನದಾಗ ಬರೀತಾರ, ಅಕ್ಕಿ ಅಡಕಿ ತೆಂಗಿನಕಾಯಿ, ಅಕ್ಕಿ ಅಡಕಿ ತೆಂಗಿನಕಾಯಿ ಕಂಡೆ ನವ್ವ, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ನಾನೊಂದ ಪುಟ್ಟ ಪುಟ್ಟ ಜಡೆಗಳ ಸುಳಿ ಪೊಲ್ಲ ಗೊರವನು ಭಿಕ್ಷಕ್ಕೆ ಬಂದಿದ್ದ ಕಂಡೆ ನವ್ವ, ಕಂಡೆ ನವ್ವ, ಕಂಡೆ ನವ್ವ, ಅಕ್ಕ ಕೇಳವ್ವ. ತುಂಬಾ ಸುಂದರವಾಗಿ ಅವಳು ಒಂದೇ ಕನಸನ್ನ ಕಂಡಿರ್ತಾಳೆ. ಹಾಗಾಗಿ ಈ ಒಂದು ವಚನದೊಳಗ ಆ ಒಂದು ಕನಸಿನ ಒಂದು ತಾತ್ಪರ್ಯ ಏನಿತ್ತು ಅನ್ನೋದನ್ನ ಕೂಡ ಅವರು ಸಾದರ ಪಡಿಸ್ತಾರೆ. ಹಾಗಾಗಿ ಲೌಕಿಕಕ್ಕೆ ಅವರು ಒಂದ್ ಕಡೆ ಮತ್ತೆ ಬರೀತಾರೆ, ಹರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸು ಮಾಡಿದ್ದೆ, ಲೌಕಿಕಕ್ಕೊಬ್ಬ ಗಂಡನೇ ಪಾರಮಾರ್ಥಿಕಕ್ಕೊಬ್ಬ ಗಂಡ, ನನ್ನ ಗಂಡ ಚನ್ನಮಲ್ಲಿಕಾರ್ಜುನನಲ್ಲದೆ ಮಿಕ್ಕಿದ ಗಂಡರೆಲ್ಲ ಆ ಮುಗಿಲ ಮರೆಯ ಗೊಂಬೆಗಳು ನೋಡ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಬಸವ ಧರ್ಮದೊಳಗ
ಸತಿಪತಿಗಳ ಭಾವ ಮತ್ತು ಭಕ್ತಿ ಏಕರೂಪವಾಗಿರ್ಬೇಕ್ರಿ. ಅಂದ್ರೆ ಒಂದ್ ಕಡೆ ಗಂಡ ಶಿವಲಿಂಗ ದೇವರ ಭಕ್ತನಾಗಿರ್ತಾನೆ, ಒಂದ್ ಕಡೆ ಹೆಂಡತಿ ಅವಳು ಮಾರಿ ಮಸಣಿಯ ಭಕ್ತರಾಗಿದ್ಲು ಅಂತಂದ್ರೆ ಅವರಿಬ್ಬರ ಸಾಧನೆಗೆ ತುಂಬಾ ತೊಂದರೆ ಆಗತ್ತೆ. ಹಾಗಾಗಿ ನಮ್ಮ ಶರಣರು ಹೇಳೋ ಹಾಗೆ ಸತಿಪತಿಗಳು ಒಂದಾಗಿ ಮಾಡುವ ಸೇವೆ ಹಿತವಾಗಿಪ್ಪದು ಶಿವಂಗೆ ಅಂತ ಹೇಳ್ತಾರೆ. ಆದ್ರೆ ಅಕ್ಕ ಮಹಾದೇವಿಯ ಒಂದು ವಿಷಯವನ್ನ ನೋಡಿದಾಗ ಕೌಶಿಕ ಶಿವನ ಭಕ್ತ ಆಗಿರೋದಿಲ್ಲ. ಅವಳ ಬಹಿರಂಗದ ಸೌಂದರ್ಯಕ್ಕೆ ಮನಸೋತು ಬಲಾತ್ಕಾರದ ಬೆದರಿಕೆಯನ್ನು ಒಡ್ಡಿದಾಗ ಅವಳು ವಿವಸ್ತ್ರಳಾಗಿ ತನ್ನ ದೇಹವನ್ನ ಮುಚ್ಚಿ ವೈರಾಗ್ಯದಿಂದ ಕಲ್ಯಾಣದ ಕಡೆಗೆ ಪ್ರಯಾಣಿಸುವುದನ್ನ ನಾವೀಗಾಗ್ಲೇ ಕೇಳಿದೀವ್ರಿ. ಹಾಗೇನೆ ಈ ಅಕ್ಕ ಒಲ್ಲದೇ ಇದ್ರೂ ಕೂಡ ಗಂಡನ ಕೈ ಹಿಡಿತಾಳೆ. ಕೈ ಹಿಡಿಯೋದಕ್ಕಿಂತ ಮುಂಚೆ ಚನ್ನ ಮಲ್ಲಿಕಾರ್ಜುನನಿಗಾಗಿ ಅವಳು ಬಹಳಷ್ಟು ಪರಿತಪಿಸಿರುವುದನ್ನ ಒಂದು ವಚನದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಅಕ್ಕ ಮಹಾದೇವಿಯವರು. ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲು ತನ್ನನೆ ಸುತ್ತಿ ಸಾವಂತೆ. ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ಮುಂದೆ ಹೇಳ್ತಾರೆ, ಮನ ಬಂದುದನ್ನ ಬಯಸಿ ಬೇವುತ್ತಿದ್ದೇನಯ್ಯ ಅಂತ ಹೇಳ್ತಾ ಅಕ್ಕ ಮಹಾದೇವಿ ಈ ತರ ಒಲ್ಲದ ಗಂಡನನ್ನ ಕೈ ಹಿಡಿದಿದ್ಲು. ಆದ್ರೆ ಅಕ್ಕನಂತೆ ಒಲ್ಲದ ಗಂಡನ ಕೈ ಹಿಡಿದು ಕೆಸರಿನಲ್ಲಿ ಬಿದ್ದ ಪಶುವಿನಂತೆ ದೆಸೆಗೆ ಬಾಯಿ ಬಿಡುವ ಪ್ರಮೇಯವಾಗ್ಲಿ, ಹಾಗೇನೆ ದಾರಿ ಉದ್ದಕ್ಕ ಕಾಕಪೋಕರಿಂದ ಹೋಟೆಲ್ಗೆ ಒಳಗಾಗುವ ಒಂದು ಸಂದರ್ಭವಾಗ್ಲಿ, ಹಾಗೇನೆ ಪ್ರಭುದೇವರಿಂದ ಪರೀಕ್ಷಿತಳಾಗುವ ಸನ್ನಿವೇಶ, ಇಂತಹ ಎಲ್ಲ ಸನ್ನಿವೇಶಗಳು ಅಂಡಾಳಳ ಬಾಳಿನಲ್ಲಿ ಕಾಣೋದಿಲ್ಲ. ಒಂದು ಕಂಪೇರಿಟಿವ್ ಸ್ಟಡಿ ಮಾಡಿ ನೋಡಿದಾಗ ಈ ತರಹದ ಒಂದಿಷ್ಟು ನಮಗ ಪರಿಣಾಮಗಳು ಕಂಡು ಬರ್ತವೆ. ಇನ್ನು ಹೆಳವನಕಟ್ಟೆ ಗಿರಿಯಮ್ಮ ಅಂತ ಬಂದಾಗ ಇವರು ಕೂಡ ಹೆಚ್ಚು ಕಡಿಮೆ ಅಂಡಾಳಳ ಸಾಧನೆಯನ್ನೇ ಇವರು ಕೂಡ ಮಾಡಿದ್ದಾರೆ. ಅಕ್ಕನನ್ನ ಹಲವು ಬಗೆಯಲ್ಲಿ ಹೋಲುವ ಅಧ್ಯಾತ್ಮ ಜ್ಯೋತಿ ಅಂತಂದ್ರೆ ಮೀರಾಬಾಯಿ ಅಂತ ನಮಗ ಗೋಚರಿಸ್ತಾರೆ. ಇವರಿಬ್ಬರ ನಡುವೆ ಸುಮಾರು 3 ಶತಮಾನಗಳ ಅಂತರ ಇದ್ರೂ ಕೂಡ ಕನ್ನಡ ನಾಡಿನ ಉಡುತಡಿಯ ಅಕ್ಕ ಮಹಾದೇವಿ, ರಾಜಸ್ಥಾನದ ಕುಡುಕಿಯ ಮೀರಾ, ಇವರಿಬ್ಬರ ಜೀವನ ಮತ್ತು ಸಾಧನೆ ಮತ್ತು ಸಂದೇಶದಲ್ಲಿ ಆಶ್ಚರ್ಯಕರವಾದಂತಹ ಹೋಲಿಕೆಗಳನ್ನ, ಸಾಮ್ಯಗಳನ್ನ ನಾವು ಕಾಣ್ತೀವ್ರಿ. ಹಾಗೇನೆ ಮಹಾದೇವಿಯೇ ಮತ್ ಮೀರಾ ಆಗಿ ಹುಟ್ಟಿದ್ರೇನೋ ಅನ್ನುವಷ್ಟರ ಮಟ್ಟಿಗೆ ಇಲ್ಲಿ ಸಾಮ್ಯತೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಿದ್ರೆ ಇಬ್ಬರಲ್ಲಿಯೂ ಕೂಡ ಚಿಕ್ಕಂದಿನಿಂದ ಅಕ್ಕ ಮಲ್ಲಿಕಾರ್ಜುನನ ಮಡದಿಯಾಗಕ್ಕ ಹಾರೈಸ್ತಾರೆ, ಹಂಬಲಿಸ್ತಾರೆ. ಮೀರಾ ಗಿರಿಧರನ ಗೋಪಾಲನ ಸತಿಯಾಗ್ಲಿಕ್ಕೆ ಹಾತೊರೆದ್ಲು. ಈ ಸಾವ ಕೆಡುವ ಗಂಡರನ್ನ ಒಯ್ದು ಒಲೆ ಒಳಗಿಕ್ಕುವಂತ ಅಕ್ಕ ಹೇಳಿದ್ರೆ, ಏ ಐಸೆ ವರೋಂಕೋ ಮೈ ಕ್ಯಾ ಕರು ಜೋ ಜನಮ್ಮೆ ಅವ್ರ ಮರ್ಜಾಯೆ ವರ್ವರಿಯೇ ಏಕ್ ಸಾವರಿಯಾರಿ ಅಂತ ಹಿಂದಿ ಒಳಗ ನಮ್ಮ ಮೀರಾ ಹೇಳ್ತಾರೆ. ಹುಟ್ಟಿ ಸಾಯುವ ವರನನ್ನ ನಾನೇನು ಮಾಡ್ಲಿ, ಒಬ್ಬನೇ ಒಬ್ಬನಾದ ಕೃಷ್ಣನ ಕೈಯನ್ನೇ ಹಿಡಿಯುವೆ ಅಂತ ಮೀರಾ ಕೂಡ ತಮ್ಮ ಒಂದು ಸಾಹಿತ್ಯದಲ್ಲಿ ಸಾರ್ತಾರೆ. ಇಬ್ಬರು ಹುಟ್ಟಿದ ಮನೆಯನ್ನ ತೊರೆದು ಸಂಪ್ರದಾಯದ ವಿರೋಧಿಗಳಾಗಿ ಬದುಕುವುದನ್ನ ನಾವು ನೋಡ್ತೀವಿ. ಹಾಗೇನೆ ಸಂತೆಯೊಳಗೊಂದು ಮನೆಯ ಮಾಡಿ ಅಂತ ನಾನು ಹೇಳಿದೆ. ಈಗ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಅಂತಂದಾಗ ಇಲ್ಲಿ ಮೀರಾಬಾಯಿ ಕೊಯಿ ನೀಂದೋ ಕೊಯಿ ಬೀಂದೋ ಗುಣ ಗೋವಿಂದ್ ಕಾ ಗಾಸ್ಮ ಅಂತ ಹೊರಟ್ರು. ಅಂದ್ರೆ ಬಂಜೆ ಬೇನೆಯನ್ನ ಅರಿಯಳು, ಮಲತಾಯಿ ಮದ್ದ ಬಲ್ಲಳೆ ಮುದ್ದ ಬಲ್ಲಳೆ, ನೊಂದ ನೋವ ನೋಯದವರೆತ್ತ ಬಲ್ಲರು ಅಂತ ಹೇಳಿ, ಬೇರಾ ದರದ್ ಕೊಯ್ ನಹ ಜಾನೆ ಗಾಯಲ್ ಕಿ ಗತಿ ಗಾಯಲ್ ಜಾನೆ ಅನ್ನೋ ಹಾಗೆ ಹೂವಿನ ಹಾಸಿಗೆಯನ್ನ ತೊರೆದು ಮುಳ್ಳು ಚೆಲ್ಲಿದ ಮಾರ್ಗದಲ್ಲಿ ಅವರಿಬ್ರು ಮುಂದುವರಿತಾರೆ. ಯಾರೂ ಇಲ್ಲದವಳಂತ ಹೇಳಿ ಅಳಿಲುಗೊಳ್ಳಲು ಬೇಡ ಕಂಡಯ್ಯ, ಏನ ಮಾಡಿದಡೆಯೋ ನಾನು ಅಂಜುವವಳಲ್ಲ, ತರಗಲೆಯ ಮೇಲಿಂದು ನಾನೇನು ಸುರುಗಿಯ ಮೇಲೊರಗಿ ನಾನೇನು, ಚನ್ನ ಮಲ್ಲಿಕಾರ್ಜುನಯ್ಯ ಕರಕರ ಕಾಡಿ ನೋಡಿದೊಡೆ ಒಡಲನು ಪ್ರಾಣವನು ನಿಮಗೊಪ್ಪಿಸಿ ಶುದ್ಧಳಹೆನೆಂದು ಅಂತ ಅಕ್ಕ ಮಹಾದೇವಿ ಅಂದ್ರೆ. ಮತ್ತೆ ಒಂದ್ ಕಡೆ ಮೀರಾ ಹೇಳ್ತಾರೆ, ಲೋಕ್ ಲಾಜ್ಕಿ ಕಾಣನಯಾನು ನಿರ್ಭಯ್ ನಿಸಾನ್ ಸಂಸ್ಕಾ ಹೋಗಾಯಿ
ಮೀರಾ ಸರಣ್ ಸಬಲ್ ಕಿ ಗಿರಿಧಾರಕಿ ಅಂತ ಅವ್ರು ಹಿಂದಿ ಒಳಗೆ ಹೇಳ್ತಾರೆ. ಅಂದ್ರೆ ಗಂಡೆದೆಯೂ ಕೂಡ ನಡುಗುವಂತಹ ಗಂಡುತನದೊಡನೆ ಇವರಿಬ್ಬರು ಮುನ್ನಡೀತಾರೆ. ಎಲ್ಲಾ ಸಂಕಷ್ಟಗಳನ್ನ ಸಹಿಸ್ತಾ, ನಿಂದೆಗಳನ್ನ ಸಹಿಸ್ತಾ, ಕಟಕೆಗಳ ನಂಜಿನ ಗುಟುಕುಗಳನ್ನ ಕುಡಿತಾ ಇವರು ನಡೀತಾ ಹೋಗ್ತಾರೆ. ಒಂದ್ ಕಡೆ ಅಕ್ಕಮಹಾದೇವಿ ಹೇಳ್ತಾರೆ, ಮತ್ತೆ ಹಸಿವಾದೊಡೆ ಭಿಕ್ಷಾನ್ನಗಳಿದ್ದವು, ತೃಷೆಯಾದೊಡೆ ಹಳ್ಳ ಬಾವಿಗಳಿದ್ವು ಅಂತ ಹೇಳ್ತಾರೆ. ಶಯನಕ್ಕೆ ಹಾಳು ದೇಗುಲಗಳಿದ್ದವು, ಚನ್ನಮಲ್ಲಿಕಾರ್ಜುನ ನನ್ನ ಆತ್ಮ ಸಂಘಾತಕ್ಕಿದ್ದನು ಅಂತ ಅಕ್ಕಮಹಾದೇವಿ ಹೇಳಿದ್ರೆ, ಕೊಲ್ಲಲ್ಲಂತ ಹೇಳಿನ ರಾಣ ಕಳಿಸಿದ ವಿಷವೇ ಮೀರಾಳಿಗೆ ಅಮೃತವಾಗಿರುವುದನ್ನ ನಾವು ನೋಡ್ತೀವಿ. ಇಷ್ಟೆಲ್ಲ ಕಷ್ಟಗಳ ಸರಮಾನೆಗಳ ಮೇಲೆ ನಡೆದಂತಹ ಅಕ್ಕ ಕಲ್ಯಾಣಕ್ಕೆ ಹೋದ್ರೆ, ಮೀರಾ ಬೃಂದಾವನಕ್ಕ ಹೋದಾಗ ಅವರಿಬ್ಬರಿಗೂ ದೊರೆತಂತ ಸ್ವಾಗತ ಒಂದೇ ವಿಧವಾಗಿರುತ್ತೆ. ಸತಿ ನೀನು ಇತ್ತಲೇಕೆ ಬಂದೆಯವ್ವ ಅಂತ ಕೇಳಿದ್ದನ್ನ ನಾವು ಈಗಾಗ್ಲೇ ಓದಿದ್ವಿ. ಆದ್ರೆ ಇಲ್ಲಿ ವೃಂದಾವನದೊಳಗ ಜೀವ ಗೋಸ್ವಾಮಿಗಳು ಅಂತಿರ್ತಾರೆ. ಅವರು ಹೆಣ್ಣು ಎನ್ನುವಂತ ಕಾರಣದಿಂದ ಮೀರಾಬಾಯಿಯನ್ನ ನೋಡಾಕ ಕೂಡ ನಿರಾಕರಿಸ್ತಾರೆ. ಮೀರಾಬಾಯಿ ಹೆಣ್ಣು ಅನ್ನೋ ಕಾರಣಕ್ಕೆ ಅಲ್ಲಿ ಜೀವಸ್ವಾಮಿ ಅವರು ಬೃಂದಾವನದೊಳಗ ಅವಳನ್ನ ನೋಡಾಕನು ನಿರಾಕರಿಸ್ತಾರೆ. ಅಲ್ಲಮ್ಮ ಅಕ್ಕರ ಸಂವಾದವನ್ನ ನಾವು ಈಗಾಗ್ಲೇ ಹಿಂದೆ ನೋಡಿದೇವ್ರಿ. ಆದ್ರೆ ಮೀರಾ ಜೀವ ಗೋಸ್ವಾಮಿಗೆ ಕೊಟ್ಟಂತಹ ದಿಟ್ಟ ಉತ್ತರವನ್ನ ನಾವು ಗಮನಿಸ್ಬೇಕು. ಅವ್ರು ಹೇಳ್ತಾರೆ, ಸ್ವಾಮೀಜಿ, ಕೃಷ್ಣನೊಬ್ಬನೇ ಪುರುಷನೆಂದು ನಾನು ತಿಳಿದಿದ್ದೆ. ವೃಂದಾವನದಲ್ಲಿ ಅವನ ಇನ್ನೊಬ್ಬ ಪ್ರತಿಸ್ಪರ್ಧಿ ಇರುವನೆಂದು ಇದೀಗ ಗೊತ್ತಾಯಿತು ನನಗೆ. ಸ್ತ್ರೀ ಮುಖವನ್ನ ನೋಡುವುದು ಕೂಡ ಪಾಪವೆಂದು ತಿಳಿದ ನೀವು ರಾಧಾ ಪೂಜೆಯನ್ನೆಂತು ಮಾಡುವಿರಿ, ರಾಧಾ ಮಾಧವರ ಮಧುರ ಭಕ್ತಿಯನ್ನ ಹೇಗೆ ಬೋಧಿಸುವಿರಿ ಅಂತ ಹೇಳಿ ಇಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ. ಅಕ್ಕನ ನಿಲುವನ್ನು ನೋಡಿದಾಗ ಇದೇ ಗಂಡ ಮಲ್ಲಿಕಾರ್ಜುನ ಎನ್ನ ದೇವ ಅಂತ ಹೇಳ್ತಾರೆ. ಹಾಗೇನೆ ಚನ್ನಮಲ್ಲಿಕಾರ್ಜುನನೆಂಬ ಗುರುವಂಗೆ ಜಗವೆಲ್ಲ ಹೆಣ್ಣು ನೋಡ ಅಂತ ಅಕ್ಕ ಅಂದ್ರೆ, ಪುರುಷನೊಬ್ಬನೇ ಕೃಷ್ಣ ಅಂತ ಮೀರಾ ಈ ಗಂಡು ಹೆಣ್ಣಿನ ಭೇದ ಭ್ರಾಮಕವನ್ನ ಅವರು ಎತ್ತಿ ತೋರಿಸ್ತಾರೆ. ಇದು ಭೇದ ಭ್ರಾಮಕ ಅನ್ನೋದನ್ನ ಅವರು ಎತ್ತಿ ತೋರಿಸ್ತಾರೆ. ಹಾಗೇನೆ ಈ ಸ್ತ್ರೀ ಪುರುಷರ ಸಮಾನತೆಯ ಒಂದು ಸಂದೇಶ ಅವ್ರು ಬೀರ್ತಾರೆ. ಯಾರರ ಮೆಚ್ಲಿ ಯಾರರ ಬಿಡ್ಲಿ, ನಮಗ್ ಏನ್ ಸರಿ ಅನಿಸ್ತದೆ ಅದನ್ನ ನಾವು ನಿರ್ಭಯವಾಗಿ ಮಾಡ್ತೀವಿ ಅಂತ ಮತ್ತೆ ನಿರೂಪಿಸ್ತಾರೆ. ನಮ್ಮ ಅಂತರಂಗದ ಆರಾಧ್ಯ ಮೆಚ್ಚದಿದ್ರೆ ಹೇಗೆ ಎನ್ನುವ ಪ್ರಶ್ನೆ ಕೂಡ ಅವರನ್ನ ಅಧೀರರನ್ನಾಗಿ ಮಾಡ್ಲಿಲ್ಲ ಅನ್ನೋದನ್ನ ನಾವು ಗಮನಿಸ್ಬೇಕ್ರಿ. ಭಗವಂತ ಮೆಚ್ಚಲಿ ಅಥವಾ ಬಿಡ್ಲಿ, ನಾವು ಅವನನ್ನ ಮೆಚ್ಚಿದ್ರೆ ಸಾಲದೆ, ಅವನು ಮೆಚ್ಚಬೇಕೆಂಬ ಇಚ್ಛೆಯಾದ್ರೂ ಯಾಕಿರ್ಬೇಕು ಅಂತ ಹೇಳಿ ಅವರು ಒಂದು ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅಂತ ಹೇಳ್ತೀವಿ, ತಮ್ಮನ್ನ ತಾವೇ ಪ್ರಶ್ನಿಸ್ಕೊಳ್ತಾರೆ. ಅಂತೆಯೇ ಈ ಆತ್ಮ ಪ್ರತ್ಯಯದ ಉಕ್ಕಡಕ್ಕೆ, ಅಯ್ಯ ನೀ ಕೇಳಿದಿದ್ದರೆ ಕೇಳು, ಕೇಳದಿದ್ದರೆ ಮಾಡು, ನಾನಿನ್ನ ಹಾಡಿಲ್ಲದೆ ಸೈರಿಸಲಾರೆನಯ್ಯ. ಅಯ್ಯ ನೀ ಮೆಚ್ಚಿದರೆ ಮೆಚ್ಚು, ಮೆಚ್ಚದಿದ್ದರೆ ಮಾಡು, ನಾನಿನ್ನ ನಪ್ಪಿದಲ್ಲದೆ ಸೈರಿಸಲಾರೆನಯ್ಯ ಅಂತ ಅಕ್ಕಮಹಾದೇವಿ ಒಂದ್ ಕಡೆ ಹೇಳಿದ್ರೆ, ಮೀರಾ ಕೂಡ ಇದೇ ತರಹದ ಒಂದು ಶಪಥವನ್ನ ಮಾಡ್ತಾರೆ. ಏನ್ ಹೇಳ್ತಾರ ಮೀರಾ ಅಂದ್ರ, ಜಾವೋ ಹರಿ ನಿರ್ಮೋಹಕ ದಾರೆ ಜಾಗೆ ದಾರಿ ಪ್ರೀತ್. ಅಂದ್ರೆ ಹರಿ ಹೋಗು, ನೀನು ನಿರ್ಮೋಹಿ, ನಿನ್ನ ಪ್ರೀತಿ ನನಗ ಗೊತ್ತಿದೆ. ಅಂದ್ರೆ ದೇವರಿಗೆ ಕೂಡ ಸವಾಲು ಹಾಕ್ತಾರೆ, ನೀನು ಪ್ರೀತಿಯನ್ನ ವ್ಯಕ್ತಪಡಿಸಿದ್ರು ಪರವಾಗಿಲ್ಲ, ನಿನ್ನ ಪ್ರೀತಿ ನನಗ ಗೊತ್ತಿದೆ ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಮುಂದ ಇವರಿಬ್ರು ಯಾವ ಒಂದು ಲೆವೆಲ್ಗೆ ಹೋಗ್ತಾರಪ್ಪ ಅಂತಂದ್ರ, ಗಂಡಿನ ಮುಂದೆ ಮಂಡೆ ಯೂರದ, ತಾವು ಒಲಿದ ಪರಮಾತ್ಮನನ್ನ ಅಂಗಲಾಚಿ ಕೂಡ ಬೇಡದ, ದೈನ್ಯಕ್ಕೆ ಎಡೆ ನೀಡದ, ಆತ್ಮವಿಶ್ವಾಸವನ್ನ ಕೈ ಬಿಡದ ಇವರಿಬ್ಬರು ನಾರಿ ಗೌರವವನ್ನ ಪಾನೆತ್ತರಕ್ಕೆ ಎತ್ತುತ್ತಾರೆ. ನೋಡ್ರಿ, ಇಲ್ಲಿ ಆದ್ರೂ ಕೂಡ ಅಕ್ಕನ ಒಂದು ವಿಶಿಷ್ಟತೆ ವಿಶೇಷತೆ ಈ ಮೀರಾಳ ಜೀವನದಲ್ಲಿ ಕೂಡ ನಮ್ಗೆ ಕಾಣ್ಬರುವುದಿಲ್ಲ ಅನ್ನುವಂಥದ್ದು ಓದುಗರ ಒಂದು ಅಭಿಪ್ರಾಯ. ಇಲ್ಲಿ ಉಡುತಡಿಯಿಂದ ಕಲ್ಯಾಣಕ್ಕೆ, ಕಲ್ಯಾಣದಿಂದ ಶ್ರೀಶೈಲಕ್ಕೆ ಅಕ್ಕ ಕೈಕೊಂಡ ಪಯಣ ಆಧ್ಯಾತ್ಮ ಸಾಧನೆಯ ಒಂದು ಪಯಣವನ್ನ ನಾವು ನೀವೆಲ್ಲ ಓದಿದಾಗ ಕೇಳಿದಾಗ ಅದು ಮೈಯನ್ನ ನವಿರೆಬಿಸುವಂತಹ ಒಂದು ಅದ್ಭುತ ಪಯಣ. ಕೌಶಿಕನ ಪ್ರಕರಣ ಅದೆಷ್ಟು ಅಂತರಂಗದ ತುಮುರುಗಳಿಗೆ, ಕರುಳಿನ ಕೋಲಾಹಲಗಳಿಗೆ ಕಾರಣವಾಯಿತು ಅನ್ನೋದನ್ನ ನೆನೆಸ್ಕೊಂಡಾಗ ಅಕ್ಕನಲ್ಲದೆ ಇನ್ನಾರು, ಸರ್ ಲೈಟ್ ಬೇಕ್ರಿ, ಕರೆಂಟ್ ಹೋತು. ಮಾತೇಶ್ ಕಂಟಿನ್ಯೂ ಮಾಡಿ. ಅದೇ ಸರ್ ಕರೆಂಟ್ ಹೋತ್ರಿ ಇಲ್ಲೇ ಇರ್ಲಿ, ಕಂಟಿನ್ಯೂ ಮಾಡಿ, ವಾಯ್ಸ್ ಇಸ್ ಕ್ಲಿಯರ್. ಅಲ್ಲ ಸರ್, ನನ್ ಕರೆಂಟ್ ಹೋಗಿದ್ದಿಲ್ಲ, ಏನ್ ಕಾಣುವಂತ ಒಂದ ಸೆಕೆಂಡ್, ಒನ್ ಸೆಕೆಂಡ್ ಪ್ಲೀಸ್. ಮಾತೇಶ್ ಮೊಬೈಲ್ ಕೊಡ್ರಿ ಸರ್ ನಿಮ್ದ.
ಲವಣ ಪಾಪದ ಹೇಳಿ ಸೊಕ 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 ಬರತ್ತಿದೆ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಕರೆಂಟ್ ಹೋದ್ರಿ ಇಲ್ಲೊಮ್ಮೆ. ಇಟ್ಸ್ ಓಕೆ. ಜಸ್ಟ್ ಫ್ಯೂ ಸೆಕೆಂಡ್ಸ್ ಯು ನೀಡ್ ಟು ವೇಟ್. ಓಕೆ. ಎಸ್ ಸರ್. ಓಕೆ. ಸೊ ಇದೇ ಶಪಥವನ್ನ ಮೀರಾ ಕೂಡ ಮಾಡ್ತಾಳೆ, ಜಾವೋ ಹರಿ ಎನ್ನುವಂಥದ್ದು. ಆದ್ರೆ ಇವರಿಬ್ಬರ ಒಂದು ಹೋಲಿಕೆಗಳನ್ನ ನಾವು ಗಮನಿಸಿದಾಗ ಅಕ್ಕನ ಒಂದು ತೀವ್ರತೆ ಮತ್ತೆ ಮೀರಾಳಲ್ಲಿಯೂ ಕೂಡ ನಮಗೆ ಕಾಣಿಸಿಗೋದಿಲ್ಲ. ಸೊ ಹಾಗೇನೆ ಉಡುತಡಿಯಿಂದ ಕಲ್ಯಾಣಕ್ಕೆ, ಕಲ್ಯಾಣದಿಂದ ಶ್ರೀಶೈಲಕ್ಕೆ ಅಕ್ಕ ಕೈಗೊಂಡ ಪ್ರಯಾಣ ಒಂದು ಅದ್ಭುತವಾದಂತಹ ಆಧ್ಯಾತ್ಮದ ಪಯಣವನ್ನ ನಾವೀಗಾಗ್ಲೇ ಗಮನಿಸಿದೇವ್ರಿ. ಈ ಕೌಶಿಕನ ಪ್ರಕರಣ ಅವಳಿಗೆ ಅದೆಷ್ಟು ಸಮಸ್ಯೆಗಳನ್ನ, ಅಂತರಂಗದ ತುಮುಲುಗಳನ್ನ, ಹಾಗೇನೆ ಅನೇಕ ಕೋಲಾಹಲಗಳಿಗೆ ಕಾರಣವಾಯ್ತು ಅಂತ ನೆನೆದಾಗ ಬಹುಶಃ ಅಕ್ಕನ ಜಗದಾಗ ಮತ್ತೆ ಯಾರಾದ್ರೂ ಇದ್ರು ಕೂಡ ಆ ಒಂದು ಅಗ್ನಿ ಪರೀಕ್ಷೆ ಒಳಗೆ ಜಯಶಾಲಿ ಆಗ್ತಿರ್ಲಿಲ್ವೇನೋ ಅಂತ ಅನಿಸ್ತದೆ. ಇಲ್ಲಿ ಅಲ್ಲಮಪ್ರಭು ಮತ್ತು ಅಕ್ಕ ಮಹಾದೇವಿಯರ ಒಂದು ಸಂವಾದದ ಮುಂದೆ ಜೀವ ಗೋಸ್ವಾಮಿ ಮೀರಾರವರ ವಾಗ್ವಾದ ಎಲ್ಲೋ ಒಂದ್ ಕಡೆ ಸಪ್ಪೆ ಅಂತ ಅನಿಸುವಂಥದ್ದು. ಅಕ್ಕನ ವಚನಗಳ ವೈಶಿಷ್ಟ್ಯದಂತಿರಲಿ, ಆಕೆಯ ಹಾಡುಗಬ್ಬಗಳನ್ನ, ಯೋಗಾಂಗ ತ್ರಿವಿಧಿಯನ್ನ, ಸೃಷ್ಟಿಯ ವಚನವನ್ನ, ಹಾಗೇನೆ ಕೊರವಂಜಿ ವಚನವನ್ನ ಬರೆದಿರೋದನ್ನ ನೋಡಿದಾಗ ಆಕೆಯ ಪ್ರತಿಭೆಯ ಹಲವು ಮಗ್ಗಲುಗಳಿಗೆ ನಮ್ಮನ್ನ ಅದು ಪರಿಚಯಿಸುತ್ತೆ. ಹಾಗಿದ್ರೆ ಒಂದು ಬದುಕು ನಮ್ಮೆಲ್ಲರನ್ನ ಬೆಕ್ಕಸಗೊಳಿಸುವಂಥದ್ದು. ಇವಳ ಈ ಒಂದು ಅನುಪತೆಯ ಗುಟ್ಟೇನು ಅಂತ ನೋಡಿದಾಗ ಇಲ್ಲಿ ಡಾಕ್ಟರ್ ಅಲೆಕ್ಸಿಸ್ ಕೆರೆಲ್ ಒಂದ್ ಕಡೆ ಹೇಳ್ತಾರೆ, ಇಟ್ ಈಸ್ ಸರ್ ನಿಮ್ ಮೊಬೈಲ್ ಕೊಡ್ರಿ ಸರ್. ಯಾಕೆ ಇವತ್ತು ಕರೆಂಟ್ ಹೋತು ಅಗೇನ್ ಸಾರಿ. ಅಲೆಕ್ಸಿಸ್ ಕೆರೆಲ್ ಅವರು ಹೇಳದನ್ನ ನೋಡಿದಾಗ ಅವ್ರು ಒಂದ್ ಕಡೆ ಹೇಳ್ತಾರೆ, ಅಕ್ಕನ ಒಂದು ಈ ಅನುಪತಿಗೆ ಏನು ಕಾರಣಪ್ಪ ಅಂತಂದಾಗ, ಇಟ್ ಈಸ್ ಡೇಂಜರಸ್ ಟು ಬಿ ಎಕ್ಸ್ಕ್ಲೂಸಿವ್ಲಿ ಆನ್ ಇಂಟೆಲೆಕ್ಚುವಲ್ ಆರ್ ಅ ಮಿಸ್ಟೇಕ್, a logician or an intuitive, a scientist or a poet. It is by simultaneous upward trend of her intellectual, moral, aesthetics, and religious faculty that one can attain the highest level compatible with her inherited latent powers ಅಂತ ಹೇಳ್ತಾರೆ. ಅಕ್ಕನ ಈ ಎಲ್ಲ ಸಹಜ ಶಕ್ತಿಗಳನ್ನ ನೋಡ್ತೀವ್ರಿ. ಅಕ್ಕ ಎಲ್ಲೋ ಒಂದ್ ಕಡೆ ತುಂಬಾನೇ ಒಂಥರ ನಮಗೆ ಮಲ್ಟಿಫೆಸೆಟೆಡ್ ಅನ್ನಿಸ್ತಾರೆ, ಬಹುಮುಖ ವ್ಯಕ್ತಿತ್ವ ಹೊಂದಿದಂತ ಅಕ್ಕ ಅನ್ನಿಸ್ತಾರೆ. ಅವಳ ಬುದ್ಧಿಶಕ್ತಿ, ಅವಳ ನೈತಿಕ ಶಕ್ತಿ, ಅವಳ ಸೌಂದರ್ಯ ಉಪಾಸನೆಯ ಶಕ್ತಿ, ಧರ್ಮದ ಅನುಸಂಧಾನದ ಶಕ್ತಿ, ಇವೆಲ್ಲವುಗಳನ್ನ ಅಕ್ಕ ವರವಾಗಿ ಪಡೆದುಕೊಂಡಿದ್ಲು. ಅವೆಲ್ಲವುಗಳ ಸಕಾಲಿಕ ಸಮನ್ವತೆಯನ್ನ ಸಾಧಿಸ್ಲಿಕ್ಕೆ ಅವಳು ತನ್ನ ಜೀವನವನ್ನ, ಸರ್ವಸ್ವವನ್ನ ಪಣಕ್ಕೆ ಒಡ್ಡಿದ್ದನ್ನ ನೀವು ನೋಡ್ತಾ ಇದ್ದೀವಿ. ಹಾಗಿದ್ರೆ ಬರಿಯ ಭೌತಿಕತೆ, ಕೇವಲ ಅನುಭವ, ತಾರ್ಕಿಕತೆ ಇವೆಲ್ಲವೂ ಮಾತ್ರವನ್ನೇ ಅಕ್ಕ ಹೊಂದಿದ್ಲೇನೋ, ಅಂತರ್ದೃಷ್ಟಿ ಅಷ್ಟೇ ಇತ್ತೇನೋ, ಅವಳಲ್ಲಿ ವೈಜ್ಞಾನಿಕತೆ ಅಷ್ಟೇ ಇತ್ತೇನೋ, ಕಾವ್ಯದ ಅನುಭವ ಅಷ್ಟೇ ಇತ್ತೇನೋ ಅಂತ ನೋಡಿದಾಗ ಅದಷ್ಟೇ ಅಲ್ಲ. ಈ ಅಮಲ್ಗಮೇಷನ್ ಆಫ್ ಎವ್ರಿಥಿಂಗ್ ಅಂದ್ರೆ ಇವೆಲ್ಲವುಗಳ ಸಮ್ಮಿಶ್ರಣ ಅಕ್ಕ ಸಾಧಿಸಿದ್ಲು ಅನ್ನೋದನ್ನ ನಾವು ಅವಳ ಸಾಹಿತ್ಯವನ್ನ ಓದಿದಾಗ ಗಮನಿಸ್ತೇವೆ. ಹಾಗೇನೆ ಅದು ಒಂದು ರಾಸಾಯನಿಕ ಸಮ್ಮಿಶ್ರಣ, ಕೇವಲ ಬರಿಯ ಭೌತಿಕ ಸಮ್ಮಿಶ್ರಣ ಅಲ್ಲ. ಹಾಗೇನೆ ಅಕ್ಕನ ಕೃತಿಗಳಲ್ಲಿ ಬುದ್ಧಿಭಾವಗಳ ಸರ್ವಸಮ್ಮತ ವಿಷಯಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಇಲ್ಲಿ ಒಟ್ಟಾರೆ ಹೇಳೋದಾದ್ರೆ ಅಕ್ಕ ಅಂತ ಬಂದಾಗ ಮಹಿಳಾ ಸೃಷ್ಟಿಯ ಅದ್ಭುತ ಕಾಯದ ಲಜ್ಜೆಯ ಕಲ್ಪಿತವ ಕಳೆದಂತಹ, ಜೇನ ಲಜ್ಜೆಯ ಮೋಹ ಬಳಿದಂತಹ, ಮನದ ಲಜ್ಜೆಯ ನೆನಹ ಸುಟ್ಟು ಭಾವದ ಕೂಟ ಬತ್ತಲೆಯನ್ನೆಂದರೆದು
ತನ್ನ ಸ್ವಾನುಭಾವದಿಂದ ತನ್ನ ತಾನರಿದ ನಿಜ ಶಕ್ತಿಯಾದ ಅಕ್ಕ ಮಹಾದೇವಿ. ನೋಡ್ರಿ, ತನ್ನನ್ನ ತಾನು ಅರಿತುಕೊಂಡಾಗ ಮಾತ್ರ ಒಂದು ದಿವ್ಯ ಶಕ್ತಿಯಾಗಿ, ನಿಜ ಶಕ್ತಿಯಾಗಿ ಅವಳು ಅಕ್ಕ ಮಹಾದೇವಿ ಇಲ್ಲಿ ನಮಗೆ ಗೋಚರಿಸ್ತಾರೆ ಅಂತ ಹೇಳ್ತಾರೆ. ಮತ್ತು ಒಂದ್ ಕಡೆ ಅಕ್ಕ ಮಹಾದೇವಿ ಕೂಡ ಈ ತನ್ನನ್ನ ತಾನು ಅರಿತ ಬಳಿಕ ಅದು ವಚನದಲ್ಲಿ ತುಂಬಾ ಅರ್ಥಪೂರ್ಣವಾಗಿ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ತನ್ನಿಂದ ತಾನರಿದ ಬಳಿಕ ನೀನೇ ಗಂಡ ನೋಡ, ಮಿಕ್ಕಿದ ಗಂಡಂದಿರು ಎನಗಾಗದ ಮೋರೆ ನೋಡಯ್ಯ. ತನ್ನಿಂದ ತಾನರಿದ ಬಳಿಕ ನೀನೇ ಗಂಡ ನೋಡ, ಬಾಲಪ್ರಾಯದಲ್ಲಿ ನಿಮ್ಮ ನೆನೆಯಲು ಕಲಿತೆ ನೋಡಯ್ಯ. ಬಾಲಪ್ರಾಯದಲ್ಲಿ ನಿಮ್ಮ ನೆನೆಯಲು ಕಲಿತೆ ನೋಡಯ್ಯ, ಯೌವನದ ಜೌವನದಲ್ಲಿ ನಿಮ್ಮ ಸ್ತುತಿ ಸಕಲಿತೆ ನೋಡಯ್ಯ. ಅಂದ್ರೆ ಬಾಲಪ್ರಾಯದೊಳಗ ಅವರ ಚನ್ನಮಲ್ಲಿಕಾರ್ಜುನನನ್ನ ಹೇಗೆ ಅವಳು ಸ್ತುತಿಸ್ತಿದ್ಲು, ಆತನ ಬಗ್ಗೆ ಕನಸು ಕಾಣ್ತಾ ಇದ್ಲು ಅನ್ನೋದನ್ನ ಹೇಳ್ತಾ ಹೇಳ್ತಾ ತನ್ನಿಂದ ತಾನರಿದ ಬಳಿಕ ಅಂತ ಹೇಳ್ತಾ ಆ ಅರಿವು ಬಂದ ಮೇಲೆ ನಿಜವಾದಂತಹ ಶಕ್ತಿಯಾದಂತಹ ಅಕ್ಕ ಮಹಾದೇವಿ ನಾಮದಲ್ಲಿ ಹೆಂಗೂ ಸಾದೊಡೇನು ಭಾವಿಸಲು ಗಂಡ ರೂಪು ಎಂದು ಸಾರಿದಂತ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನ ಕಾಮನ ಕೊಂದು ಅವಳು ತಲೆಯ ಬರಹವ ಹೊಡೆದೇನು ಅಂತ ಘೋಷಿಸ್ತಾಳೆ ಅಕ್ಕ ಮಹಾದೇವಿ. ಅಂದ್ರೆ ನೋಡ್ರಿ, ಅನೇಕ ಕಾಮನೆಗಳು, ಅನೇಕ ವಿಷಯಗಳು ಅವಳನ್ನ ಕಾಡ್ತವೆ ಈ ನಿಜ ಜೀವನದಲ್ಲಿ ಅಂತ ಬಂದಾಗ. ಇವೆಲ್ಲವುಗಳು ಕಾಡಿದಾಗ ಅವಳು ಎಷ್ಟು ಚೆನ್ನಾಗಿ ಅದಕ್ಕೆ ಉತ್ತರ ಕೊಡ್ತಾಳೆ. ಕಾಮನೆಗಳು, ಮೋಹ, ಮತ್ಸರಗಳು ಇವೆಲ್ಲ ಅವಳನ್ನ ಕಾಡದೇ ಇಲ್ಲ. ಸೊ ಕಾಡಿದಾಗ ಅವಳಿಗೆ ಪ್ರತ್ಯುತ್ತರವಾಗಿ ಅಕ್ಕ ಮಹಾದೇವಿ ಯಾವ ತರ ಉತ್ತರ ಕೊಟ್ಲು ಅಂತಂದ್ರೆ ಹೀಗೆ ಹೇಳ್ತಾರೆ, ನಮ್ಮ ಮನೆಯಲ್ಲಿಂದು ಹಬ್ಬ, ನಮಗೆ ಸಂದಣಿ ಬಹಳ, ನಿಮ್ಮ ನುಡಿಸ ಹೊತ್ತಿಲ್ಲ, ಹೋಗಿ ವಿಷಯಗಳಿರ. ನೋಡ್ರಿ, ನನಗೆ ಇವತ್ತು ಟೈಮ್ ಇಲ್ಲ, ನಂದು ಬಹಳ ಟೈಟ್ ಶೆಡ್ಯೂಲ್ ಐತಿ, ಬಿಜಿ ಶೆಡ್ಯೂಲ್ ಐತಿ, ಇವತ್ತು ಮನೆ ಹಬ್ಬ ಐತಿ, ಕೆಲಸ ಬಹಳ ಅದಾವ ಅಂತ ನಾವು ಬೇರೆ ಯಾರಾದ್ರೂ ಗೆಸ್ಟ್ಗಳು ಬಂದಾಗ ಹೇಳುವಂತ ಮಾತುಗಳನ್ನ ಅವಳು ವಿಷಯಗಳಿಗೆ, ಭಾವನೆಗಳಿಗೆ, ಕಾಮನೆಗಳಿಗೆ ಹೀಗೆ ಹೇಳ್ತಾಳಂತೆ. ನಿಮ್ಮ ನುಡಿಸ ಹೊತ್ತಿಲ್ಲ, ಹೋಗಿ ವಿಷಯಗಳಿರ ಅಂತ ಎಚ್ಚರಿಸಂತ ಅಕ್ಕ ಮಹಾದೇವಿ ಬಿಡು ಬಿಡು ಕರ್ಮವೇ ನಿನ್ನ ಕೊಲ್ಲದೆ ಮಾಡೇನು ಅಂತ ಉಚ್ಚರಿಸಿದಂತ ಅಕ್ಕ ಮಹಾದೇವಿ ಮತ್ತೆ ಮುಂದೆ ಹೇಳ್ತಾರೆ, ನಿಮ್ಮ ಮಾಯೆಗೆ ನಾನು ಅಂಜುವವಳಲ್ಲ. ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮ ಆಣೆ ಅಂತ ಸಿಡಿದು ನುಡಿದ ಮಹಾದೇವಿ, ನಿನ್ನರಿಕೆಯ ನರಕವೇ ಮೋಕ್ಷ, ನಿನ್ನರಿಯದ ಮುಕ್ತಿಯೇ ನನಗೆ ನರಕ ಅಂತ ನಂಬಿದಂತ ಮಹಾದೇವಿ ತನ್ನ ಬಗ್ಗೆ ತಾನೇ ಹೀಗೆ ಹೇಳ್ಕೊಂಡಿದ್ರೆ ಅದರಲ್ಲಿ ಆಶ್ಚರ್ಯವೇನೂ ಕಾಣೋದಿಲ್ಲ. ಸೊ ಕೊನೆಯದಾಗಿ, ಕಾಯನ ಕಾಮನ ತಲೆಯ ಕೊರೆದು, ಕಾಲನ ಕಣ್ಣ ಕಳೆದು, ಸೋಮ ಸೂರ್ಯರ ಹರಿದು, ಪುಡಿ ಮಾಡಿ ತಿಂಬವಳಿಂಗೆ ನಾಮವನ್ನಿಡಬಲ್ಲವರಾರು ಹೇಳಿರೆ. ನೋಡ್ರಿ, ಅಂತಂದ್ರೆ ಹಿರಿಯ ವಯಸ್ಸಿನೊಳಗ ಹಿರಿಯದಾದಂತಹ ಆಧ್ಯಾತ್ಮಿಕ ಸಾಧನೆಯನ್ನ ಗೈದಂತವ್ರು ಅಕ್ಕ, ಅಪ್ರತಿಮ ಮಹಿಳೆ. ಅವತ್ತಿನ ಸಮಾಜದಲ್ಲಿ ಮಹಿಳೆಯರನ್ನ 4 ಗೋಡೆಗಳ ಮಧ್ಯದಲ್ಲಿ ಕೂಡಿಸಿ ಶೋಷಣೆಗೆ ಒಳಗಾಗಿದ್ದ ಸಮಾಜವನ್ನ ಅವರು ಪ್ರತಿಭಟಿಸ್ತಾರೆ. ಸ್ತ್ರೀಯರ ಸ್ವಾತಂತ್ರ್ಯವನ್ನ ಮೊದಲು ಸಾರಿದ್ದು ನಮ್ಮ ಅಕ್ಕ ಮಹಾದೇವಿ. ಸೊ ಹಾಗಾಗಿ ರಾಜ ಪ್ರತ್ಯಕ್ಷ ದೇವತಾ ಅಂತ ನಂಬಿಕೊಂಡು ತಲೆಬಾಗಿ ಇರ್ತಾ ಇದ್ದಂತ ಸಮಾಜವನ್ನ, ತನಗೆ ಆತಂಕಕಾರಿ ಎನಿಸಿದ್ದ, ತನಗೆ ದೌರ್ಜನ್ಯವನ್ನ ಎಸಗಿದ್ದ ಅರಸ ಕೌಶಿಕನನ್ನ ಧಿಕ್ಕರಿಸಿ ಇಡೀ ಪ್ರಜಾಪ್ರಭುತ್ವಕ್ಕೆ ಸವಾಲನ್ನ ಒಡ್ಡಿದ್ದು ಅಕ್ಕನ ಅನುಪಮ ಸಾಧನೆ ಅಂತ ಹೇಳ್ಬೇಕು. ಅನುಭವ ಮಂಟಪದೊಳಗ ಅನುಭವಿಗಳ ಮನಸ್ಸನ್ನ ಮೆಚ್ಚಿಸುವಂತೆ ಶಿವ ಸಾಧನೆಗೈದು ಶಿವನ ರೂಪವೇ ತಾನಾಗಿ ನಿಂತಿದ್ದು ಅಕ್ಕನ ಮತ್ತೊಂದು ಸಾಧನೆ ಅಂತ ಹೇಳ್ಬೇಕು. ಮಹಾಶಕ್ತಿ ರೂಪವೇ ಅಕ್ಕನಂತವರು. ಇವರಂತವರು ವಿಶ್ವದ ಚರಿತ್ರೆಯಲ್ಲಿಯೇ ವಿರಳ. ಹಾಗೇನೆ ಅವರು ವೀರ ವಿರಾಗಿಣಿ ಅನ್ನೋ ಪದಕ್ಕೆ ಅನ್ವರ್ತಕಳಾದವಳು ನಮ್ಮ ಅಕ್ಕ ಮಹಾದೇವಿ ಅಂತ ಹೇಳ್ತಾ, ಹಾಗೇನೆ ಈ ಭೂಮಿ ಮೇಲೆ ನಾವೆಲ್ಲ ಹುಟ್ಟಿ ಬಂದ ಮೇಲೆ ಚನ್ನಮಲ್ಲಿಕಾರ್ಜುನನ ಕೃಪೆ ಇಲ್ಲದಿದ್ರೆ ಹಾಗೆ, ಭಗವಂತನ ಜ್ಞಾನ ಇಲ್ಲದಿದ್ರೆ ಹಾಗೆ ಅಂತ ಹೇಳಿ ಒಂದು ವಚನದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಹಾಗೇನೆ ಆ ವಚನವನ್ನ ಹೇಳ್ತಾ ನನ್ನ 4 ನುಡಿಗಳಿಗೆ ನಾನು ವಿರಾಮವನ್ನು ಹೇಳ್ತೇನೆ. ಮರವಿದ್ದು ಫಲವೇನೋ ನೆರಳಿಲ್ಲದನ್ನಕ್ಕ,
ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಹಸುವಿದ್ದು ಫಲವೇನು ಅಯನಿಲ್ಲದನ್ನಕ್ಕ ಹಸುವಿದ್ದು ಫಲವೇನು ಅಯನಿಲ್ಲದನ್ನಕ್ಕ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ಅಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ ಅಗಲಿದ್ದು ಫಲವೇನು ಭಾನವಿಲ್ಲದನ್ನಕ್ಕ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ನಾನಿದ್ದು ಫಲವೇನು ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಜ್ಞಾನವಿಲ್ಲದನ್ನಕ್ಕ ಜ್ಞಾನವಿಲ್ಲದನ್ನಕ್ಕ. ಹಾಗೇನೆ ಅಕ್ಕ ಮಹಾದೇವಿಯ ಈ ಒಂದು ವಚನದ ಅರ್ಥ ಹೇಳೋ ಹಾಗೆ, ಮರ ಇದೆ, ನಮಗೆ ನೆರಳನ್ನ ಕೊಡ್ತಾ ಇಲ್ಲ, ಯಾವುದೇ ರೀತಿ ಫಲವನ್ನ ಕೊಡ್ತಾ ಇಲ್ಲ, ಹಣ್ಣು ಹಂಪಲು ಏನು ಕೊಡ್ತಾ ಇಲ್ಲ. ಹಸುವಿದೆ, ನಮಗೆ ಹಯನವನ್ನ ನೀಡ್ತಾ ಇಲ್ಲ, ಹಾಲಿಲ್ಲ, ಮೊಸರಿಲ್ಲ, ಮತ್ತೊಂದಿಲ್ಲ. ಹಾಗೇನೆ ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ. ದಯೆಯೇ ಇಲ್ಲದಂತಹ ಒಂದು ಧನಕ್ಕೆ, ಶ್ರೀಮಂತಿಕೆಗೆ ಅರ್ಥವಿರೋದಿಲ್ಲ. ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ. ತುಂಬಾ ಸುಂದರವಾಗಿರ್ತಾರೆ, ಆದ್ರೆ ಅವರಲ್ಲಿ ಗುಣನೇ ಇರೋದಿಲ್ಲ. ಅಂತಹ ಒಂದು ರೂಪಕ್ಕೆ ಬೆಲೆ ಇಲ್ಲ. ನಾನಿದ್ದು ಫಲವೇನು ಅಗಲಿದ್ದು ಫಲವೇನು ಪಾನವಿಲ್ಲದನ್ನಕ್ಕ. ಒಂದ್ ಚಿನ್ನ ತಟ್ಟೆನೇ ಇದೆ ಅಂತ ಅನ್ಕೊಡ್ರಿ, ಬೆಳ್ಳಿ ತಟ್ಟೆ ಇದೆ, ಅದರಲ್ಲಿ ಉಣ್ಲಿಕ್ಕೆ ಆಹಾರ ಇಲ್ಲ, ಅನ್ನ ಇಲ್ಲ ಅಂತಂದಾಗ ಅದು ಬೆಳ್ಳಿದ ಆಗಿರ್ಬೋದು ಅಥವಾ ಬಂಗಾರದ ಆಗಿರ್ಬೋದು, ಆ ತಟ್ಟೆಗೊಂದು ಅರ್ಥ ಬರೋದಿಲ್ಲ. ಹಾಗೇನೆ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಅನ್ನೋ ಹಾಗೆ ಅಕ್ಕನೇ ಅವತ್ತಿನ ಕಾಲದಲ್ಲಿ ಆತರ ಹೇಳಿದ ಹಾಗೆ ಇವತ್ತಿನ ಈ ಒಂದು ಪ್ರಸ್ತುತ ಸ್ಥಿತಿಯಲ್ಲೂ ಕೂಡ ಈ ಶರಣ ಸಾಹಿತ್ಯದ, ವಚನ ಸಾಹಿತ್ಯದ ಒಂದು ಅನುಸಂಧಾನ, ಅದರ ಒಂದಿಷ್ಟು ಮಾಹಿತಿ, ಅದರ ಒಂದಿಷ್ಟು ಜ್ಞಾನ ಇಲ್ಲ ಅಂತಂದ್ರೆ ನಮ್ಮ ಜೀವನ ಕೂಡ ಅದು ಅರ್ಥಪೂರ್ಣ ಅನ್ಸೋದಿಲ್ಲ. ಈ ನಿಟ್ಟಿನೊಳಗೆ ವಚನ ಮಂದಾರ ಒಂದು ಅದ್ಭುತ ಕಾರ್ಯವನ್ನ ಮಾಡ್ತಾ ಇದೆ. ಕಮ್ಮಾರ್ ಅವರು ಹೇಳ್ತಾ ಇದ್ರು, 50ಕ್ಕೂ ಹೆಚ್ಚು ಪುಟ್ಟ ಮಕ್ಕಳನ್ನ ಈ ಒಂದು ವೇದಿಕೆಗೆ ನಾವು ಈಗಾಗಲೇ ಪರಿಚಯಿಸಿದ್ದೀವಿ ಅಂತ ಹೇಳಿ, ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ರು. ನಿಜವಾಗಿಯೂ ಇವತ್ತು ಈ ಶರಣ ಸಾಹಿತ್ಯವನ್ನ ಮುಂಬರುವಂತಹ ಜನಾಂಗದಲ್ಲಿ, ಇವತ್ತಿನ ಯುವ ಪೀಳಿಗೆಯವರಲ್ಲಿ, ಹಾಗೇನೆ ಚಿಕ್ಕ ಮಕ್ಕಳಲ್ಲಿ ನಾವು ಜಾಸ್ತಿ ಒಂದು ಆಸಕ್ತಿ ಬರುವ ಹಾಗೆ, ಅವರಿಗೆ ಇದರಲ್ಲಿ ಆಸಕ್ತಿ ಬರುವ ಹಾಗೆ ಒಂದು ಮಾಡುವಂತಹ ಕೆಲಸ ತುಂಬಾ ಶ್ಲಾಘನೀಯವಾದುದು ಅಂತ ನನಗೆ ಅನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಮಕ್ಕಳನ್ನ ಕರೆ ತಂದು ಅವರಿಂದ ವಚನಗಳನ್ನ ಹಾಡಿಸಿ ತಾವು ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಿ ಸರ್. ಹಾಗೇನೆ ಮುಂಬರುವಂತ ದಿನಗಳೊಳಗೆ ನಾವು ಮತ್ತಷ್ಟು ಮಗದಷ್ಟು ಇಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ವಚನ ಸಾಹಿತ್ಯದ ತತ್ವವನ್ನ ಮನೆ ಮನೆಗೆ ಮುಟ್ಟಿಸುವಂತ ಕೆಲಸಗಳನ್ನ ನಾವೆಲ್ಲರೂ ಮಾಡ್ಬೇಕು. ಆ ನಿಟ್ಟಿನಲ್ಲಿ ಸರ್, ತಾವೀಗಾಗ್ಲೇ 112 ಉಪನ್ಯಾಸಗಳನ್ನ ಹಂಚಿಕೊಂಡಿದ್ದೀರಿ. ಇಲ್ಲಿ 112 ಉಪನ್ಯಾಸಗಳನ್ನ ಏರ್ಪಡಿಸಿ ಅದರ ಒಂದು ಫಲವನ್ನ ತಾವೆಲ್ಲರಿಗೂ ಮುಟ್ಟಿಸ್ತಾ ಇದ್ದೀರಿ. ತಮಗೆ ನನ್ನ ಪರವಾಗಿ ಹಾರ್ದಿಕ ಧನ್ಯವಾದಗಳು, ನಮನಗಳನ್ನ ಹೇಳ್ತಾ ಈ ಒಂದು ವೇದಿಕೆ ಮೇಲೆ ಇದ್ದಂತಹ ಎಲ್ಲ ಶರಣೆಯರಿಗೆ ನನ್ನ ಶರಣಾರ್ಥಿಗಳನ್ನ ಹೇಳ್ತಾ ನನ್ನ 2 ನುಡಿಗಳಿಗೆ ನಾನು ವಿರಾಮವನ್ನ ಹೇಳ್ತೇನೆ. ನಮಸ್ತೆ ಸರ್. ಅಕ್ಕನವ್ರಿಗೆ ಇವತ್ತು ಒಂದು ಅದ್ಭುತ ಉಪನ್ಯಾಸದೊಂದಿಗೆ ಸಂಗೀತದ ಮಾಧುರ್ಯವನ್ನು ಅನುಭವಿಸಿದ್ವಿ. ನಮ್ಮ ವಚನ ಮಂದಾರ ವೇದಿಕೆಯಿಂದ ನಡೆದಿರುವ ಎಲ್ಲಾ ಉತ್ತಮ ಉಪನ್ಯಾಸಗಳಲ್ಲಿ ಇದು ಒಂದು ಕೂಡ ಅತ್ಯುತ್ತಮ ಉಪನ್ಯಾಸ ಅಂತ ಅನ್ಸುತ್ತೆ ನಂಗೆ. ಧನ್ಯವಾದಗಳು. ಇನ್ನ ಪ್ರಶ್ನೋತ್ತರ ಸಂವಾದ ಕಾರ್ಯಕ್ರಮವನ್ನ ಕಮ್ಮರ್ ಸರ್ ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೀನಿ.
ಎಲ್ಲರಿಗೂ ಶರಣಾರ್ಥಿಗಳು. ಒಂದು ಉತ್ತಮವಾದಂಥ ಉಪನ್ಯಾಸವನ್ನ ನಾವಿವತ್ತು ಕೇಳಿದ್ದೀವಿ. ಮೊದಲನೇದಾಗಿ ಹಾವೇರಿಯಿಂದ ಪುಷ್ಪಾ ಶಲ್ವಡಿ ಮಠ ಅವರು ತಮ್ಮ ಅಭಿಪ್ರಾಯವನ್ನ ಮಂಡಿಸಬೇಕು. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ತುಂಬಾ ಉತ್ತಮವಾದಂತ ಉಪನ್ಯಾಸವನ್ನ ನೀಡಿದ್ರಿ. ನಾವ್ ಅನ್ಕೊಂಡಿದ್ವಿ ಮಹಿಳಾ ಜಗತ್ತು ಅಂದ್ರೆ ಏನು ಅಂತ ಹೇಳ್ತಾರೆ ಅಂತ. ಇಲ್ಲಿ ತೌಲನಿಕವಾದಂತ ಅಧ್ಯಯನ ನಿಜಕ್ಕೂ ಕೂಡ ಒಂದು ಒಳ್ಳೆ ರೀತಿಯಾಗಿತ್ತು. ಮತ್ತೆ ಎಲ್ರಿಗೂ ನಾ ಹೇಳೋದೇನು ಅಂತಂದ್ರೆ ಒಂದು ವಿಶ್ವವಿದ್ಯಾಲಯದ ಅಧಿಕಾರಿಯಾಗಿ ಮೇಡಮ್ ಅವ್ರು ಬಹಳ ಬ್ಯುಸಿ ಇರ್ತಾರೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡು ತಮ್ಮ ವಿದ್ವತ್ಪೂರ್ಣವಾದಂತ ಉಪನ್ಯಾಸವನ್ನ ನಮ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಮೇಡಮ್ ಅವ್ರದ್ದು ತುಂಬಾ ಸರಳವಾದಂತಹ ಎಲ್ಲರೊಡನೆ ಬೆರೆಯುವಂತಹ ವ್ಯಕ್ತಿತ್ವ. ಅದಕ್ಕೆ ಮೊದಲೇದಾಗಿ ವಚನ ಮಂದಾರ ವೇದಿಕೆಗೆ ಬಂದು ನಮ್ ಜೊತೆಗೆ ತಮ್ಮ ಉಪನ್ಯಾಸ ಹಂಚಿಕೊಂಡಿದ್ದಕ್ಕೆ ನಮ್ಮ ವೇದಿಕೆ ಪರವಾಗಿ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಮೇಡಮ್. ಉತ್ತಮವಾದಂತಹ ಒಂದು ಕಂಠ ನಿಮ್ದು. ವಿದ್ವತ್ಪೂರ್ಣವಾದಂತಹ ಅಧ್ಯಯನ ಪೂರ್ಣವಾದ ವಿಚಾರ ಜೊತೆಗೆ ಸುಶ್ರಾಯವಾದಂತಹ ವಚನಗಳನ್ನ ಇವತ್ತು ಆಲಿಸಿದ ಸಂತೋಷ ನಮ್ಗಾಯ್ತು. ಹೀಗಾಗಿ ಮೇಡಮ್ ಅವರ ಆಕ್ಟಿವಿಟೀಸ್ ಅನ್ನ ನಾವು ನೋಡ್ತಿರ್ತೀವಿ. ಅವ್ರು ಒಂದು ದಿವ್ಸನೂ ಬಿಡುವಿಲ್ಲ ಅವರಿಗೆ. ಆದ್ರೂ ಕೂಡ ಇವತ್ತು ಹಾವೇರಿಯಿಂದ ಬೆಳಗಾವಿಗೆ ಬಂದು ಮತ್ತೆ ಉಪನ್ಯಾಸವನ್ನ ನೀಡಿದ್ದೀರಿ ಮೇಡಮ್. ಬಹಳ ಒಳ್ಳೆ ವಿಚಾರಗಳನ್ನ ನಾವು ಕೇಳಿದ್ದೇವೆ. ನಿಮಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗುರುಪ್ರಸಾದ್ ಕುಚ್ಚಂಗಿ ಅವರು ಇದ್ದಾರಾ? ಇಲ್ಲ. ಭೀಮ್ ಹಂಗರ್ಗಿ ಸರ್, ಹಂಗರ್ಗೆ ಸರ್. ಓಕೆ, ನಮ್ಮ ಶಿವಪ್ರಕಾಶ್ ಸರ್ ಅವರು ಮಾತಾಡ್ಬೋದಾ? ಶರಣಾರ್ಥಿಗಳು ಸರ್. ಸರ್ ಕೀಪ್ ಇಟ್. ಬಹಳ ಒಂದು ಅತ್ಯದ್ಭುತವಾದಂತಹ ಒಂದು ಉಪನ್ಯಾಸಕ್ಕೆ ನಾವು ಕಿವಿಯಾದವು ಅಂತ ಹೇಳ್ತೇನೆ. ಇಲ್ಲಿ ಮೊಟ್ಟ ಮೊದಲನೇದಾಗಿ ನನಗೆ ಸೆಳೆದಂತಹ ವಿಷಯ ಅಂತ ಹೇಳಿದ್ರೆ, ಶರಣರನ್ನ ನಾವು ಬಹಳ ಮಟ್ಟಿಗೆ 12ನೇ ಶತಮಾನಕ್ಕಷ್ಟೇ ನಾವು ಸೀಮಿತಗೊಳಿಸಿದ್ವಿ. ಆದ್ರೆ ಜಗತ್ತಿನಾದ್ಯಂತ ಇರುವಂತಹ ಬೇರೆ ಬೇರೆ ಘನ ವ್ಯಕ್ತಿತ್ವದ ಮಹಿಳೆಯರನ್ನು ಕೂಡ ಶರಣೆಯರು ಅನ್ನುವುದರ ಮೂಲಕ ಶರಣೆಯರ ವ್ಯಾಖ್ಯಾನವನ್ನ ಮೇಡಮ್ ಅವರು ಬಹಳ ಅದ್ಭುತವಾಗಿ ವಿಸ್ತರಣೆ ಮಾಡಿದ್ದಾರೆ. ಇದು ಬಹಳ ಸಮಂಜಸ ಕೂಡ ಅಂತ ನನಗನ್ಸುತ್ತೆ. ಇದು ನನ್ನ ಮೊದಲನೇ ಅಂಶ. ಇನ್ನೊಂದು ಅಂಶ ಅಂತ ಹೇಳಿದ್ರೆ, ಹೋದ್ವಾರ ಮಾತ್ರ ನಾವು ಡಾಕ್ಟರ್ ಸುಚಿ ಅವರ ಇಂಗ್ಲಿಷ್ ಉಪನ್ಯಾಸಕ್ಕೆ ಕಿವಿಯಾಗಿದ್ವು. ಆ ಉಪನ್ಯಾಸದಲ್ಲಿ ಲಲ್ಲೇಶ್ವರಿ ಅವರ ಕಾಲ 14ನೇ ಶತಮಾನ ಅನ್ನೋದನ್ನ ನಾವು ತಿಳ್ಕೊಂಡ್ವು. ಇವತ್ತು ಮೇಡಮ್ ಹೇಳಿದ ಪ್ರಕಾರ ಅದು 1935 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಸ್ಪಷ್ಟತೆ ಬೇಕು ಅಂತ ಹೇಳಿ ನನಗೆ ಅನಿಸ್ತು. ಮತ್ತೆ ಎಲ್ಲಿ ನಮ್ಮ ಸೋಫಾ ಆಗ್ಲಿ, ರುಬಿ ಆಗ್ಲಿ, ಅಂಡಾಲ್ ಆಗ್ಲಿ, ಲಲ್ಲೇಶ್ವರಿ ಆಗ್ಲಿ, ಮೀರಾಬಾಯಿ ಆಗ್ಲಿ ಅಥವಾ ಹರಳೆಕಟ್ಟೆ ಗಿರಿಜಮ್ಮ ಆಗ್ಲಿ ಸೋಲ್ತಾರೆ ಅಂತ ಹೇಳಿದ್ರೆ, ಇವರಲ್ಲಿ ಬಹಳಷ್ಟು ಜನ ಸಾಹಿತ್ಯವನ್ನ ಬದುಕಾಗಿಸಿ ಇಲ್ಲದೆ ಹೋಗಿದ್ದು. ಸೂಫಾ ಅವರ ಬಗ್ಗೆ ಮೇಡಮ್ನೇ ಹೇಳುವಂತೆ ಸಾಹಿತ್ಯದ ಬದುಕೆ ಬೇರೆಯಾಗಿತ್ತು, ಸಾಹಿತ್ಯದಲ್ಲಿ ಅವರು ಅಭಿವ್ಯಕ್ತಿಸಿದಂತಹ ಅಭಿವ್ಯಕ್ತಿಗಳೇ ಬೇರೆಯಾಗಿತ್ತು, ಅವರ ಬದುಕೆ ಬೇರೆಯಾಗಿತ್ತು. ಆದ್ರೆ ಅಕ್ಕಮಹಾದೇವಿಯ ಒಂದು ದಾರಿ ಬೇರೆಯದೇ ಆದ ದಾರಿ. ಸಾಹಿತ್ಯವನ್ನೇ ಬದುಕಾಗಿ, ಬದುಕನ್ನೇ ಸಾಹಿತ್ಯವಾಗಿ ಅಂದ್ರೆ ವಚನಗಳಾಗಿ ಕಟ್ಟಿದ ಕಾರಣ ಅಕ್ಕಮಹಾದೇವಿ ಗೆದ್ರು ಅಂತ ಹೇಳಿ ನನ್ಗನ್ಸುತ್ತೆ. ಇವರೆಲ್ಲರ ತುಲನೆಯಲ್ಲಿ ಅಕ್ಕಮಹಾದೇವಿ ಬಹಳಷ್ಟು ಬದಲಾಗುವುದು ಕೂಡ ಅದೇ. ಇನ್ನು ವ್ಯಕ್ತಿತ್ವದ ವಿಶೇಷಕ್ಕೆ ಹೋದ್ರೆ, ಅಂಡಾಳ್ ಅವರು ತಮ್ಮ ಆರಾಧ್ಯ ದೈವವನ್ನು ಬಾಹ್ಯ ರೂಪದಿಂದ ಒಲಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಬಾಹ್ಯ ರೂಪಕ್ಕೆಂದೂ ಬೆಳೆ ಕೊಡದಂತಹ ಅಕ್ಕನವರು ಚನ್ನಮಲ್ಲಿಕಾರ್ಜುನನ ತಮ್ಮ ಅಂತರ್ಯ ಸೌಂದರ್ಯದಿಂದ ಸೆಳೆಯುವಂತಹ ಕೆಲಸ ಮಾಡ್ತಾರೆ. ನೋಡಿ, ಇಲ್ಲಿ ಬಾಹ್ಯ ಸೌಂದರ್ಯದಿಂದ ದೇವರನ್ನ, ತನ್ನ ಇಷ್ಟ ದೈವವನ್ನ ಪತಿಯನ್ನಾಗಿಸಿಕೊಳ್ಳುವಂತಹ ಪ್ರಯತ್ನ ಅಂಡಾಳ್ ಅವರಾದ್ರೆ, ತನ್ನ ಅಂತರ್ಯ ಸೌಂದರ್ಯದಿಂದ ಚನ್ನಮಲ್ಲಿಕಾರ್ಜುನನ್ನು ತನ್ನ ಪತಿಯಾಗಿ ಒಲಿಸಿಕೊಳ್ಳುವಲ್ಲಿ ಪ್ರಾಯಶಃ ಅಕ್ಕ ಗೆಲ್ಲುವುದು ಇಲ್ಲಿ ಕೂಡ ಅಂತ ಹೇಳಿ ನನ್ಗನ್ಸುತ್ತೆ. ಅಂದ್ರೆ ಇದು ಆಂತರಿಕ ಮತ್ತು ಬಾಹ್ಯಗಳ ಮಧ್ಯಗಿನ ಒಂದು ಸೆಣಸಾಟ. ಅಲ್ಲಿ ಆಂತರಿಕ ಶಕ್ತಿ ಗೆಲ್ಲುತ್ತೆ. ಮತ್ತೆ ನನಗೆ ಅನ್ಸೋದು, ಇಡೀ ಶರಣ ಚಳುವಳಿಗೆ ಒಂದು ಸಮಗ್ರತೆಯ ಸ್ವರೂಪವನ್ನು ಕೊಟ್ಟವರು ಅಕ್ಕ. ಈ ಕಾರಣಕ್ಕಾಗಿ ಅಕ್ಕ ಪ್ರಾಯಶಃ ಮೇಡಮ್ ಅವರು ಚರ್ಚಿಸಿದಂತ ಎಲ್ಲ ಒಬ್ಬ ವ್ಯಕ್ತಿತ್ವಗಳಿಂದ ಹೀರಾಗಿ ನಿಲ್ತಾರೆ. ಯಾಕೆಂದ್ರೆ ಇವರು ಇಡೀ ಒಂದು ತಮ್ಮಷ್ಟಕ್ಕೆ ತಾವು ಬಹಳ ಘನವಾದಂತ ವ್ಯಕ್ತಿತ್ವವನ್ನು ಇವರು ಮೆಟ್ಟಿದ್ರು ಕೂಡ ಇಡೀ ಒಂದು ಶರಣ ಚಳುವಳಿಗೆ ಒಂದು ಸಮಗ್ರತೆಯನ್ನ ಅಕ್ಕ ಮಹಾದೇವಿ ತಂದುಕೊಡ್ತಾರೆ. ಮತ್ತೆ ಹೇಳ್ಬೇಕು ಅಂತ ಹೇಳಿದ್ರೆ, ಮೀರಾಳ ಬಗ್ಗೆ ಅವ್ರು ಹೇಳ್ತಾ ಇದ್ರು, ಮೀರಾಳಿಗೆ ಎಲ್ಲೋ ಒಂದು ಕಡೆ ರಾಧೆಯ ಪ್ರಜ್ಞೆ ಕಾಡುತ್ತೆ. ಅಂದ್ರೆ ತಾನು ಮೆಚ್ಚಿದಂತಹ ಗಿರಿಧರನ ಪತ್ನಿ ಆಗಾಗ್ಲೇ ರಾಧೆ ಇದ್ದಾಳೆ ಅನ್ನುವಂತ ಅರಿವು ಮೀರಾಳಿಗಿದ್ರೆ, ಅಕ್ಕ ಮಹಾದೇವಿ ಎಂದು ಚನ್ನಮಲ್ಲಿಕಾರ್ಜುನನ ಪತ್ನಿಯ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಅಂದ್ರೆ ಇಲ್ಲಿ ಕೂಡ ಆ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳನ್ನು ಕಾಣ್ತೇವೆ. ಹಾಗೂ
ಇಲ್ಲಿ ಒಂದು ಮಾತನ್ನ ಮತ್ತೆ ಮತ್ತೆ ನಮ್ಮ ಮೇಡಮ್ ಅವರು ಉಚ್ಚರಿಸಿದ್ರು. ಅಂದ್ರೆ ಅವರ ಏನು ಸಂತರ ಒಟ್ಟಿಗೆ ಅವರು ನಡೆದಂತಹ ಸಂದರ್ಶನಗಳು ಸ್ವಲ್ಪ ಸಪ್ಪೆಯಾಗಿತ್ತು ಅಂತ ಅನಿಸ್ತಾ ಇತ್ತು ನನಗೆ. ಇದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ 2 ಮದಗಜಗಳ ಕಾಳಗದಿಂದ ಮಾತ್ರ ಒಂದು ಬಹಳ ರಸವತ್ತಾದಂತಹ ಒಂದು ಪ್ರಸಂಗ ಘಟಿಸುತ್ತೆ. ಇಲ್ಲಿ ನೋಡಿ, ಅಕ್ಕಮಹಾದೇವಿಗೆ ಎದುರಿಗೆ ನಿಂತವರು ಎಂತವರು? ಅಲ್ಲಮ್ಮ ಪ್ರಭುಗಳು, ಚನ್ನಬಸವಣ್ಣವರು, ಬಸವೇಶ್ವರರು. ಆದ್ರೆ ಲಲ್ಲೇಶ್ವರಿಯನ್ನು ಎದುರಿಸಿದ್ದು ಒಬ್ಬ ನಂದಗುರುಗಳು ಮತ್ತು ಮೀರಾಳನ್ನು ಎದುರಿಸಿದ್ದು ಜೀವ ಗೋಸ್ವಾಮಿ. ಹಾಗಾಗಿ ಮೀರಾ ಮತ್ತು ಲಲ್ಲೇಶ್ವರಿಯರ ಮಿತಿಗಳನ್ನು ಇದು ಹೇಳ್ಕೊಡದೆ ಸಂದರ್ಶಕರ ಮಿತಿಯನ್ನು ಇದು ತಿಳಿಸುತ್ತೆ. ಅಲ್ಲಿ ಏನಾದ್ರೂ ಸಂದರ್ಶನಗಳು ಸಪ್ಪೆ ಇದ್ದು ಅಂತ ಕಾರಣ ಜೀವ ಗೋಸ್ವಾಮಿ ಆಗ್ಲಿ ಅಥವಾ ನಂದಗುರುವಾಗ್ಲಿ ಮೀರಾ ಹಾಗೂ ಲಲ್ಲೇಶ್ವರಿಯವರ ಮಟ್ಟದ ವ್ಯಕ್ತಿತ್ವಗಳು ಅಲ್ಲ ಅಂತ ಹೇಳಿ. ಹಾಗಾಗಿ ನಾವು ಯಾರನ್ನ ಸಂದರ್ಶನ ಮಾಡ್ತೇವೆ ಅಂದ್ರೆ ಆಧ್ಯಾತ್ಮಿಕ ಸಂದರ್ಶನಗಳಲ್ಲಿ ಇಬ್ಬರು ಒಂದೇ ಮಟ್ಟದ ವ್ಯಕ್ತಿತ್ವವನ್ನು ಹೊಂದಿದಾಗ ಮಾತ್ರ ಒಂದು ಅದ್ಭುತವಾದಂತಹ ಪ್ರಕ್ರಿಯೆ ಅಲ್ಲಿ ಜರುಗುತ್ತೆ ಎನ್ನುವುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇಷ್ಟು ಮಾತುಗಳನ್ನ ನಾನು ಇದರಲ್ಲಿ ಈ ನಮ್ಮ ಪ್ರವಚನದಲ್ಲಿ ನಾನು ಗಮನಿಸಿದೆ. ಬಹಳ ಅದ್ಭುತವಾದ ಪ್ರವಚನ. ಪ್ರಾಯಶಃ ತಾವು ಆ ಕಡೆ ಹೆಜ್ಜೆ ಇಟ್ಟಿದ್ದೀರಿ ವಿಜಯಕುಮಾರ್ ಸರ್. ಇಂತಹ ತೌಲನಿಕ ಅಧ್ಯಯನಗಳು ನಮ್ಮನ್ನ ಶರಣ ಬದುಕಿನ ಆಚೆಗೆ ಗಮನ ಕೊಡುವಂತೆ ಮಾಡುತ್ತೆ. ಅದಕ್ಕಾಗಿ ತಮಗೆ ಅನಂತ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹಂಗಾರಿಗೆ ಸರ್ ಶರಣಾರ್ಥಿಗಳು ಎಲ್ಲರಿಗೂ. 1 ನಿಮಿಷ ಮೊದಲು 1 ಸೆಕೆಂಡ್ ಸರ್. ಭೀಮ್ ಹಂಗಾರ್ಗೆ ಸರ್ ಅವರು ಮಸ್ಕಟ್ನಲ್ಲಿ ಇರ್ತಾರೆ. ಬಸವ ಭಕ್ತರು, ಸಾಕಷ್ಟು ಬಸವ ಕಾರ್ಯಕ್ರಮಗಳಲ್ಲಿ ನೇತೃತ್ವ ವಹಿಸ್ತಾರೆ. ಹಾಗೇನೆ ಈಗ ಮಾತಾಡಿದಂತ ಶಿವಕುಮಾರ್ ಅವರು ಶಿವಪ್ರಕಾಶ್ ಅವರು ಕೂಡ ಮಸ್ಕಟ್ನಲ್ಲಿ ಇರ್ತಾರೆ. ಇನ್ನೊಬ್ರು ಅಂಬರೀಶ್ ಅಂತ, ನಿರ್ಮಲಾ ಅಂಬರೀಶ್ ಅವರು ಇದ್ದಾರೆ. ಸಾಕಷ್ಟು ಇವರು ಮಸ್ಕಟ್ನಲ್ಲಿ ಈ ವಚನ ಸಾಹಿತ್ಯ, ಶರಣ ಸಿದ್ಧಾಂತ ಮತ್ತು ಬಸವ ತತ್ವಗಳನ್ನ ಪ್ರಸಾರ ಮಾಡಲು ತಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸರ್ ಹಂಗಾರೆ ಸರ್ ಪ್ಲೀಸ್ ಕಂಟಿನ್ಯೂ. ಸರ್, ನೀವು ನಾನು ಮಸ್ಕಟ್ ಒಮಾನ್ದಲ್ಲಿ ಇರ್ತೀನಿ ಅಂತ ಹೇಳಿದಕ್ಕೆ 1-2 ಮಾತು ನಾನು ಸೇರಿಸ್ಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮೆಲ್ಲರ ಅನುಮತಿ ಇದ್ದರೆ. ಕಂಟಿನ್ಯೂ ಸರ್. ಸರ್, ನಾನು 2005ರಿಂದ ಮಸ್ಕಟ್ ಒಮಾನ್ದಲ್ಲಿ ಇದ್ದೀನಿ. ಲಾಸ್ಟ್ 18 ಮಂತ್ಸ್ ಇಂದ ನಂದು ಫ್ಯಾಮಿಲಿ ಮತ್ತೆ ಮಗಳು ಮಸ್ಕಟ್ ಒಮಾನ್ದಲ್ಲಿ ಇದ್ದಾರೆ. ನಾನು ಸೌದಿಗೆ ಹೋಗೋದು ಬರೋದು ಮಾಡ್ತೀನಿ. ಅವಾಗ ಶಿವಪ್ರಕಾಶ್ ಆಗ್ಲಿ, ಡಾಕ್ಟರ್ ನಿರ್ಮಲಾ ಅಂಬರೀಶ್ ಅವ್ರಲ್ಲಿ ಮೊನ್ನೆ ಇನ್ನು ಇತರ ಬೆಳಗ ಕೂಡ ನಾನು ಭೇಟಿ ಆಗ್ತಾ ಇರ್ತೀನಿ. ಇವಾಗ ಪ್ರೆಸೆಂಟ್ ನಾನು ಸೌದಿ ಅರೇಬಿಯಾದಲ್ಲಿ ರೆಡ್ ಸಿ ಪ್ರಾಜೆಕ್ಟ್ ಅಲ್ಲಿ ಇದ್ದೆ ಲಾಸ್ಟ್ ಮಂತ್. ಇವಾಗ ನಾನು ರಿಯಾದಲ್ಲಿ ಬಂದಿದ್ದೀನಿ. ಸೊ ಈ ಮಂತ್ ಮೇ ಬಿ ಅನದರ್ ವೀಕ್ ಆರ್ 2 times ಐ ವಿಲ್ ಗೋ ಬ್ಯಾಕ್ ಟು ದ ಮಸ್ಕಟ್ ಒಮಾನ್ ವಿಸಿಟ್, ದೆನ್ ಐ ವಿಲ್ ಕಮ್ ಬ್ಯಾಕ್. ಸೊ ಇದು ಕಾರ್ಯ ರೂಪದಿಂದ ಈ ತರ ಆಗಿದೆ. ಅಂಡ್ ಇದು ಪ್ರೇರಣೆ ಕೂಡ ನನಗೆ ವಚನ ಸಾಹಿತ್ಯದಿಂದ ಬಂದಿದೆ ಅಂತ ನಾನು ತಿಳ್ಕೊತೀನಿ. ನೀವು ಕೂಡ ಇದ್ರ ಬಗ್ಗೆ ವಿಶ್ಲೇಷಣೆ ಮುಂದೆ ಬರುವ ವೆಬಿನಾರ್ ದಲ್ಲಿ ಮಾಡಬಹುದು ಅಂತ ತಿಳ್ಕೊಂಡಿದ್ದೀನಿ. ಮುಂದೆ ಈ ವೆಬಿನಾರ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ಒಂದು ಮೆಸೇಜ್ ಅಲ್ಲಿ ಡ್ರಾಪ್ ಮಾಡಿದ್ದೀನಿ, ಅದು ಓದ್ಲಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ರಿಜಿಸ್ಟ್ರಾರ್ ಮೇಡಮ್ ವಿಜಯಲಕ್ಷ್ಮಿ ಅವರು ಹೇಳಿರೋದು ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಎಲ್ಲ ಇರೋವರಿಗೂ ನನ್ನ ನಮಸ್ಕಾರಗಳು ಮತ್ತು ಅಭಿನಂದನೆಗಳು. ಅದ್ರ ಮುಂಚೆ ಇದು ಒಂದು ಮೆಸೇಜ್ ಓದಿ ನಾನು ನಂದು ಮಾತಿಗೆ ವಿರಾಮ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಇಂಗ್ಲಿಷ್ ದಲ್ಲಿ ಬರ್ದಿನಿ, ಅದು ಇಂಗ್ಲಿಷ್ ದಲ್ಲಿ ಓದ್ಲಿಕ್ಕೆ ಇಷ್ಟಪಡ್ತೀನಿ. I wanted to express my heartful appreciation for the inspiration speech which is given by the Madam Vijay Lakshmi Registrar. It was truly touched to the hearts to me and all of others also. I understood and I believe. It is a Vachana Mandar's achievement which is completed 102 events or webinars, and I extend my best wishes to the entire team and encourage you to continue this remarkable work. Further continuing, your efforts to spread positivity, mindfulness are essential in today's fast-paced world. I hope more people will join this initiative as it has the potential positivity impact countless lives. ಧನ್ಯವಾದಗಳು ಎಲ್ಲರಿಗೂ. Thank you, sir. Thank you For your encouraging words. Thank you very much. Okay. You all are welcome. Thank you, sir. ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು. ಪೊಲೀಸ್ ಪಾಟೀಲ್ ಮೇಡಮ್. ಹಲೋ ಸರ್. ಹೇಳ್ರಕ್ಕ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೇಳ್ರಿ. ಎಲ್ಲರಿಗೂ ಶರಣಾರ್ಥಿ.
ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ, ಗಂಡು ಗಂಡಾದಡೆ ಹೆಣ್ಣಿನ ಸೂತಕ, ಮನದ ಸೂತಕ ಹಿಂಗಿದಡೆ ತನುವಿನ ಸೂತಕಕ್ಕೆ ತೆರಹಿಲ್ಲವಯ್ಯ, ಮೊದಲಿಲ್ಲದ ಸೂತಕಕ್ಕೆ ಮರುಳಾಯಿತು ಜಗವೆಲ್ಲ, ಎನ್ನ ದೇವ ಚೆನ್ನಮಲ್ಲಿಕಾರ್ಜುನಗೆ ಜಗವೆಲ್ಲ ಹೆಣ್ಣು ನೋಡ. ಅಕ್ಕ ಮಹಾದೇವಿಯ ಈ ವಚನದೊಂದಿಗೆ ಇಂದು ನಾನು ಇವತ್ತಿನ ಈ ಆನ್ಲೈನಿನ ರಿಸೋರ್ಸ್ ಪರ್ಸನ್ ಆಗಿರುವ ಮೇಡಮ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾರೆ. ಮೇಡಮ್, ನೀವು ನಿಮ್ಮ ಮಾತುಗಳು ಆಡೋದಕ್ಕಿಂತ ನೀವು ಇವತ್ತ ವಚನಗಳನ್ನ ಹಾಡಿದ್ರೆ ಬಹಳ ಚೆನ್ನಾಗಿರ್ತಿದ್ದೆ ಅನ್ನುವಂತ ನನ್ನ ಅಭಿಪ್ರಾಯ. ಮೊಟ್ಟ ಮೊದಲಿಗೆ ಅದು ಸ್ಪೆಷಲಿ ನನಗ ಮನ್ಸೂರ್ ಅವರು ಒಂದ್ ಗಳಿಗೆ ಬಂದು ನೆನಪಾದ್ರು. ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ, ಅದು ಪೂರ್ಣ ಹಾಡಿದ್ರೆ ಬಹಳ ಚೆನ್ನಾಗಿರ್ತಿತ್ತು ಮೇಡಮ್. ಬಹಳ ಅದ್ಭುತವಾಗಿ ಆ ಹಾಡು ಆಗ್ಲಿ ಅಥವಾ ಇನ್ನಿತರ ವಚನಗಳಾಗ್ಲಿ ಬಹಳ ಚೆನ್ನಾಗಿ ನೀವು ಇಷ್ಟು ಚೆನ್ನಾಗಿ ಹಾಡ್ತೀರಿ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ಅದಕ್ಕಾಗಿ ನಿಮ್ಮ ಉಪನ್ಯಾಸಕ್ಕಿಂತ ನಿಮ್ಮ ಹಾಡಿಗೆ ನನ್ನ ಮೊದಲ ಶರಣಾರ್ಥಿಗಳು ಮೇಡಮ್, ಮೊದಲನೆಯ ಶರಣಾರ್ಥಿಗಳು. ಈಗ ವಿಷಯಕ್ಕೆ ಕುರಿತು ನಾನು ಕೆಲವು ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ತೀನಿ. ಅಕ್ಕ ಮಹಾದೇವಿ ಮತ್ತು ಇತರ ಮಹಿಳಾ ಜಗತ್ತು. ಅಕ್ಕ ಮಹಾದೇವಿ ಅಂದಾಗ ಇಡೀ 12ನೇ ಶತಮಾನದ ಅನುಭವ ಮಂಟಪದ ಅವತ್ತೇನು ಅಲ್ಲಿ 150 ಜನ ಶಿವಶರಣೀಯರು ಇದ್ರು. ಆ 150 ಜನ ಶಿವಶರಣೀಯರ ಸಂಕೇತಳಾಗಿ ಮತ್ತು 33 ಜನ ವಚನಕಾರ್ತಿಯರ ಒಂದು ಆದರ್ಶಳಾಗಿ ಇವತ್ತು ನಮ್ಮ ಕಣ್ಣೆದುರಿಗೆ ನಿಲ್ಲುವಂತಹ ಅಕ್ಕ 21ನೇ ಶತಮಾನಕ್ಕೂ ಬರುವ ತನಕ ಆಕೆಯ ಚರಿತ್ರೆಯನ್ನ ನಾವು ಅವಲೋಕನ ಮಾಡ್ತಾ ಹೊರಟಾಗ ಮೇಡಮ್ ಅವರೇ, ಬಹುಶಃ ಈಗಾಗ್ಲೇ ಸರ್ ಹೇಳಿದಂತೆ ಆ ಧೀಮಂತ ಒಂದು ಶಕ್ತಿಗೆ ಇತರ ಶಕ್ತಿಗಳು ಅಷ್ಟು ಸರಿಸಾಟಿಯಾಗಿ ನಿಲ್ಲುತ್ತವೆ ಅನ್ನುವುದು ನನ್ನ ವಿಚಾರವೂ ಕೂಡ ಹೌದು. ನಿಲ್ತಾವೋ ಇಲ್ಲೋ ಅನ್ನುವಂತ ಒಂದು ಸಂಶಯ. ಯಾಕೆಂದ್ರೆ ತಾವು ಒಂದು ಉದಾಹರಣೆಯನ್ನ ಕೊಟ್ಟಿರಿ. ಮೊಟ್ಟ ಮೊದಲಿಗೆ ನನ್ನ ದೃಷ್ಟಿಕೋನದಲ್ಲಿ ಮೇಡಮ್ ಅವರೇ, ಅಕ್ಕ ಮದುವೆ ಆಗಿಲ್ಲ, ಕೌಶಿಕನ ಮದುವೆ ಆಗಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ನನಗೆ ಎನ್ನ ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ, ಒಲ್ಲೆ ಹೋಗು ಶರಗು ಬಿಡು ಮರುಳೆ, ನನಗೆ ಎನ್ನ ಚೆನ್ನಮಲ್ಲಿಕಾರ್ಜುನ ಒಲಿಯರೋ ಎಂಬ ಚಿಂತೆ ಅನ್ನುವಂತಹ ಅಕ್ಕ. ಆಮೇಲೆ ಮುಂದೆ ಅಕ್ಕ ಅನುಭವ ಮಂಟಪಕ್ಕೆ ಅವರು ಬಂದಾಗ ಆ ಪ್ರಭುದೇವರು ನಿನ್ನ ಗಂಡ ಹೆಸರು ಹೇಳಿದರೆ ಬಂದು ಕುಳಿದರು, ಇಲ್ಲದಿದ್ದರೆ ತೊಲಗು ತಾಯಿ ಅಂತ ತಿಳ್ಕೊಂಡು ಹೇಳಿದಾಗ ಅಕ್ಕ ಮಹಾದೇವಿ ಹೇಡಿ ಅಲ್ಲ. ನನಗನಿಸಿದ ಮಟ್ಟಿಗೆ ಮೊಟ್ಟ ಮೊದಲಿಗೆ ಅಕ್ಕ ಮಹಾದೇವಿ ಹೇಡಿ ಅಲ್ಲ. ಅಕ್ಕ ಒಂದು ವೇಳೆ ಗಂಡನನ್ನ ಮಾಡ್ಕೊಂಡ್ರೆ, ಪ್ರಭುದೇವರೇ ನಾನು ಗಂಡನನ್ನ ಮಾಡ್ಕೊಂಡಿದ್ದೇನೆ, ಆ ಮಾಡಿಕೊಂಡ ಗಂಡನನ್ನ ಬಿಟ್ಟು ಬಂದಿದ್ದೇನೆ ಅಂದು ಹೇಳುವಷ್ಟು ಧೈರ್ಯ ಕೂಡ ಅಕ್ಕನಲ್ಲಿ ಇತ್ತು ಅನ್ನುವಂತಹದು ನನ್ನ ಒಂದು ಭಾವನೆ. ಅದಕ್ಕಾಗಿ ತಾವು ಒಂದು ವಚನ ಕೋಟ್ ಮಾಡಿದಿರಿ, ಅದು ಬಹಳ ಸ್ತುತ್ಯವಾದ ವಚನ. ಹರನೆ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ ನೋಡ, ಹಸಿಯ ಮೇಲಣ ಮಾತು ಬೆಸಗೊಳಿಸಲ್ಪಟ್ಟಿದ್ದರೆ ಶಶಿಧರನ ಹತ್ತಿರ ಕಳುಹಿದರೆಂಬರು, ಚೆನ್ನಮಲ್ಲಿಕಾರ್ಜುನನೇ ನನಗೆ ಗಂಡ, ಮಿಕ್ಕಿದವರು ನನಗೆ ಸಂಬಂಧ ಇಲ್ಲ ಪ್ರಭುದೇವ ಅಂತ ಹೇಳಿ ತನ್ನ ಗಂಡನ ಹೆಸರು ಹೇಳಿದಂತಹ ಅಕ್ಕ ಮೊಟ್ಟ ಮೊದಲಿಗೆ ಆಕೆ ಕೌಶಿಕನನ್ನ ಮದುವೆ ಮಾಡ್ಕೊಂಡಿಲ್ಲ. ಆ 3 ಷರತ್ತುಗಳನ್ನ ಒಡ್ಡಿ ಅಲ್ಲಿಗೆ ಹೋದ ಅಕ್ಕ, ಒಂದು ವೇಳೆ ಆ ಷರತ್ತನ್ನ ಕೌಶಿಕ ಮಹಾರಾಜ ನಡೆಸ್ಕೊಟ್ರೆ ಅವನ ಅರಮನೆಯಲ್ಲಿ ಉಳಿತಿದ್ದಳೋ ಏನ್ ಮಾಡ್ತಿದ್ದಳೋ ಅದು ಮುಂದಿನ ಪ್ರಶ್ನೆ. ಆದ್ರೆ ಮದುವೆಯಾಗಿ ಅಂತೂ ಆಕೆ ಸಾಧ್ಯ ಇಲ್ಲ ಅನ್ನುವಂತಹದ್ದು ನನ್ನ ವಿಚಾರ. ಆಮೇಲೆ ಸರ್ ಒಬ್ರು ಇವ್ರು ನಮ್ಮ ಸರ್ ಬಹಳ ಚೆನ್ನಾಗಿ ಮಾತಾಡಿದ್ರು. ಅಂಡಾಳ ತನ್ನ ಬಾಹ್ಯ ರೂಪದ ಮುಖಾಂತರ ಆ ದೇವನನ್ನ ಒಲಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಈ ಅಕ್ಕ ಮಹಾದೇವಿ ಆಗ್ಲಿ, ಅನುಭವ ಮಂಟಪದ ಶಿವಶರಣೀಯರಾಗ್ಲಿ, ಅಂತರಂಗದ ಆ ಇಷ್ಟಲಿಂಗದ ಮುಖಾಂತರ ಅಂತರಂಗದ ಸೌಂದರ್ಯವನ್ನ ಮುಖ್ಯವಾಗಿಟ್ಟುಕೊಂಡು ನಮ್ಮ ಆ ಅಂತರಂಗದ ಸೌಂದರ್ಯಕ್ಕೆ ಈ ಪರಮಾತ್ಮ ಒಲಿತನೋ ಇಲ್ಲವೋ ಅನ್ನುವಂತಹದು ಅಕ್ಕನ ವಿಚಾರ. ಕಾಯ ಕರ್ರನ್ನೇ ಕಂದಿದಡೇನಯ್ಯ, ಮಾಯ ಮೀರ್ರನೆ ಮಿಂಚದಡೇನಯ್ಯ ಅನ್ನುವಂತಹ ಅವರ ವಚನ. ಅಮೇಧ್ಯದ ಮಡಿಕೆ ಮೂತ್ರದ ಕುಡಿಕೆ, ಸುಡು ಸುಡು ಈ ತೊಗಲಿನ ದೇಹ ಅನ್ನುವಂತಹ ಅಕ್ಕನ ವಚನಗಳನ್ನ ನಾವು ನೋಡ್ತಾ ಹೊರಟಾಗ ಬಹುಶಃ
ಅಕ್ಕ ಬಾಹ್ಯ ಸೌಂದರ್ಯಕ್ಕೆ ಅಷ್ಟು ಗಮನ ಕೊಟ್ಟಿಲ್ಲ. ಅವ್ರು ಏನ್ ಕೊಟ್ಟಿದ್ರು ಕೂಡ ಅದು ಅಂತರಂಗದ ಸೌಂದರ್ಯ ಅನ್ನುವಂತಹ ಮಾತು ಇವತ್ತ ನಾವು ನೆನಪಿನಲ್ಲಿ ಇಟ್ಕೊಳ್ಳೋದು ತುಂಬಾ ಅವಶ್ಯಕ. ಆಮೇಲೆ ಅಕ್ಕನ ಜೊತೆಗೆ ಇನ್ನೂ ಬಹಳ ಮಂದಿ ನಮ್ಮ ಲಲ್ಲೇಶ್ವರಿ ಹೋದ್ಸಲ ಲಲ್ಲೇಶ್ವರಿ ಪ್ರತಿಪಾದನೆ ಆಯ್ತು. ಆಮೇಲೆ ಫಾತಿಮಾ ಶೇಖ್, ಸಾವಿತ್ರಿಬಾಯಿ ಫುಲೆ, ಬಹಳ ಅನೇಕ ಜನ ಸಾಧಕಿಯರಿದ್ದಾರೆ. ಅವರೆಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದರೆ ಆ ಎಲ್ಲ ಸಾಧನೆಗಳ ಮೊತ್ತನೇ ಯಾರಾಗ್ತಾರ ಅಂದ್ರ ಅಕ್ಕ ಮಹಾದೇವಿ ಆಗ್ತಾರೆ ಅನ್ನುವಂತಹ ಮಾತು ನನ್ನದು. ಅದಕ್ಕಾಗಿ ಅಕ್ಕ ಮಹಾದೇವಿ ಇವತ್ತಿನ ಮಹಿಳಾ ಕುಲಕ್ಕೆ ಅದೊಂದು ಏರಲಾರದ ಪರ್ವತ. ಏರ್ಬೇಕಾದ್ರೆ ಬಹಳ ತಾಕತ್ತು ಬೇಕು ಅನ್ನುವ ಸರ್ ಅಭಿಪ್ರಾಯ ಕೂಡ ನನ್ನ ಅಭಿಪ್ರಾಯ. ಆದ್ರೂ ಕೂಡ ನಿಮ್ಮ ಬಹುಮುಖವಾದ ಚಿಂತನೆ ನಮ್ಮೆಲ್ಲರ ಚಿಂತನೆಗೆ ಇವತ್ತ ಕಾರಣೀಕರ್ತಾಯ್ತು ಮೇಡಮ್. ಸೊ ನಿಮಗೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನೆರಡ ನುಡಿಗಳನ್ನ ನಿಮಗೆ ಅರ್ಪಣೆ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್ ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನೀಲಾಂಬಿಕೆ ಅವರು. ಖಂಡಿತವಾಗಿಯೂ ಒಳ್ಳೆ ವಿಷಯಗಳನ್ನ ತಾವು ಕೂಡ ಇವತ್ತಿನ ಈ ಸಂದರ್ಭದಲ್ಲಿ ಪ್ರತಿಪಾದಿಸಿರಿ ಮೇಡಮ್. ಈ ಮದುವೆ ಅಂತ ಬಂದಾಗ ಅಲ್ಲೊಂದ್ ಸ್ವಲ್ಪ ಡೈಲಮ್ಮ ಇದೆ. ಕೆಲವು ಗ್ರಂಥ ಹೇಳ್ತಾವ ಮದುವೆ ಆಗಿತ್ತು ಅಕ್ಕನದು ಅಂತ ಹೇಳ್ತಾವ, ಆದ್ಮೇಲೆ ಆ ತರದೆಲ್ಲ ಘಟನೆಗಳು ಜರುಗ್ತಾ ಹೋಗ್ತಾವ ಅಂತ ಹೇಳ್ತಾರೆ. ಕೆಲವರು ಆಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಒಂದು ಇತ್ಯರ್ಥಕ್ಕೆ ಬರೋದು ಕೆಲವೊಮ್ಮೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಎನಿ ಹೌ ಡಾಕ್ಟರ್ ನೀಲಾಂಬಿಕಾ ಅವರು, ನೈಸ್ ಟು ಮೀಟ್ ಯು, ಗ್ಲಾಡ್ ಟು ಮೀಟ್ ಯು ಮೇಡಮ್. ತುಂಬಾ ಖುಷಿ ಆಯ್ತು ತಮ್ಮ ಮಾತುಗಳನ್ನ ಕೇಳಿ. ಕೇಳುವ ಒಂದ್ ಸ್ವಲ್ಪ ಹಾಡ್ರಿ ಪೂರ ಹಾಡ್ತೀನಿ ಮೇಡಮ್, ಹಾಡ್ತೀನಿ. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, 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 ನಾನೊಂದ ಪುಟ್ಟ ಪುಟ್ಟ ಜಡೆಗಳ ಸುಳಿ ಪೊಲ್ಲ ಗೊರವನು, ಪುಟ್ಟ ಪುಟ್ಟ ಜಡೆಗಳ ಸುಳಿ ಪೊಲ್ಲ ಗೊರವನು, ಭಿಕ್ಷಕ್ಕೆ ಬಂದಿದ್ದ ಕಂಡೆ ನೋವ ಕಂಡೆ ನೋವ ಕಂಡೆ ನೋವ, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ನಾನೊಂದ ಮಿತ್ತು ಮೀರಿ ಪೋಹನ ಬೆನ್ನಟ್ಟಿ ಕೈ ಹಿಡಿವಂತೆ, ಚನ್ನ ಮಲ್ಲಿಕಾರ್ಜುನನ ಚನ್ನ ಮಲ್ಲಿಕಾರ್ಜುನನ ಬೆಂಬತ್ತಿ ಕೈ ಹಿಡಿದೆ, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ನಾನೊಂದ. ಕ್ಷಮಿಸ್ರಿ, ಇವತ್ತು ನಾನು ಸ್ವಲ್ಪ ಹಾಡಕ್ ಬರುವಲ್ತ್ರಿ, ಅವಾಗಿಂದ ಬಿಸಿನೀರು ಬಾಜಕ್ ಇಟ್ಕೊಂಡು ಕುಂತೇನೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನೀಲಾಂಬಿಕಾ ಮೇಡಮ್. ಇಟ್ ವಾಸ್ ವೆರಿ ನೈಸ್ ಮೀಟಿಂಗ್ ಯು ಆನ್ ದಿಸ್ ಪ್ಲಾಟ್ಫಾರ್ಮ್. ಅನೇಕರು ಥ್ಯಾಂಕ್ ಯು. ಬಹಳ ಅದ್ಭುತ ಬಂತು ಮೇಡಮ್ ರಾಗ. ನೀವು ಮತ್ತೊಂದ್ಸಲ ಬರೀ ಹಾಡಗಳನ್ನೇ ವಚನಗಳನ್ನ ಹಾಡಿ ಮೇಡಮ್. ಹಾಡಿ ಬಹಳ ಚೆನ್ನಾಗಿ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಡಾಕ್ಟರ್ ನಿರ್ಮಲಾ ಮರೇಶ್ ಅವರು ಜಾಯ್ನ್ ಆಗಿದ್ದಾರೆ, ಮಾತಾಡ್ಬೋದಾ? ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಮೇಡಮ್. ವಿಜಯಲಕ್ಷ್ಮಿ ಮೇಡಮ್, ಬರೀ ಹೆಸರು ಇಷ್ಟ ಕೇಳಿದ್ದೆ ನಿಮ್ದು. ಹಾವೇರಿ ಯೂನಿವರ್ಸಿಟಿಯಲ್ಲಿ ಇದ್ದೀರಾ ಅಂತ ಕೇಳಿದೆ. ಇವತ್ತು ನಿಮ್ನ ಅಂತರ್ಜಾಲದಲ್ಲಿ ನೋಡುವಂತ ಭಾಗ್ಯ ಸಿಕ್ತು. ನಾನು ಲೇಟ್ ಆಗಿ ಜಾಯ್ನ್ ಆಗಿದ್ದೆ, ಆದ್ರೂ ನಿಮ್ದು ಲಾಸ್ಟ್ ಟೈಮ್ ಈಗ ಹೇಳಿದ್ರಲ್ಲ ಡಾಕ್ಟರ್ ನೀಲಾಂಬಿಕಾ ಅವರು ಹೇಳಿದ್ರಲ್ಲ, ನಿಮ್ ವಚನ ಗಾಯನನೇ ಚೆನ್ನಾಗಿ ನನಗೆ ಬಹಳ ಸುಂದರ ಇತ್ತು.
ಸೊ Yes. ನೆಕ್ಸ್ಟ್ ಟೈಮ್ ಅವ್ರು ಹೇಳಿದ ಪ್ರಕಾರ ನೀವು ಬರೀ ವಚನ ಗಾಯನ ಹಾಡ್ಬೋದು ಅಂತ ಅನ್ಕೊಳ್ತೇನೆ. ಮತ್ತೆ ಅದೇ ರೀತಿ ಇವತ್ತಿನ ವಿಷಯಕ್ಕೆ ಬಂದ್ರೆ ಅಕ್ಕಮಹಾದೇವಿ ಪೊಸಿಷನ್ ಯಾರು ತಗೊಳಿಕ್ ಆಗುದಿಲ್ಲ. ನಮ್ಮಂತವ್ರು ನಿಮ್ಮಂತವ್ರು ಯಾರು ನಮ್ಗೆ ಆಗುದಿಲ್ಲ. ಅವ್ರು ಅಷ್ಟು ಇದ್ರಲ್ಲಿದ್ದಾರೆ. ನಮ್ಮ ಶಿವಪ್ರಕಾಶ್ ಸರ್ ಹೇಳಿದ್ರು, ಅದೇ ರೀತಿ ಭೀಮ್ ಹಂಗರ್ಗಿ ಅವರು ಹೇಳಿದ್ರು, ಉಳ್ಕಿದವ್ರು ಎಲ್ಲರೂ ಮಾತಾಡಿದ್ದಾರೆ. ಸೊ ತುಂಬಾ ಖುಷಿ ಆಯ್ತು ಮೇಡಮ್ ನೀವು ಮಾತಾಡಿದನ್ನ ಕೇಳಿ. Yes, madam. Thank you. Thank you. ಧನ್ಯವಾದಗಳು ಮೇಡಮ್. Yes, madam. Thank you so much. ನಾನು ಆಗ್ಲೇ ಹೇಳ್ದಂಗೆ ಡಾಕ್ಟರ್ ನಿರ್ಮಲಾ ಅಂಬರೀಶ್ ಅವರು ಬಹಳಷ್ಟು ತಮ್ಮನ್ನ ಸೋಷಿಯಲ್ ಆಕ್ಟಿವಿಟೀಸ್ ನಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಮಸ್ಕಟ್ನಲ್ಲಿ ಇರ್ತಾರೆ, ಬಹಳಷ್ಟು ಕಾರ್ಯಕ್ರಮಗಳು ಮಾಡ್ತಿರ್ತಾರೆ. ಎಲ್ಲ ನನಗನ್ಸಿದ ಮಟ್ಟಿಗೆ ಕರ್ನಾಟಕದ ಎಲ್ಲ ಸ್ವಾಮೀಜಿಗಳನ್ನ ಮಸ್ಕಟ್ನಲ್ಲಿ ಕರೆಸಿ ಅವ್ರಿಗೆ ಆತಿಥ್ಯವನ್ನ ನೀಡಿದಂಥ ಒಂದು ಕುಟುಂಬ ಅಂದ್ರೆ ಡಾಕ್ಟರ್ ನಿರ್ಮಲಾ ಅಂಬರೀಶ್ ಅವ್ರ ಕುಟುಂಬ ಅನ್ಸುತ್ತೆ. ಥ್ಯಾಂಕ್ ಯು ಮ್ಯಾಮ್ ಫಾರ್ Nice. ಕಮಿಂಗ್ ಅಂಡ್ ಎಕ್ಸ್ಪ್ರೆಸಿಂಗ್ ಯುವರ್ ವ್ಯೂಸ್ ಆನ್ ಅವರ್ ಪ್ರೋಗ್ರಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. Sir, ಒಂದು ಖುಷಿ ಆಗುತ್ತೆ ನನಗಿಲ್ಲಿ. I want to express it, sir, if you don't mind. ಕಂಟಿನ್ಯೂ. ಎಸ್ ಸರ್, ಒಂದು ಖುಷಿ ಆಗುತ್ತೆ ನೋಡ್ರಿ. ಅವರೆಲ್ಲ ಮಸ್ಕತ್ ಒಳಗದಾರ, ಅಬ್ರಾಡ್ ಅದಾರ. ಅಬ್ರಾಡ್ ಒಳಗೆ ಇದ್ರು ಕೂಡ ಅವರಿಗೂ ಕೂಡ ಟೈಟ್ ಶೆಡ್ಯೂಲ್ ಇರುತ್ತೆ ಅಂತ ಅನ್ಕೋತೀನಿ ನಾನು. ಬಟ್ ಇದ್ರೂ ಕೂಡ ನಮ್ಮ ದೇಶದ ಒಂದು ಸಂಸ್ಕೃತಿ, ನಮ್ಮ ಆಚಾರಗಳು, ನಮ್ಮ ವಿಚಾರಗಳು ಏನದಾವ, ಇವುಗಳನ್ನ ಕೂಡ ಅವ್ರು ಬಿಟ್ಟಿಲ್ಲ. ಅಲ್ಲಿಂದ ಕುತ್ಕೊಂಡು ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳುವಂಥದ್ದು, ಅದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳುವಂಥದ್ದು. ಭಾರತ ಬಿಟ್ಟು ಹೊರಗಡೆ ಇರುವಂತ ಎಲ್ಲ ಶರಣರು ಏನಿದ್ರೆ ಖಂಡಿತವಾಗಿ ಇವತ್ತು ನೀವೆಲ್ಲ ಇದ್ರಾಗ ಅದಿರಿ ಅಂತ ನನಗೆ ಗೊತ್ತಿಲ್ಲ. ನಿಮ್ಮೆಲ್ಲರ ಒಂದು ಪ್ರತಿಕ್ರಿಯೆಯನ್ನ, ರಿಯಾಕ್ಷನ್ ಅನ್ನ ಕೇಳಿ ಐ ರಿಯಲಿ ಫೆಲ್ಟ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಮೇಡಮ್. ಖುಷಿ ಆಯ್ತು. ಸೊ ಹಾಗಾಗಿ ನೀವು ಅಲ್ಲಿದ್ರು ಕೂಡ ಪ್ರತಿಯೊಬ್ರು ನಮ್ಮ ಮನೆಗಳಿಂದ ಇದನ್ನ ಪ್ರಾರಂಭ ಮಾಡ್ಬೇಕು ಅಂತೀನಿ ನಾನು. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತಾರ. ವಚನ ನಾವು ಮನೆಯೊಳಗೆ ಹಾಡೋಣ್ರಿ, ನಮ್ಮ ಮಕ್ಳು ಕೇಳ್ತಾರ, ಸುತ್ತಮುತ್ತಲ ಇದ್ದವ್ರು ಕಿವಿ ಮೇಲೆ ಬೀಳ್ತಾವ. ಸೊ ಆ ಒಂದು ಹೆಲ್ದಿ ಪ್ರಾಕ್ಟೀಸ್ ವಿ ಹ್ಯಾವ್ ಟು ಸ್ಟಾರ್ಟ್ ಅಂಡ್ ವಿ ಹ್ಯಾವ್ ಟು ಬಿಗಿನ್, ವಿ ಹ್ಯಾವ್ ಟು ರೆಸ್ಯೂಮ್ ಇಟ್ ಫ್ರಮ್ ಅವರ್ ಹೋಮ್ ಅಂತ ಹೇಳ್ತೀನಿ. ದಯವಿಟ್ಟು ತಾವುಗಳೆಲ್ಲ ಕೂಡ ಅದೇ ರೀತಿ ಮಾಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ಥ್ಯಾಂಕ್ ಯು ಅಗೇನ್. ಎಸ್ ಸರ್. ಹೌದು ಮೇಡಮ್, ನಾನು ಇನ್ನೊಂದು ನಿಮಿಷ ಮಾತಾಡ್ತೇನೆ. ವಿಜಯ್ ಕುಮಾರ್ ಅವ್ರ ಲೀಡರ್ಶಿಪ್ ಅಲ್ಲೇ ನಾವು ಹೋಗ್ತಾ ಇದ್ದೇವೆ. ಈಗ ಅಂತಾರಾಷ್ಟ್ರೀಯ ವಚನ ಕಂಠಪಾಠಕ್ಕೆ ನಮಗೂ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. 25 ಜನ ಮಕ್ಕಳಿಗೆ ಟ್ರೈನ್ ಮಾಡಿದ್ದೀವಿ. ಅವ್ರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದಾರೆ 7 ನಿಮಿಷದಲ್ಲಿ ಎಷ್ಟು ವಚನಗಳನ್ನ ಹೇಳ್ಬೇಕು ಅಂತ. ಅದೇ ರೀತಿ ಅವ್ರಿಗೆ ವಚನ ಕ್ಲಾಸ್ ತಗೊಳ್ತೇವೆ. ಆಮೇಲೆ ಇಲ್ಲಿ ಮತ್ತೆ ಕನ್ನಡ ಸಂಘದಿಂದ ಎಷ್ಟೊಂದು ಪ್ರೋಗ್ರಾಮ್ಸ್ ಮಾಡ್ತೇವೆ. ಅದೇ ರೀತಿ ಬಸವ ಬಳಗ ಇದೆ, ಚಾಲುಕ್ಯ ಕೂಟ ಇದೆ. ಎಲ್ಲದ್ರಲ್ಲೂ ನಮ್ಗೇನು ಇಲ್ಲಿ ಹೊರಗಡೆ ಬಂದಿದೀವಿ ಅಂತ ಅನ್ಸೋದೇ ಇಲ್ಲ. ಕರ್ನಾಟಕದವರೇ ಇದ್ದೇವೆ, ಕನ್ನಡದವರೇ ಇದ್ದೇವೆ. ಅಪಾರ್ಟ್ಮೆಂಟ್ ಅಲ್ಲಿನೂ ಒಂದ್ 8-10 ಫ್ಯಾಮಿಲಿ ಕನ್ನಡದವರೇ ಇರ್ತೇವೆ. ಎಲ್ರು ಕೂಡಿ ಪೂಜೆ ಪುನಸ್ಕಾರ ಮಾಡ್ತೇವೆ. ಇನ್ನು ಭಾರತದಲ್ಲಿ ಅಷ್ಟ್ ಮಾಡ್ತಾ ಇಲ್ಲ, ಆದ್ರೆ ಇಲ್ಲಿ ಮಾತ್ರ ಎಲ್ರು ಕೂಡಿನೇ ಆಚರಣೆ ಮಾಡುದು. ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು. ಡಾಕ್ಟರ್ ವಿಜಯ್ ಕುಮಾರ್ ಸರ್, ನಾನು ಸ್ವಲ್ಪ ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ನಿರ್ಮಲಾ ಅಂಬರೀಶ್ ಅವ್ರ ಆಡಿರೋದು ಮುಂದುವರ್ಸ್ಲಿಕ್ಕೆ. ಇಲ್ಲಿ ಅವ್ರು ಹೇಳಿದ ಪ್ರಕಾರ ಸುಮಾರು ಸಂಘ ಸಂಸ್ಥೆಗಳು, ಮೊಟ್ಟ ಮೊದಲಿಗೆ ಬಸವ ಬಳಗ ಮಸ್ಕಟ್ಟು, ಕನ್ನಡ ಸಂಘ ಮಸ್ಕಟ್ಟು, ಇನ್ನಿತರ ಬಳಗದವರು ಇದ್ದಾರೆ. ಅಂಡ್ ಪ್ರತಿ ವರ್ಷ ಸುಮಾರು ಕಾರ್ಯಕ್ರಮ ಮತ್ತೆ ಪ್ರೋಗ್ರಾಮ್ಗಳು ಆಗತ್ತವೆ. ನೀವು ಹೇಳಿದ ಪ್ರಕಾರ ಕರ್ನಾಟಕದ ಎಲ್ಲ ಸ್ವಾಮೀಜಿ ಒಂದ್ ಇವೆಂಟ್ಸ್ 1 ರಿಂದ 3 ಜನ ಇರ್ಬೋದು, ಗಣ್ಯ ವ್ಯಕ್ತಿರು ಇರ್ಬೋದು, ಸಾಹಿತಿಗಳು ಇರ್ಬೋದು, ವಚನಕಾರರು ಇರ್ಬೋದು. ಸೊ ವರ್ಷದಲ್ಲಿ ಒಂದು 3 to 5 ಪ್ರೋಗ್ರಾಮ್ಸ್ ಅಂದ್ರೆ ಒಂದು 15 ಜನ. ಲಾಸ್ಟ್ 15 years ದಲ್ಲಿ 75 ಗಣ್ಯ ವ್ಯಕ್ತಿರು ಬಂದಿರೋದು ನಂದ್ ಗಮನದಲ್ಲಿ ಇದ್ದೆ ಅಂತ ಹೇಳಿ ತಿಳಿಸ್ಲಿಕ್ಕೆ ನಾ ಇಷ್ಟಪಡ್ತೀನಿ. ಆ ಗಣ್ಯ ವ್ಯಕ್ತಿಗಳ ಜೊತೆಲಿ ಇನ್ನಿತರ ಜನ ಕೆಲವೊಂದು ಲಾಸ್ಟ್ ನನ್ಗೆ ನೆನಪಾಗತ್ತೆ, ಐ ಥಿಂಕ್ ಒಂದು 2 years ಬಿಫೋರ್ ಆರ್ 3 years ಬಿಫೋರ್ ಅಂತಾರಾಷ್ಟ್ರೀಯ ಕನ್ನಡ ಸಾಹಿತ್ಯ ಸಮ್ಮೇಳನ ಇಲ್ಲೊಂದು ಸಾಹಿತ್ಯ ಸಮ್ಮೇಳನ ಮಾಡಿ ಒಂದು 60 people ಕರೆಸಿದ್ರು ಕನ್ನಡ ಸಾಹಿತ್ಯ ವತಿಯಿಂದ. ಅವ್ರು ಇಂಡಿಯಾದಿಂದ. ಹೌದು ಮೇಡಮ್, ನೀವು ಮುಂದೆ ವರ್ಷಿ ಅದು, ಯಾಕಂದ್ರೆ ಪ್ಲೀಸ್ ಕಂಟಿನ್ಯೂ. 60 ಜನರ ಬಗ್ಗೆ ಇಲ್ಲ ಅದೇ ಅದು ಕರ್ನಾಟಕ ಸಂಸ್ಕೃತಿ ಇಲಾಖೆದವರು ಅನುಕೂಲ ಮಾಡಿಕೊಟ್ಟು ಅವ್ರ ಅಂಬ್ರೆಲಾದಲ್ಲಿ ಬಂದು ಇದು ಇಂತಿಷ್ಟೆಲ್ಲ ಪ್ರೋಗ್ರಾಮ್ ಆಗಿದೆ ಅಂತ ಹೇಳಿ ಕೂಡ ಇಷ್ಟಪಡ್ತೀನಿ ನಾನು. ಎಸ್ ಸರ್, ವೆರಿ ಕೈಂಡ್ ಆಫ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನ ಮತ್ತಾರಾದ್ರೂ ಮಾತಾಡೋರಿದ್ರೆ ಮಾತಾಡ್ಬೋದು, ಇಲ್ಲಾಂದ್ರೆ ಶರಣ ಸಮರ್ಪಣೆಗೆ ಹೋಗೋಣ ಅನ್ಸುತ್ತೆ. ಓಕೆ, ಇನ್ನ ಕಾರ್ಯಕ್ರಮದ ಕೊನೆಯ ಘಟ್ಟ ಶರಣ ಸಮರ್ಪಣೆ. ಇಂದಿನ ಮರ್ತೆ ನಾನು ಪೂಜಾ ಪಾಟೀಲ್ ಅವರು ತಮ್ಮ ಮಕ್ಕಳ ಬಗ್ಗೆ ಒಂದೆರಡು ಮಾತನ್ನ ಹೇಳ್ಬೇಕು ಅಂತ. ಪೂಜಾ ಪಾಟೀಲ್ ಅವರು
ಓಕೆ. ಶರಣ ಸಮರ್ಪಣೆಯಲ್ಲಿ ಮೊಟ್ಟ ಮೊದಲನೇದಾಗಿ ಪ್ರಾರ್ಥನೆಯನ್ನ ಮಾಡಿದಂತಹ ಕುಮಾರಿ ಆವಂತಿಕಾ ಪಾಟೀಲ್ ನರಗುಂದಿಂದ ಹಾಗೂ ಅವರ ಸಹೋದರಿ ತನಿಷ್ಕಾ ಪಾಟೀಲ್ ಅವರು 4 ವಚನಗಳನ್ನ ನಮ್ಮ ಮುಂದೆ ಪ್ರಸ್ತುತ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನ ಮುಂದಿನ ವಾರಗಳಲ್ಲಿಯೂ ಕೂಡ ತಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಚನಗಳನ್ನ ಪ್ರಸ್ತುತ ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅವರ ಪೇರೆಂಟ್ಸ್ ಇದ್ರೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಇನ್ನು ಸ್ವಾಗತವನ್ನ ಮಾಡಿದಂಥ ಶ್ರೀಮತಿ ಅನುಪಮಾ ಪಾಟೀಲ್ ಅವರಿಗೆ ಧನ್ಯವಾದಗಳು. ಹಾಗೇನೆ ಇಂದಿನ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಉಪನ್ಯಾಸದ ಕುರಿತು ಮಾತನಾಡೋದಾದ್ರೆ, ವಚನಕಾರರು ಅಥವಾ 12ನೇ ಶತಮಾನದಲ್ಲಿರ್ತಕ್ಕಂಥ ಎಲ್ಲ ಶರಣೆಯರು ಸ್ತ್ರೀಯರಿಗೆ ಅತ್ಯಂತ ಉನ್ನತ ಸ್ಥಾನವನ್ನ ಕಲ್ಪಿಸಿದ್ರು ಅಂತಕ್ಕಂಥ ಮಾತು ನಾವೆಲ್ಲ ಹೋಗ್ತಕ್ಕಂಥ ಸಂಗತಿ. 12ನೇ ಶತಮಾನ ಕ್ರಿಯೋಲ್ನಂತ ಕಾಲಘಟ್ಟದಲ್ಲಿ, ಅಂದ್ರೆ ಇಂಗ್ಲಿಷ್ನಲ್ಲೂ ಕೂಡ ಕಾವ್ಯಗಳು ಬರದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಅತ್ಯುನ್ನತವಾದಂತಹ ಒಂದು ಸಾಹಿತ್ಯವನ್ನ ರಚನೆ ಮಾಡಿದ್ದು 12ನೇ ಶತಮಾನ. ಅದನ್ನ ನಮ್ಮ ಉಪನ್ಯಾಸಕರು ಅತ್ಯಂತ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ರು. ಅಂದ್ರೆ ವಚನಕಾರರು ಸ್ತ್ರೀಯರಿಗೆ ಅತ್ಯುನ್ನತ ಸ್ಥಾನವನ್ನು ಕೊಟ್ಟಿದ್ರು ಅಂತಕ್ಕಂಥ ವಿಷಯ ಉತ್ತಮವಾದ ಒಂದು ಸಂಗತಿ. ಈ ಉಪನ್ಯಾಸದ ಒಂದು ಸ್ಟ್ರೆಂಗ್ತ್ ಅಂದ್ರೆ ಹೈಲೈಟ್ಸ್ ಅಂತಂದ್ರೆ 9ನೇ ಶತಮಾನದಿಂದ 18ನೇ ಶತಮಾನದವರೆಗಿನ ಸಮಗ್ರ ಚಿತ್ರಣವನ್ನ ಕೆಲವಾರು ಕವಿಯತ್ರಿಯರನ್ನ ಉಲ್ಲೇಖ ಮಾಡೋದ್ರೊಂದಿಗೆ ನಮ್ಗೆ ಕೊಟ್ಟಿದ್ದಾರೆ. 9ನೇ ಶತಮಾನದ ರಾಬಿಯಾ ಬಸ್ರಿ ಅವರು ಸೂಫಿ ಪೊಯೆಟಸ್ ಅವಳ ಒಂದು ಕವನಗಳ ಒಂದು ಸ್ಟ್ರೆಂಗ್ತ್ ಅಂತಂದ್ರೆ ಸ್ಟೆಡ್ ಫಾಸ್ಟ್ ಲವ್ ಫಾರ್ ಗಾಡ್. ಅಂದ್ರೆ ಅಕ್ಕಮಹಾದೇವಿ ತರ ಅವಳು ಕೂಡ ತನ್ನ ದೇವರನ್ನು ಕೂಡ ಆರಾಧನೆ ಮಾಡೋದು, ದೃಢವಾದ ನಂಬಿಕೆ, ಸ್ಟೆಡ್ ಫಾಸ್ಟ್ ಲವ್ ಫಾರ್ ಗಾಡ್ ಅಂದ್ರೆ ದೃಢವಾದ ನಂಬಿಕೆ ಅವರ ದೇವರಲ್ಲಿ ಇತ್ತು. ಆದ್ರೂ ಕೂಡ ದರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಅಕ್ಕಮಹಾದೇವಿ ಅಂಡ್ ರಾಬಿಯಾ ಬಸ್ರಿ ಅಂತಕ್ಕಂಥ ಮಾತು ಬಹಳ ಉತ್ತಮವಾಗಿ ಅವರು ವ್ಯಕ್ತಪಡಿಸಿದ್ರು. ಒಟ್ಟು 7 ಜನ ಕವಿಯತ್ರಿಯರ ಉಲ್ಲೇಖವನ್ನ ಮಾಡ್ತಾರೆ. ಲಲ್ಲೇಶ್ವರಿ ಹೋದ್ವಾರ ನಾವು ಇಂಗ್ಲಿಷ್ನಲ್ಲಿ ಡಾಕ್ಟರ್ ಶುಚಿ ಗುಪ್ತಾ ಅವರು ಕಾಶ್ಮೀರಿ, ಶಿ ಹಸ್ ಆಲ್ಸೋ ಎಕ್ಸ್ಪ್ರೆಸ್ಡ್ ಹರ್ ವ್ಯೂಸ್ ಆನ್ ಲಲ್ಲೇಶ್ವರಿ. ನಾವು ಹಿಂದಿನ ಉಪನ್ಯಾಸದಲ್ಲಿ ಕೇಳಿದ್ವಿ ಅವಳ ಭಾವ ಸೌಂದರ್ಯ ಅಕ್ಕಮಹಾದೇವಿಯಲ್ಲಿ ಜಾಸ್ತಿ ಇತ್ತು ಅಂತಕ್ಕಂಥ ಮಾತನ್ನ ಹೇಳಿದ್ದು ಅತ್ಯಂತ ಉನ್ನತ ವಿಷಯ. ಇದರಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅಂದ್ರೆ ಅಲ್ಲಮ ಪ್ರಭುಗಳನ್ನೇ ಪ್ರಶ್ನಿಸಿದಂತಹ 2 ವಚನಕಾರ್ತಿಯರು ಅಂದ್ರೆ ಮುಕ್ತಾಯಕ್ಕ ಮತ್ತು ಅಕ್ಕಮಹಾದೇವಿಯವರು. ಅಂದ್ರೆ ಅಲ್ಲಮ ಅಂತ ಒಂದು ಮೇರು ಶಿಖರವನ್ನೇ ಪ್ರಶ್ನೆ ಮಾಡಿದಂಥವ್ರು ಮುಕ್ತಾಯಕ್ಕ ಮತ್ತು ಅಕ್ಕಮಹಾದೇವಿಯವರು. ಇವತ್ತು ಅವರ ವಚನಗಳ ಮೂಲಕ ಪ್ರಸ್ತುತ ಮಾಡಿದ್ರು. ಒಟ್ಟು 18 ವಚನಗಳನ್ನು ಇಲ್ಲಿ ಅವರು ಉಲ್ಲೇಖವನ್ನು ಮಾಡೋದ್ರ ಮೂಲಕ ಅತ್ಯಂತ ಉನ್ನತವಾದಂತಹ ಒಂದು ಪ್ರತಿಭಾನ್ವಿತ ಒಂದು ಉಪನ್ಯಾಸವನ್ನು ನೀಡಿದ್ರು. ಆಂಡಾಳ್ ಅವರ ಬಗ್ಗೆ ಲೇಖವನ್ನು 12 ಜನ ಆಳ್ವಾರ್ಗಳಲ್ಲಿ ಆಂಡಾಳ್ ಅವರು ಕೂಡ ಒಬ್ರು. ತಿರುಪ್ಪಾವೈ ಅಂತಕ್ಕಂಥ ವಚನಗಳ ಸಂಕಲನ ಅವರು ಮಾಡ್ತಾರೆ. ರಾಮಾನುಜಾಚಾರ್ಯರು ಕೂಡ ಈ ತಿರುಪ್ಪಾವೈ ಓದ್ತಾ ಕಣ್ಣಲ್ಲಿ ನೀರು ತೆಗೆದದ್ದನ್ನ ನಾವು ಆ ಇತಿಹಾಸದಲ್ಲಿ ಓದ್ತೀವಿ. ಆದ್ರೆ ಅಂಥ ಒಂದು ಪ್ರಬುದ್ಧ ಚಿಂತನೆಯನ್ನ ತಿರುಪ್ಪಾವೈ ಕವನಗಳ ಮೂಲಕ ಆಂಡಾಳ್ ಅವರು ರಚನೆ ಮಾಡಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಆದ್ರೂ ಕೂಡ ಬಹಿರಂಗದ ಸೌಂದರ್ಯಕ್ಕಿಂತ ಅಂತರಂಗದ ಸೌಂದರ್ಯವನ್ನು ಕೂಡ ಅಕ್ಕಮಹಾದೇವಿ ರೂಢಿಸಿಕೊಂಡಿದ್ದು ಅಂತಕ್ಕಂಥ ವಿಷಯ ಪ್ರಬುದ್ಧ ಚಿಂತನೆ. ಇನ್ನ ಹೆಳವಡಕಟ್ಟೆ ಗಿರಿಯಮ್ಮ, ಮೀರಾಬಾಯಿ, ಆಮೇಲೆ ಅಕ್ಕಮಹಾದೇವಿಯರ ಒಂದು ತುಲನಾತ್ಮಕ ಅಧ್ಯಯನ ಬಹಳ ಅದ್ಭುತವಾದಂತ. ನಾವು ಮೀರಾಬಾಯಿಯನ್ನ ನೆನೆಸ್ಕೋಬೇಕಾದ್ರೆ ಬಹಳ ಒಂದು ಅದ್ಭುತವಾದಂತಹ ಒಂದು ಭಜನನ್ನ ಇಲ್ಲಿ ನೆನಪಾಗುತ್ತೆ. ಪಾಯೋಜಿ ಮೇನೆ ರಾಮರತನ ಧನ ಪಾಯೋ ಅಂತಕ್ಕಂಥ ಒಂದು ಭಜನ್ ಮೀರಾಬಾಯಿಯ ಒಂದು ಅತ್ಯಂತ ಸುಪ್ರಸಿದ್ಧವಾದಂತಹ ಒಂದು ಭಜನ್. 9ನೇ ಶತಮಾನದಿಂದ 18ನೇ ಶತಮಾನದವರು ವಿಸ್ತರಿಸಿದಂತ ಈ ಕಾವ್ಯ ಸಂಸ್ಕೃತಿ ಅಥವಾ ತೌಲನೈತಿಕ ಅಧ್ಯಯನ ಬಹಳ ಅದ್ಭುತವಾದ ಉಪನ್ಯಾಸವನ್ನ ನೀಡಿದ್ದಕ್ಕಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ ಅವರಿಗೆ ಈ ಮೂಲಕ ನಾವು ಧನ್ಯವಾದಗಳನ್ನು ಹಾಗೂ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್ ಫಾರ್ ಗಿವಿಂಗ್ ಅಸ್ ಅ ವೆರಿ ಗ್ರೇಟ್ ಪ್ರೆಸೆಂಟೇಷನ್ with Akka Mahadevi and other
ಶಿವಶರಣೆಯರ ಬಗ್ಗೆ ಒಂದು ಉತ್ತಮವಾದ ಉಪನ್ಯಾಸವನ್ನು ನೀಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಸಂವಾದದಲ್ಲಿ ಪಾಲ್ಗೊಂಡಂತಹ ಡಾಕ್ಟರ್ ಪುಷ್ಪಾವತಿ ಶೆಲ್ವಣಿಮಠ್, ಶಿವಪ್ರಕಾಶ್ ಅವರು ಆಸ್ ಯೂಶುವಲ್ ಹಿ ಹ್ಯಾಸ್ ಗಿವನ್ ಅ ವೆರಿ ಕಂಪ್ಯಾರಿಟಿವ್ ಅನಾಲಿಸಿಸ್ ಅಬೌಟ್ ದಿಸ್ ಪ್ರೆಸೆಂಟೇಷನ್. ಭೀಮ್ ಹಂಗರ್ಗಿ ಅವರು ತಮ್ಮ ಇಂಟ್ರೊಡಕ್ಷನ್ ಅನ್ನು ನೀಡುವುದರ ಮೂಲಕ ನಮಗೆಲ್ಲ ಇವತ್ತು ಬಂದು ಸಂವಾದದಲ್ಲಿ ಪಾಲ್ಗೊಂಡದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳು. ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅವರು ಒಂದು ನಾನು ಆವಾಗ ಹೇಳ್ತೇನೆ, ಅವರು ಮಾತನಾಡಿದ್ರೆ ಒಂದು ಹೊಸ ವಿಷಯಕ್ಕೆ ಚರ್ಚೆಗೆ ದಾರಿ ಆಗ್ತದೆ ಅನ್ನೋದು. ಆದರೆ ಒಂದು ವಿಷಯದಲ್ಲಿ ಹರಿಹರ ಈ 12ನೇ ಶತಮಾನಕ್ಕೆ ಹತ್ತಿರದ ಅಂತ ಒಬ್ಬ ಕವಿ, ಅವನು ತನ್ನ ಅಕ್ಕ ಮಹಾದೇವಿ ರಗಳೆಯಲ್ಲಿ ಮದುವೆ ಆಯಿತು ಅಂತ ಉಲ್ಲೇಖ ಮಾಡ್ತಾನೆ. ಆದ್ರೂ ಅಕ್ಕ ಮಹಾದೇವಿಯವರ ಮದುವೆ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತವೆ. ಖಚಿತವಾಗಿ ನಾವು ಯಾಕೆ ಹೇಳಕ್ಕಾಗೋದಿಲ್ಲ ಶರಣೆಯರ ಬಗ್ಗೆ ಅಂತಂದ್ರೆ, ಎಲ್ಲ ಈ ಸಾಹಿತ್ಯ ಆಗಲಿ, ಸಂಗೀತ ಆಗಲಿ, ಗಾಯನ ಆಗಲಿ, ನೃತ್ಯ ಆಗಲಿ, ಅದಕ್ಕೆಲ್ಲ ಒಂದು ರಾಜಾಶ್ರಯ ಬೇಕಾಗುತ್ತೆ. ಆದರೆ ವಚನಕಾರರು ಅಥವಾ ಶರಣರು ಅಥವಾ ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಈ ರಾಜಪ್ರಭುತ್ವದ ವಿರುದ್ಧವೇ ನಿಂತಹ ಒಂದು ಚಳವಳಿ ಅದು. ಹಾಗಾಗಿ ನಮಗೆ ಶಾಸನಗಳಲ್ಲಿ ಅಥವಾ ಯಾವುದೇ ಗ್ರಂಥಗಳಲ್ಲಿ ಇವರ ಉಲ್ಲೇಖ ಬಹಳ ಕಡಿಮೆ ಸಿಗುತ್ತೆ. ನಾವು ಏನಾದರೂ 12ನೇ ಶತಮಾನದ ವಚನಕಾರರ, ಶಿವಶರಣರ, ಶರಣೆಯರ ಅಧ್ಯಯನ ಮಾಡ್ಬೇಕಂದ್ರೆ ಅವರು ಬರೆದಂಥ ವಚನಗಳ ಮೂಲಕವೇ ನಾವು ಅವರನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಆದರೆ ಶಾಸನಗಳು ಬಹಳ ಕಡಿಮೆ ನಮಗೆ ಸಿಕ್ಕಿರ್ತಕ್ಕಂಥ ಈ 22 ಶಾಸನಗಳಲ್ಲಿ 11 ಶಾಸನಗಳ ಬಗ್ಗೆ ಖಚಿತತೆ ಸಿಗುತ್ತೆ. ಹಾ ಹೇಳ್ರಿ. ಏನಿಲ್ಲ, ಈಗ ಅಲ್ಲಮ್ಮ ಪ್ರಭುದೇವರು ಅನುಭವ ಮಂಟಪದಲ್ಲಿ ಪ್ರಶ್ನೆ ಹಾಕಿದ್ದಾರೆ ಅವರಿಗೆ, ನಿನ್ನ ಗಂಡನ ಹೆಸರು ಹೇಳುವ ಅಂತ ಅವ್ರ ಪ್ರಶ್ನೆ ಬೇಕಂತೆ ಹಾಕ್ಯಾರ ಅವರು. ಹೌದು. ಆ ಸಂದರ್ಭದಲ್ಲಿ ಅಕ್ಕ ಕೊಟ್ಟ ಉತ್ತರ, ಒಂದು ವೇಳೆ ಕೌಶಿಕನನ್ನ ಮದುವೆ ಆಗಿದ್ರೆ ಅಕ್ಕ ಬರೋಬ್ಬರಿ ಹೇಳ್ತಾ ಇದ್ಳು, ನಾ ಇವನಿಗೆ ಮಾಡ್ಕೊಂಡಿದ್ದೆ, ಬಿಟ್ಟು ಬಂದೀನಿ ಅಂತ ಹೇಳುವಂತ ಗಡಸಿಕೆ ಅವಳಲ್ಲಿ ಇತ್ತು. ಸತ್ಯವನ್ನ ಮರೆಮಾಚುವಂತವ್ರಲ್ಲ, ಸೂಳೆ ಸಂಕವೇ. ಇವರೆಲ್ಲ ಓಪನ್ ಆಗಿ ಹೇಳ್ಕೊಂಡಾಗ ಅಕ್ಕ ಮಹಾದೇವಿಯು ಕೂಡ ಒಂದು ವೇಳೆ ಗಂಡನನ್ನ ಮಾಡ್ಕೊಂಡ್ರೆ ನಾ ಮಾಡ್ಕೊಂಡಿದ್ದೆ, ಬಿಟ್ಟು ಬಂದೀನಿ ಪ್ರಭುದೇವ್ರೆ ಅಂತ ಹೇಳ್ತಾ ಇದ್ಳು. ಅವರು ಇಲ್ಲಿ ಪ್ರಶ್ನೆ ಕೇಳಿದ್ಕೆ ಅಕ್ಕ ಉತ್ತರ ಕೊಟ್ಟಿದ್ದಾಳೆ. ಅದಕ್ಕಾಗಿ ಅಲ್ಲಮ್ಮ ಪ್ರಭುದೇವರಿಗೆ ನಾವು ಬಹಳ ಧನ್ಯವಾದಗಳನ್ನ ಯಾಕೆ ಅರ್ಪಣೆ ಮಾಡ್ಬೇಕು ಅಂದ್ರೆ, ಚೆನ್ನಾಗಾಯ್ತು, ಅವ್ರ ಕ್ವಶನ್ ಕೇಳಿ ಬಹಳ ಚೆನ್ನಾಗಾಯ್ತು. ಇಲ್ಲಾಂದ್ರ ಇದು ಸಂಶೋಧನೆಗೆ ಹರಿಹರ ಬಸವ ಕಲ್ಯಾಣದ ಶರಣರ ಸಂದರ್ಭದಲ್ಲಿ ಬಸವ ಕಲ್ಯಾಣದ ಉಲ್ಲೇಖ ಮಾಡಿಲ್ಲ ಸರ್, ಇದು ನೆನ್ಪಿರ್ಲಿ. ಬಸವರಾಜ ದೇವರ ರಗಳೆಯಲ್ಲಿ ಮಂಗಳವಾಡ ಅಂತನ ಕಲ್ಯಾಣದ ಪ್ರಸ್ತಾಪ ಮಾಡಿಲ್ಲ ಆತ. ಹಾಗಾದ್ರೆ ಬಸವಣ್ಣನವರ ಜೀವನದಲ್ಲಿ ಕಲ್ಯಾಣದ ಪಾತ್ರ ಇದೆಯೋ ಇಲ್ಲವೋ, ಇವೆಲ್ಲ ಸಂಶೋಧನೆಗೆ ದಾರಿ. ಅದಕ್ಕಾಗಿ ಅಕ್ಕ ಮದುವೆ ಆಗಿಲ್ಲ ಅಂತ ನನ್ನ ವಿಚಾರ ಸರ್. ಸರ್ ವಿಜಯಕುಮಾರ್ ಸರ್, ನಂದು ಒಂದು ಸಣ್ಣದಾದ ಒಂದು ಹೇಳಿಕೆ. ಪ್ರಾಯಶಃ ನಾನು ಕೂಡ ನೀಲಾಂಬಿಕೆ ಅಕ್ಕ ಅವರ ಮಾತನ್ನು ಅನುಮೋದಿಸ್ತೇನೆ. ಅಕ್ಕನವರಿಗೆ ಮದುವೆ ಆಗಿಲ್ಲ ಅಂತ ಹೇಳಿ ನಾನು ಕೂಡ ಭಾವಿಸ್ತೇನೆ. ಆದ್ರೆ ಒಂದು ಮುಂದುವರೆದು ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಅಕ್ಕನಿಗೆ ಮದುವೆ ಆಗಿದ್ರು ಏನು, ಅಕ್ಕ ಎಂದೂ ಕೂಡ ತನ್ನ ದೇಹವನ್ನ ಕೋಶಿಕೆಗೆ ಕೊಟ್ಟರು ಕೂಡ ತನ್ನ ಮನಸ್ಸನ್ನ ಚೆನ್ನಮಲ್ಲಿಕಾರ್ಜುನರಿಗೆ ಮೀಸಲಾಗಿಟ್ಟವಳು. ಇದು ನಾನು ಒಂದು ಸಲ ಹಿಂದಿನ ಪ್ರವಚನದ ಹೇಳಿದ್ದೆ, ನೀವು ಅದನ್ನು ಹೇಳಿದ್ರಿ. ಜಾತಿಯ ಜಗಲುಕಟ್ಟನ್ನು ಇಳಿದು ಬಂದಂತಹ ಬಸವಣ್ಣ ಮರುಜನ್ಮವನ್ನು ತಾಳ್ತಾರೆ ದಲಿತನಾಗಿ ಅಂತ. ಅಂಥದ್ದೇ ಒಂದು ಮರುಜನ್ಮದ ಪ್ರಜ್ಞೆಗೆ ಪ್ರಾಯಶಃ ಅಕ್ಕನೂ ಭಾಗಿಯಾಗಿದ್ದಾಳೇನೋ ಅನ್ಸುತ್ತೆ. ಪ್ರಾಯಶಃ ಅವಳ ಪೂರ್ವ ಪ್ರಜ್ಞದ ಎಲ್ಲವನ್ನೂ ಅಕ್ಕ ಮರ್ತಿರುವಂತ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಅಕ್ಕ ಅಲ್ಲಮ್ಮನಿಗೆ ಸುಳ್ಳು ಹೇಳ್ತಾ ಇಲ್ಲ, ಅಕ್ಕ ನಿಜವನ್ನೇ ಹೇಳ್ತಾ ಇದ್ದಾಳೆ. ಅವಳಿಗೆ ಮದುವೆ ಆಗಿದ್ರು ಕೂಡ ತಾನು ಯಾರನ್ನೂ ಮದುವೆ ಆಗಿರುವಂತಹ ಭಾವ, ಹಾಗೂ ತಾನು ಮದುವೆ ಆದ್ರೆ ಚೆನ್ನಮಲ್ಲಿಕಾರ್ಜುನನೇ ಅನ್ನುವಂಥ ಭಾವ ಅವಳ ಮನಸ್ಸಿನಲ್ಲಿ ಸ್ಥಿರವಾಗಿದ್ದರಿಂದ ಮ್ಯೂಟ್ ಆಗಿದೆ. ಸರ್ ಹಾಗಾಗಿ ನಾನು ಹೇಳಿದ್ ಕೇಳಿಸ್ಲಿಲ್ವ ಸರ್ ನಿಮಗೆ? ಹಾ ಕೇಳಿಸಿದೆ, ಒಂದು 2 ಸೆಕೆಂಡ್. ನಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಅಂತರಂಗದಲ್ಲಿ ಅವಳು ಕೌಶಿಕನನ್ನ, ನನಗೂ ಬಹಳ ಪ್ರಶ್ನೆ ಇದೆ. 99 ಭಾಗ ಅವಳಿಗೆ ಮದುವೆ ಆಗಿಲ್ಲ, ಇನ್ನು 1 ಭಾಗ ಮದುವೆ ಆಗಿದೆ ಅಂತ ಇಟ್ಕೊಂಡ್ರು ಕೂಡ ಅವಳು ತನ್ನ ದೇಹವನ್ನ ಕೌಶಿಕನಿಗೆ ಅರ್ಪಿಸಿರಬಹುದು ಹೊರತಾಗಿ ತನ್ನ ಅಂತರಂಗವನ್ನು ಚೆನ್ನಮಲ್ಲಿಕಾರ್ಜುನಿಗೆ ಮುಡುಪಾಗಿಟ್ಟಿದ್ದಾಳೆ. ತಾವೇ ಹೇಳಿದಾಗೆ ಜಾತಿಯ ಜಗಲುಕಟ್ಟೆಯಿಂದ ಇಳಿದಂತಹ ಬಸವಣ್ಣ ಮತ್ತೆ ದಲಿತನಾಗಿ ಮರುಜನ್ಮವನ್ನು ಪಡೆಯುತ್ತಾನೆ ಎನ್ನುವಂಥದ್ದು ಶರಣರ ಒಂದು ವೈಶಿಷ್ಟ್ಯದ ಗುರುತು. ಹಾಗಾಗಿ ಅಕ್ಕನೂ ಕೂಡ ತನ್ನ ಪೂರ್ವ ವಿವಾಹವನ್ನು ಮರೆತು ಚೆನ್ನಮಲ್ಲಿಕಾರ್ಜುನನೇ ಒರೆಸುವಂತಹ ಒಂದು ಮನಸ್ಥಿತಿಯನ್ನು ತಲುಪಿದ್ದ ಕಾರಣದಿಂದಾಗಿ ಅಲ್ಲಮ್ಮನಿಗೆ ಅವಳು ನೋಡಿ, ನಾನು ಒಂದ್ಸಲ ಹೇಳಿದ್ದೆ, ಕೂಡಲ ಸಂಗಮನೇ ನಾನೇ ನಾನು ದಲಿತನು ಅಂತ ಬಸವಣ್ಣ ಹೇಳುವಾಗ ಬಸವಣ್ಣ ಸುಳ್ಳು ಹೇಳಿದರೆ,
ನಾನು ಮದುವೆ ಆಗಿಲ್ಲ ಅಂತ ಹೇಳಿದಾಗ ಅಕ್ಕ ಸುಳ್ಳು ಹೇಳಿದ್ಲ, ಇಲ್ಲ, ಅವರ ಮನಸ್ಥಿತಿಯನ್ನು ಅವರು ಮಾಗಿಸ್ಕೊಂಡಿದ್ದು ಹಾಗೆ. ಇಷ್ಟು ಮಾತನ್ನು ನಾನು ಹೇಳ್ತೇನೆ. ಓಕೆ ಸರ್, ಓಕೆ. ಯಾವಾಗಲೂ ಈ ವಚನಕಾರರ ವೈಯಕ್ತಿಕ ಬದುಕಿನ ಬಗ್ಗೆ ಬಹಳಷ್ಟು ಕುತೂಹಲ, ಆಮೇಲೆ ಸಂದೇಹ, ಸಂಶಯಗಳು ಇದ್ದದ್ದು. ಯಾಕಂದ್ರೆ ನಾನು ಆವಾಗಲೇ ಹೇಳ್ದಂಗೆ ರಾಜಪ್ರಭುತ್ವದ ವಿರುದ್ಧ ಇವರು ಹೋರಾಡಿದ್ದ ಕಾರಣಕ್ಕಾಗಿಯೋ ಏನೋ ನಮಗೆ ಸಾಕಷ್ಟು ಕುರುಗಳು ಸಿಗೋಲ್ಲ, ಆಗ ಆಧಾರಗಳು ಬಹಳ ಕಡಿಮೆ ಸಿಗ್ತವೆ. ನಾನು ಹೇಳಿದಾಗೆ ಒಟ್ಟು 22 ಶಾಸನಗಳು ಸಿಕ್ಕಿರೋ ಉಲ್ಲೇಖ ಸಿಗ್ತದೆ. ಅದರಲ್ಲಿ 11 ಶಾಸನಗಳ ಬಗ್ಗೆ ದೃಢವಾದ ಒಂದು ಎವಿಡೆನ್ಸ್ ಇದೆ, ಇನ್ನು 11 ಶಾಸನಗಳು ಸ್ವಲ್ಪ ಸಂಶಯ ಇದೆ ಅಂತ. ಹಾಗಾಗಿ ಈ ಅಕ್ಕ ಮಹಾದೇವಿಯ ಮದುವೆ ಇದೆಯಲ್ಲ, ಅದು ಒಂದು ಸಂಶಯಕ್ಕೆ ಹಾದಿಯನ್ನು ಮಾಡಿಕೊಡ್ತದೆ. ಆಮೇಲೆ ಮುಂದೆ ಡಾಕ್ಟರ್ ನಿರ್ಮಲಾ ಅಮರೇಶ್ ಅವರು ಅವರು ಕೂಡ ಮಾತನಾಡಿ ಈ ಸಂವಾದದ ಗರಿಮೆಯನ್ನು ಹೆಚ್ಚಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಸ್ವಾಗತ, ಪರಿಚಯ, ನಿರ್ವಹಣೆ, ಈಗ ಮಲ್ಟಿಫೆಸೆಟೆಡ್ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಕ್ಕಾಗಿ ಶ್ರೀಮತಿ ಅನುಪಮಾ ಪಾಟೀಲ್ ಹುಬ್ಬಳ್ಳಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಅಂದರೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ನಿರ್ವಹಣೆಯನ್ನು ಯಾಕೆ ಮಾಡ್ತಾ ಇದ್ರು, ಒಂದು ಟೀಮನ್ನು ರೆಡಿ ಮಾಡೋದಕ್ಕೆ, ಪ್ರಾರ್ಥನೆಯನ್ನು ಮಾಡೋದಕ್ಕೆ, ಕಾರ್ಯಕ್ರಮ ನಿರ್ವಹಣೆಯನ್ನು ಮಾಡೋದಕ್ಕೆ, ಪರಿಚಯವನ್ನು ಮಾಡೋದಕ್ಕೆ ಒಂದು ಟೀಮನ್ನು ರೆಡಿ ಮಾಡಬೇಕು ಅಂತಕ್ಕಂಥ ಒಂದು ಈ ಪ್ರಕ್ರಿಯೆಯಲ್ಲಿ ಸುಮಾರು 12 ಜನ ಅತ್ಯಂತ ಪ್ರಬುದ್ಧರಾಗಿ ಹೊರಹೊಮ್ಮಿದ್ದಾರೆ. ಹಾಗಾಗಿ ಅವರಲ್ಲಿ ಶ್ರೀಮತಿ ಅನುಪಮಾ ಪಾಟೀಲ್ ಅವರು ಕೂಡ ಒಬ್ಬರು ಅಂತ ಹೇಳ್ತಾ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಈ ಮೂಲಕ ನಾವು ಅರ್ಪಿಸ್ತಾ ಇದ್ದೀವಿ. ಅತ್ಯಂತ ಪ್ರಬುದ್ಧವಾಗಿ, ಅತ್ಯಂತ ಅಚ್ಚುಕಟ್ಟಾಗಿ, ಅತ್ಯಂತ ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ್ದಕ್ಕಾಗಿ ಶ್ರೀಮತಿ ಅನುಪಮಾ ಪಾಟೀಲ್ ಹುಬ್ಬಳ್ಳಿ ಅವರು ಕೂಡ ಧನ್ಯವಾದಗಳನ್ನು ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀವಿ. ಇನ್ನು ಮುಂದಿನ ವಾರ 14/12/2024 ಒಂದು ವಿಭಿನ್ನವಾದ ಒಂದು ಆಯಾಮದಲ್ಲಿ ತಮ್ಮ ಚಿಂತನೆಗಳನ್ನ ಮಂಡಿಸ್ತಾ ಇರೋರು, ಶರಣ ಸಾಹಿತ್ಯದಲ್ಲಿ, ಶರಣ ಸಿದ್ಧಾಂತದಲ್ಲಿ, ಬಸವ ತತ್ವದಲ್ಲಿ, ವಚನ ಸಾಹಿತ್ಯದಲ್ಲಿ ತಮ್ಮ ಇಡೀ ಕುಟುಂಬನೇ ಒಳಗೊಂಡಿರ್ತಕ್ಕಂಥ ಶ್ರೀ ನಟರಾಜ್ ಮೂರ್ಶಳ್ಳಿ ಅವರು ವೃತ್ತಿಯಿಂದ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಾರೆ. ಅವರು ವಚನ ಸಾಹಿತ್ಯದಲ್ಲಿ ಅರ್ಥದ ಸಾರ್ಥಕತೆ ಅನ್ನತಕ್ಕಂಥ ವಿಷಯದ ಮೇಲೆ ತಮ್ಮ ಉಪನ್ಯಾಸವನ್ನು ಮಂಡಿಸ್ತಾ ಇದ್ದಾರೆ. ಅವರ ಇಡೀ ಕುಟುಂಬ, ಅವರ ತಂದೆ ಬಸವರಾಜ್ ಮೂರ್ಶಳ್ಳಿ ಅಂತ ಬಸವಣ್ಣನವರ 100 ವಚನಗಳನ್ನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅವರ ತಾಯಿ ಕೂಡ ಅವರು ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾಗಿ ವಚನ ಸಾಹಿತ್ಯವನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿದಂಥವ್ರು. ಇನ್ನು ವಚನ ಮಂದಾರದ ಸದಸ್ಯೆಯಾಗಿ ವಚನ ಸಾಹಿತ್ಯದಲ್ಲಿ ಅಲ್ಲಮ ಪ್ರಭುಗಳು ಅಕ್ಕ ಮಹಾದೇವಿಯನ್ನು ಆರಾಧಿಸ್ತಕ್ಕಂಥ ಅವರ ಪತ್ನಿಯಾದಂಥ ಶ್ರೀಮತಿ ಸುನೀತಾ ಮೂರ್ಶಳ್ಳಿ ಅವರು ಕೂಡ ವಚನ ಸಾಹಿತ್ಯದಲ್ಲಿ 2 ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅವರ ತಂದೆ ಅವರು ಕೂಡ ಹುಬ್ಬಳ್ಳಿಯಲ್ಲಿ ಬಸವ ಕೇಂದ್ರವನ್ನು ಶುರು ಮಾಡಿದಂಥ ಮಹನೀಯರು. ಹಾಗಾಗಿ ಇಡೀ ಕುಟುಂಬ ಬಸವ ತತ್ವ, ಶರಣ ಸಿದ್ಧಾಂತ, ವಚನ ಸಾಹಿತ್ಯ ತೊಡಗಿಸಿಕೊಂಡಂಥ ಶ್ರೀ ನಟರಾಜ್ ಮೂರ್ಶಳ್ಳಿ ಹುಬ್ಬಳ್ಳಿ ಧಾರವಾಡದವರು. ಅವರು ಮುಂದಿನ ವಾರ ನಮ್ಮ ವಚನ ಮಂದಾರ ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯದಲ್ಲಿ ಅರ್ಥದ ಸಾರ್ಥಕತೆ ಕುರಿತು ಮಾತನಾಡಲಿದ್ದಾರೆ. ಹಾಗೆಯೇ ಎಲ್ಲ ಕಾರ್ಯಕ್ರಮಗಳಂತೆ ಮುಂದಿನ ವಾರವೂ ಕೂಡ ನಾವು ಎಲ್ಲರೂ ಸೇರಿ ಈ ವಚನ ಸಾಹಿತ್ಯದ ಒಂದು ತೇರನ್ನು ಎಳೆಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಹೇಳೋಣ. ಶರಣಾರ್ಥಿಗಳು. ಶರಣಾರ್ಥಿಗಳು. ಥ್ಯಾಂಕ್ ಯು.